ನಮಸ್ಕಾರ. ಜ್ಯೋತಿಷ್ಯದ ಅಭ್ಯಾಸದ ಪಾಠಕ್ಕೆ ಸ್ವಾಗತ. ಕಳೆದ ಒಂದು 30 ವಾರಗಳಿಂದ ನಾವು ಜ್ಯೋತಿಷ್ಯದಲ್ಲಿ ನಾವು ಅಭ್ಯಾಸ ಮಾಡುವಾಗ ಬಂದಂಥ ಪ್ರಶ್ನೆಗಳಿಗೆಲ್ಲ ಕೂಡ ಚಿಂತನೆ ಮಾಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮನ್ನು ಮುಂದುವರಿಸ್ತಾ ಇದ್ದೇವೆ. ಸೊ ಈ ಬಾರಿ ಒಂದು 4 ಪ್ರಶ್ನೆಗಳು ಬಂದಿದೆ. ಆ 4 ಪ್ರಶ್ನೆಗಳನ್ನು ಮೆಸೇಜ್ ಮುಖಾಂತರವಾಗಿ ಕೇಳಿದ್ದಾರೆ. ಅದನ್ನು ನೋಡುತ್ತಾ ನಾವು ಮುಂದುವರಿಯೋಣ. ಮೊದಲನೇ ಪ್ರಶ್ನೆ ಏನಂತಂದರೆ, ದುಷ್ಟಸ್ಥಾನಾಧಿಪತಿಗಳಾಗಲಿ ಅಥವಾ ದುಷ್ಟಸ್ಥಾನದಲ್ಲಿರುವಂಥ ಗ್ರಹಗಳಾಗಲಿ ಕೆಲವೊಮ್ಮೆ ಅವುಗಳು ಶುಭ ಫಲವನ್ನು ಉಂಟು ಮಾಡುವಂಥ ಸಂಭಾವನೆ ಏನಾದರೂ ಉಂಟಾ? ಕೆಲವಿನ ಸಂದರ್ಭದಲ್ಲಿ ಅವುಗಳ, ಯಾಕಂದರೆ ಯಾವ ಫಲ ಸಿಗೋದು ನಮಗೆ ದಶಾಕಾಲದಲ್ಲಿ ಸಿಗುತ್ತೆ, ಆ ಥರ ಶುಭ ಫಲವನ್ನು ಏನಾದರೂ ಉಂಟು ಮಾಡುವಂಥ ಸಂಭಾವನೆ ಇದೆಯೋ ಅಂತಂಬೋದು ಇದರ ಪ್ರಶ್ನೆ. ಸೊ ನೋಡ್ಬೋದು, ಅವ್ರು ಕೇಳಿರುವಂಥ ಒಂದು ಎಕ್ಸಾಂಪಲ್ ಏನಂತಂದರೆ, ಶುಕ್ರ ಕೆಲವೊಮ್ಮೆ 8ನೇ ಮನೆಗಿದ್ರೆ ಶುಭ ಫಲವನ್ನು ಉಂಟು ಮಾಡ್ತದೆ. ಇಲ್ಲಿ ಗ್ರಹಗಳ ಈ ಒಂದು ಫಲದ ವಿಚಾರಕ್ಕೆ ಬಂದರೆ, ಗೋಚಾರದಲ್ಲಾಗಲಿ ದಶೆಯಲ್ಲಾಗಲಿ, ಸೊ ಫಲದ ವಿಚಾರಕ್ಕೆ ಬಂದಾಗ ಮುಖ್ಯವಾಗಿ ನಾವೇನು ಮಾಡ್ತೇವೆ, ಶುಭ ಅಶುಭ ಅಂತ ಡಿಸೈಡ್ ಮಾಡೋದು ಹೇಗೆ ಅಂತಂದರೆ, ಶಾಸ್ತ್ರ ಪ್ರಕಾರ ಸ್ಟ್ಯಾಂಡರ್ಡ್ ಆಗಿ ಡಿಸೈಡ್ ಮಾಡ್ತೇವೆ. ಕೆಲವೊಮ್ಮೆ ಅಶುಭ ಫಲವಾಗಿದ್ರೂ ಕೂಡ ನಮಗೆ ಶುಭ ಅನಿಸ್ಬೋದು, ನಿಜವಾಗಿಯೂ ಶುಭ ಫಲ ಆಗಿದ್ರೆ ಕೂಡ ಅದು ನಮಗೆ ಕಷ್ಟವನ್ನು ಕೊಡ್ಬೋದು. ಇದು ನಿರ್ಣಯ ನಮ್ಮ ಮನಸ್ಥಿತಿಯ ತಕ್ಕಂತೆ ಇರುತ್ತೆ. ಅದನ್ನು ಮುಂದೆ 4ನೇ ಪ್ರಶ್ನೆಯಲ್ಲಿ ಅದರ ಉತ್ತರವನ್ನು ನೋಡೋಣ. ಸದ್ಯಕ್ಕೆ ಈ ಥರ ಸಂದರ್ಭದಲ್ಲಿ ಏನು ಮಾಡ್ತಕ್ಕದ್ದು, ಹೇಗೆ ನಾವು ಫಲವನ್ನು ನಿರ್ಣಯ ಮಾಡಲಿಕ್ಕದ್ದು ಅಂತ ನೋಡಿದ್ರೆ, ಕೆಲವೊಮ್ಮೆ ಕೆಲವಿನ ಯೋಗಗಳಿದೆ. ವಿಪರೀತ ರಾಜಯೋಗ ಅಂತಿದೆ. ದುಷ್ಟಸ್ಥಾನಾಧಿಪತಿಗಳು ದುಷ್ಟಸ್ಥಾನಗಳಲ್ಲೇ ಇದ್ದರೆ ವಿಪರೀತ ರಾಜಯೋಗ, ಅದರಿಂದ ಅನುಕೂಲವೇ ಆಗ್ತದೆ. ಅನುಕೂಲ ಆಗ್ತದೆ, ಪ್ರಾರಂಭದಲ್ಲಿ ಅನುಕೂಲ ಇರ್ತದೆ, ಬಟ್ ಕೊನೆಗೆ ಅದು ನೋವನ್ನು ಉಂಟು ಮಾಡ್ತಾನೆ ಹೋಗ್ತದೆ. ಪ್ರಾರಂಭದಲ್ಲಿ ಸುಖವನ್ನೇ ಕೊಡುತ್ತೆ. ಈಗ ಒಂದು ಸ್ವೀಟ್ ಇದೆ, ತುಂಬ ಮಧುರವಾಗಿರುತ್ತೆ ತಿನ್ನೋಕ್ಕೆ, ಆದರೆ ಅದು ತಿಂತ ಹಾಗೆ ಹೋಗ್ತಾ ಇದ್ರೆ ಏನಾಗುತ್ತೆ, ನಮಗೆ ಶುಗರ್ ಬಂದರೆ ಏನಾಗ್ತದೆ, ಡಯಾಬಿಟಿಕ್ ಬಂದರೆ ಅದು ನಮಗೆ ದುಃಖವನ್ನು ಕೊಡುತ್ತೆ. ತಿನ್ನೋದೇನೋ ಮಧುರ ಪದಾರ್ಥವೇ, ಅಲ್ಟಿಮೇಟ್ಲಿ ಔಟ್ಪುಟ್ ಏನಾಗ್ತದೆ, ದುಃಖವನ್ನು ಕೊಡ್ತದೆ. ನಾವು ಕೆಲವಿನ ಹ್ಯಾಬಿಟ್ಸಿಗೆ ಅಡಿಕ್ಟ್ ಆಗಿರ್ತೇವೆ. ಆ ಹ್ಯಾಬಿಟ್ಸು ಪ್ರಾರಂಭದಲ್ಲಿ ಸುಖ ಕೊಡ್ಬೋದು, ಆದರೆ ಒಂದು ಸ್ಟೇಜ್ ನಂತರ ಏನಾಗುತ್ತೆ, ಅದು ದುಃಖವನ್ನು ಕೊಡಲು ಆರಂಭಿಸ್ತದೆ. ಸೊ ಹಾಗೆ ಶುಭ ಗ್ರಹ, ಈ ದುಷ್ಟ ಸ್ಥಾನದಲ್ಲಿರುವಂಥ ಗ್ರಹಗಳಾಗಲಿ ದುಷ್ಟಸ್ಥಾನಾಧಿಪತಿಗಳಾಗಲಿ, ಅವರು ಶುಭ ಫಲವನ್ನು ಕಂಪ್ಲೀಟ್ ಶುಭ ಫಲವನ್ನು ಉಂಟು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದರ ಹೆಸರಲ್ಲೇ ಆ ಪೋರ್ಟ್ಫೋಲಿಯೋ ಇಲ್ಲ. ಹಾಗಾಗಿ ಶುಭ ಫಲವನ್ನು ಉಂಟು ಮಾಡಬೇಕಾದ್ರೆ ಶುಭ ಗ್ರಹಗಳೇ ಉಂಟು ಮಾಡ್ತದೆ. ಪಾಪಗ್ರಹಗಳು ಉಂಟು ಮಾಡ್ತಾ ಇದೆ ಅಂತಂದರೆ ತಾತ್ಕಾಲಿಕವಾದಂಥ ಪಾಪಗ್ರಹಗಳು ಇರ್ಬೋದೇ ಆಗಲಿ, ತಾತ್ಕಾಲಿಕವಾದಂಥ ಶುಭ ಫಲವನ್ನು ಇರ್ಬೋದೇ ಆಗಲಿ, ಕಂಪ್ಲೀಟಾಗಿ ಶುಭವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಮೇಬಿ ಸಮ್ಟೈಮ್ ಸರ್ಟನ್ ಟೈಮ್ ನಮಗೆ ಶುಭ ಫಲ ಕೊಟ್ಟಂಗೆ ಇರ್ತದೆ ಅಷ್ಟೇ, ಅದು ಶುಭ ಆದಂಗೆ ಇರ್ತದೆ, ಆದರೂ ಶುಭ ಆಗುವುದಿಲ್ಲ. ಈ ಒಂದು 6ನೇ ಮನೆ ಆಗಲಿ, 8ನೇ ಮನೆಗಾಗಲಿ, 12ನೇ ಮನೆಗಾಗಲಿ ಇದೆ ದುಷ್ಟಸ್ಥಾನಾಧಿಪತಿಗಳವೆ. ಅವುಗಳು ಕೊಟ್ಟಂಗೆ ಇರ್ತದೆ. ಈ ಆರೋಗ್ಯದ ಪದಾರ್ಥಗಳು ಯಾವುದೇ ಆಗಲಿ ಪ್ರಾರಂಭದಲ್ಲಿ ತುಂಬ ಸಂತೋಷ ಕೊಡ್ತದೆ, ಆಮೇಲೆ ಏನಾಗ್ತದೆ, ದುಃಖ ಆಗ್ತದೆ. ಜಂಕ್ ಫುಡ್ ಇದೆ, ಹೊರಗೆ ನಾವು ಜಂಕ್ ಫುಡ್ ತಿಂತೇವೆ. ಆ ಫುಡ್ಡು ತಿನ್ನೋ ಕಾಲಕ್ಕೆ ತುಂಬ ಸುಂದರವಾಗಿ ಆನಂದವಾಗಿರ್ತದೆ, ಬಟ್ ಅದು ತಿಂದಾದಮೇಲೆ ಮನೆಗೆ ಯಾವುದಾದ್ರು ಟ್ಯಾಬ್ಲೆಟ್ ಹಾಕ್ಕೊಳ್ಬೇಕು. ಒಂದು ಸಿನಿಮಾ ನೋಡೋ ಕಾಲಕ್ಕೆ ತುಂಬ ಚೆನ್ನಾಗಿರುತ್ತೆ, ಮನೆಗೆ ಬಂದು ನಿದ್ದೆ ಬರೋದಿಲ್ಲ. ಈ ಥರ ಹಲವಾರು ಸಂದರ್ಭಗಳಿದೆ. ಆದರೂ ಶುಭವನ್ನೇ ಉಂಟು ಮಾಡುವಂಥ ಗ್ರಹಗಳೇ ಬೇರೆ, ಕಂಪ್ಲೀಟಾಗಿ ಶುಭವನ್ನೇ ಕೊಡ್ತದೆ. ತಾತ್ಕಾಲಿಕವಾಗಿ ದುಃಖವನ್ನು ಕೊಟ್ಟರೂ ಕೂಡ ಕೊನೆಗೆ ಶುಭವನ್ನೇ ಕೊಡ್ತದೆ ಅಂತಂಬೋದು ಒಂದು ನಿಮಿಷ.
ಹರೀಶ್. ಹಾಗಾಗಿ ಕೆಲವೊಮ್ಮೆ ಸುಖವನ್ನು ಕೊಟ್ಟಂಗೆ ಇರುತ್ತೆ, ಆದರೂ ಅಲ್ಟಿಮೇಟ್ಲಿ ದುಷ್ಟಸ್ಥಾನಾಧಿಪತಿಗಳಾಗಲಿ ದುಷ್ಟಸ್ಥಾನದಲ್ಲಿರೋ ಗ್ರಹಗಳಾಗಲಿ ಅಲ್ಟಿಮೇಟ್ಲಿ ಕೊನೆಗೆ ಫೈನಲ್ ರಿಸಲ್ಟ್ ಕೊಡೋದು ದುಃಖವನ್ನೇ ಅಂತಂಬುದು ನಾವಿಲ್ಲಿ ತಿಳ್ಕೊಳ್ಬೇಕಾದಂಥ ವಿಚಾರ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ, ಒಂದೇ ಗ್ರಹಕ್ಕೆ ಶುಭ ಸ್ಥಾನಾಧಿಪತ್ಯ ಮತ್ತು ದುಷ್ಟ ಸ್ಥಾನಾಧಿಪತ್ಯ ಬಂದಲ್ಲಿ ಯಾವ ಫಲ ಮೊದಲು ಕೊಡ್ಬೋದು ಅಥವಾ ಯಾವ ಫಲ ಹೆಚ್ಚಾಗಿ ನೀಡ್ತದೆ, ಇದನ್ನ ತಿಳ್ಕೊಳ್ಳೋದು ಹೇಗೆ ಅಂತಂಬುದು ಪ್ರಶ್ನೆ. ಇಲ್ಲಿ ಇದನ್ನು ನಾವು ನೋಡಬೇಕಾದ್ರೆ ಒಂದೇ ಗ್ರಹ ಕೆಲವೊಮ್ಮೆ ಏನಾಗುತ್ತೆ, ಶುಭ ಸ್ಥಾನಾಧಿಪತಿಯೂ ಆಗಿರುತ್ತೆ, ದುಷ್ಟ ಸ್ಥಾನಾಧಿಪತಿಯೂ ಆಗಿರುತ್ತೆ ಕೆಲವಿನ ಲಗ್ನಗಳಿಗೆ. ಮೊದಲು ಯಾವ ಫಲ ಕೊಡುತ್ತೆ ಅಂತಂದಾಗ ಇದು ಅವರವರ ಏಜ್ ಮೇಲೆ ಹೋಗುತ್ತೆ. ಅವ್ರ ಏಜ್ಗೆ ಆ ಸಮಯದಲ್ಲಿ ಆ ಎರಡು ಗ್ರಹಗಳ ಸೂಚನೆ ಮಾಡುವಂಥ ವಿಚಾರ. ಈಗ ಸಪ್ತಮಾಧಿಪತಿ ಇನ್ನೊಂದು ಗ್ರಹದ ಅಧಿಪತಿ ಬಂದಿದ್ಕೊಳ್ಳೋದು, ಸಣ್ಣ ಕಾಲೇಜಿಗೆ ಹೋಗೋ ಹುಡುಗಗೆ ಸಪ್ತಮಾಧಿಪತಿಗೆ ಸಂಬಂಧಪಟ್ಟದೇನೂ ಇರಲ್ಲ, ಅವನನ್ನು ಅನುಭವಿಸ್ಲಿಕ್ಕೆ ಬೇಕಾದೇನೂ ಇರಲ್ಲ. ಅದೇ ವಿದ್ಯಾಸ್ಥಾನ ಅಂದ್ಕೊಳ್ಳಿ ವರ್ಕೌಟ್ ಆಗ್ತದೆ. ಅದೇ ತುಂಬ ದೊಡ್ಡವನಾಗಿದ್ದ ಅಂದ್ಕೊಳ್ಳಿ, ಉದ್ಯೋಗ ಮಾಡ್ತಾ ಇದ್ದವನಿಗೆ ಅವನಿಗೇನು ಚತುರ್ಥಾಧಿಪತಿಗೆ ಸಂಬಂಧಪಟ್ಟ ಓದಿಕೊಳ್ಳೋ ವಿಚಾರದಲ್ಲಿ ಏನೂ ಇರಲ್ಲ. ಓದ್ಕೊಳ್ಬೋದು, ಆದರೆ ಅಷ್ಟು ಸೀರಿಯಸ್ನೆಸ್ ಇರಲ್ಲ. ಅವರಿಗೆ ಚತುರ್ಥಾಧಿಪತಿಗೆ ಸಂಬಂಧಪಟ್ಟಷ್ಟು ಫಲ ಇರೋದಿಲ್ಲ. ಸೊ ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ರೆ ಯಾವುದು ಮುಂಚಿತವಾಗಿ ಅಂತ ಹೇಳೋದಕ್ಕಿಂತಲೂ ಆ ಸಮಯದಲ್ಲಿ ಅವನಿಗೆ ಬೇಕಾಗಿರೋದೇನು ಅಂತಂಬುದು ಮುಂಚಿತವಾಗಿ ತಿಳ್ಕೊಳ್ಬೇಕು. ಆ ಸಮಯದಲ್ಲಿ ಅವನಿಗೇನು ಬೇಕು ಅದನ್ನು ತಿಳ್ಕೊಂಡ್ರೆ ಸೊ ಅದಕ್ಕೆ ಸಂಬಂಧಪಟ್ಟ ಫಲವನ್ನು ನಾವು ನೋಡ್ತೇವೆ. ಸೊ ಇಲ್ಲಿ ಮತ್ತೊಂದು ವಿಚಾರ, ಯಾವುದು ಹೆಚ್ಚಾಗಿ ನೀಡ್ತದೆ ಅಂತ ಇದ್ದಾಗ ಅಲ್ಲಿ ಒಂದು ಸಂದರ್ಭ ಬರುತ್ತೆ. ಹೆಚ್ಚಾಗಿ ನೀಡುವಂಥದ್ದು ಯಾವುದು ಅಂತಂದರೆ, ಯಾವುದೇ ಒಂದು ಫಲವನ್ನು ಹೇಳೋ ಕಾಲಕ್ಕೆ ಕೇವಲ ಆಧಿಪತ್ಯವನ್ನು ಮಾತ್ರವೇ ಅಲ್ಲ, ಆ ಭಾವದ ಬಲವನ್ನು ಸಹಿತ ನೋಡ್ತೇವೆ. ಒಂದು ಶುಭಾಧಿಪತ್ಯ ದುಷ್ಟಸ್ಥಾನಾಧಿಪತ್ಯ ಅಂತಂದರೆ, ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಕರ್ಕರಾಶಿ ತಗೊಳ್ಳೋಣ. ಕರ್ಕರಾಶಿಗೆ ಏನಾಗ್ತದೆ, ಶನಿ ಗ್ರಹಕ್ಕೆ ಸಪ್ತಮ ಅಷ್ಟಮಾಧಿಪತ್ಯ ಬರ್ತದೆ. ಸಪ್ತಮಾಧಿಪತ್ಯ ಒಳ್ಳೆಯದು, ಅಷ್ಟಮಾಧಿಪತ್ಯ ಕೆಟ್ಟದ್ದು. ಸೊ ಯಾವುದು ಬಲವನ್ನು ಉಂಟು ಮಾಡ್ತದೆ ಅಂತಂದಾಗ ಆ ಸಪ್ತಮಾಧಿಪತಿ ಯಾರು, ಅವನ ಬಲ ಹೇಗಿದೆ ಅಂತ ನೋಡ್ತೇವೆ. ಆ ಸಪ್ತಮ ಸ್ಥಾನದ ಮೇಲೆ ಭಾವಬಲ ಅಂತೇವೆ. ಆ ಸಪ್ತಮ ಸ್ಥಾನದ ಮೇಲೆ ಬೇರೆ ಯಾವುದಾದ್ರೂ ಗ್ರಹಗಳ ಪ್ರಭಾವ ಉಂಟು, ಅಷ್ಟಮ ಸ್ಥಾನದ ಮೇಲೆ ಪ್ರಭಾವ ಉಂಟು. ನಂತರ ಷಡ್ಬಲ, ಅಷ್ಟಕ ವರ್ಗದಲ್ಲಿ ಕೂಡ ಬಲ ಬೇರೆ ಆಗ್ತದೆ. ಸಪ್ತಮಕ್ಕೆ ಅಷ್ಟಮಕ್ಕೆ ಒಂದೇ ರೀತಿ ಬಲ ಇರೋದಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಅದರಲ್ಲಿ ಇರೋ ಗ್ರಹಗಳು, ಅವುಗಳನ್ನು ನೋಡೋ ದೃಷ್ಟಿ ಇದು ಬದಲಾಗ್ತದೆ. ಅಧಿಪತಿ ಒಬ್ಬನೇ ಆಗಿರ್ಬೋದು, ಆದರೆ ಬೇರೆ ಎಲ್ಲ ಬದಲಾಗ್ತದೆ. ಆ ಬದಲಾವಣೆಯನ್ನು ನಾವು ಕಂಡು ಹಿಡಿದು ಯಾವುದು ಜಾಸ್ತಿ ಅಂತ ತಿಳ್ಕೊಳ್ಳೋ ಅವಕಾಶ ಉಂಟು. ಈ ಸಿಂಪಲ್ ಹೇಳ್ಬೇಕಾದ್ರೆ ಅಷ್ಟಕ ವರ್ಗವನ್ನು ನೋಡಿ, ಸಪ್ತಮಕ್ಕೆ ಎಷ್ಟು ಪಾಯಿಂಟ್ಸ್ ಬಂದಿದೆ, ಅಷ್ಟಮಕ್ಕೆ ಎಷ್ಟು ಪಾಯಿಂಟ್ಸ್ ಬಂದಿದೆ ಅಂತ ನೋಡಿ. ಮತ್ತೆ ಸಪ್ತಮ ಸ್ಥಾನದನ್ನ ಯಾವುದಾದ್ರೂ ಗ್ರಹಗಳು ನೋಡ್ತಾ ಇದೆಯೋ, ದೃಷ್ಟಿ ಸಂಬಂಧ ಇದೆಲ್ಲ ನೋಡ್ತೇವೆ. ಅಷ್ಟಮಕ್ಕೂ ನೋಡ್ತೇವೆ, ಯಾವುದಕ್ಕೆ ಹೆಚ್ಚು ಸಂಬಂಧ ಇದೆ. ಇನ್ನ ಮುಂದೆ ಹೋದರೆ ಆ ಗ್ರಹಗಳ ಕಾರಕತ್ವವನ್ನು ನೋಡ್ತೇವೆ. ಸಪ್ತಮ ಸ್ಥಾನಗಳನ್ನ ವಿಚಾರಗಳು ಬಂದಾಗ ಅವುಗಳ ಕಾರಕತ್ವಗಳು ಬೇರೆ ಆಗ್ತದೆ. ಅಷ್ಟಮ ಸ್ಥಾನಗಳನ್ನು ನೋಡೋ ಕಾಲಕ್ಕೆ ಅವುಗಳ ಕಾರಕತ್ವ ಬೇರೆ. ಈ ಬೇರೆ ಆದಾಗ ಏನಾಗುತ್ತೆ ಅಂದರೆ ಫಲ ಆಬ್ವಿಯಸ್ಲಿ ಬೇರೆ ಆಗ್ತದೆ. ಇದನ್ನು ತಿಳ್ಕೊಳ್ಬೇಕಾದ್ರೆ ಸಿಂಪಲ್ ನಾವೇನು ಮಾಡ್ತೇವೆ, ಷಡ್ಬಲವನ್ನು ನೋಡ್ತೇವೆ. ಷಡ್ಬಲದಲ್ಲಿ ಕೂಡ ಗೊತ್ತಾಗೋದಿಲ್ಲ, ಅಷ್ಟಕ ವರ್ಗವನ್ನು ನೋಡ್ತೇವೆ. ಸಪ್ತಮಕ್ಕೆ ಎಷ್ಟು ಬಿಂದುಗಳು ಬಂದಿದೆ, ಸರ್ವಾಷ್ಟಕ ವರ್ಗದಲ್ಲಿ ಸಪ್ತಮ ಜಾಸ್ತಿ ಇದೆಯೋ ಅಷ್ಟಮ ಜಾಸ್ತಿ ಇದೆಯೋ ನೋಡಿ. ಸಪ್ತಮ ಜಾಸ್ತಿ ಇದ್ರೆ ಅನುಕೂಲ, ಅಷ್ಟಮ ಜಾಸ್ತಿ ಇದ್ರೆ ಅದು ಅದಕ್ಕೆ ಸಂಬಂಧಪಟ್ಟ ಪ್ರಭಾವ ಜಾಸ್ತಿ ಇದೆ ಅಂತ ಈ ರೀತಿ ನಾವು ಹೇಳ್ಬೋದು. ಇದು ಈ ಪ್ರಶ್ನೆಗೆ ಉತ್ತರ. ನಂತರ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ದುಷ್ಟಸ್ಥಾನಾಧಿಪತಿಗಳ ಬಲ ನಿರ್ಣಯ ಮಾಡುವುದು ಹೇಗೆ? ಅವುಗಳ ಬಲ ಹೇಗೆ ತಿಳ್ಕೊಳ್ತೇವೆ? ದುಷ್ಟಸ್ಥಾನಾಧಿಪತಿಗಳ ಬಲ
ದುಷ್ಟಸ್ಥಾನಾಧಿಪತಿಗಳ ಬಲ ಹೇಗೆ ಹೇಳ್ತೇವೆ ಅಂದರೆ ಸೇಮ್ ಅಷ್ಟೇ. ಅಷ್ಟಕ ವರ್ಗ, ಸರ್ವಾಷ್ಟಕ ವರ್ಗ, ಷಡ್ಬಲ ಇವುಗಳನ್ನು ನೋಡಿ ನಾವು ಅವುಗಳ ಬಲವನ್ನು ನೋಡ್ತೇವೆ. ಆ ಬಲವನ್ನು ಹಿಡಿದು ನಾವು ಫಲವನ್ನು ಹೇಳಬೇಕಾಗುತ್ತೆ. ಅದು ಯಾವ ಥರ ಫಲ ಕೊಡುತ್ತೆ. ದುಷ್ಟಸ್ಥಾನಾಧಿಪತಿಗಳು ಒಂದೇ ಅಲ್ಲ, ಎಲ್ಲ ಗ್ರಹಗಳು ಇಷ್ಟೇ. ಬಲ ತಿಳಿಬೇಕು ಅಂತಂದರೆ ಆ ಗ್ರಹಗಳಿಗೆ ಷಡ್ಬಲದಲ್ಲಿ ಎಷ್ಟು ಪಾಯಿಂಟ್ಸ್ ಬಂದಿದೆ, ಅಷ್ಟಕ ವರ್ಗದಲ್ಲಿ ಎಷ್ಟು ಪಾಯಿಂಟ್ಸ್ ಬಂದಿದೆ, ಈ ರೀತಿ ನಾವು ಅದನ್ನು ನೋಡಿಕೊಂಡು ಫಲವನ್ನು ಹೇಳ್ತೇವೆ. ಮತ್ತೊಂದು ಪ್ರಶ್ನೆ, ಇದು ಜನರಲ್ ಕ್ವಶನ್, ಪಾಪ ಅವ್ರು ಕೇಳಿದ್ದಾರೆ ಜನರಲ್. ಸೊ ಭೂಮಿ ಸಹ ಕೂಡ ಒಂದು ಗ್ರಹವೇ. ಎಲ್ಲ ಗ್ರಹಗಳಿಗಿದ್ದಂತೆ ಭೂಮಿಗೂ ಸಹ ಕಾರಕತ್ವಗಳು, ಗುಣಗಳು ಎಲ್ಲ ಗ್ರಹಗಳಿಗೆ ಯಾವ ಥರ ನಾವು ನೋಡ್ತೀವಿ ಆ ಥರ ಏನಾದರೂ ವ್ಯವಸ್ಥೆ ಇದೆಯಾ? ಮೇ ಬಿ ಇರಬಹುದು. ನಮಗೆ ಭೂಮಿಯಲ್ಲಿರೋರಿಗೆ ನಾವು ಭೂಮಿಯನ್ನು ರೆಸ್ಪೆಕ್ಟ್ ತಗೊಳ್ಳೋದಿಲ್ಲ. ಭೂಮಿಯ ಪ್ಲೇಸಲ್ಲಿ ಸೂರ್ಯ ತಗೊಳ್ತೇವೆ. ಈಗ ನಿಮಗೆ 2 ಥೀರೀಸ್ ಇದೆ ಈ ಗ್ರಹಗಳನ್ನು ಕ್ಯಾಲ್ಕುಲೇಟ್ ಮಾಡುವುದರಲ್ಲಿ, ಪ್ರಿಡಿಕ್ಷನ್ ಮಾಡೋದ್ರಲ್ಲಿ 2 ಥೀರೀಸ್ ಇದೆ. ಒಂದು ಹೀಲಿಯೋಸೆಂಟ್ರಿಕ್ ಥೀರಿ, ಎರಡನೇದು ಒಂದು ಜಿಯೋಸೆಂಟ್ರಿಕ್ ಥೀರಿ ಅಂತ ಎರಡಿದೆ. ಅಂದರೆ ಹೀಲಿಯೋಸೆಂಟ್ರಿಕ್ ಅಂದರೆ ಸೂರ್ಯನ ಸುತ್ತಲೂ ಎಲ್ಲ ಗ್ರಹಗಳು ತಿರುಗುತ್ತಾ ಇದೆ, ಸೂರ್ಯನ ಸೆಂಟರ್ ಆಗಿಟ್ಟುಕೊಂಡು ಅವ್ರ ರೆಸ್ಪೆಕ್ಟಿಂದ ನಾವು ನೋಡ್ತೇವೆ. ಜಿಯೋಸೆಂಟ್ರಿಕ್ ಅಂದರೆ ಎಲ್ಲ ಗ್ರಹಗಳು ಟೆಕ್ನಿಕಲಿ ಸೂರ್ಯನ ಸುತ್ತಲೂ ತಿರುಗ್ತಾ ಇದೆ, ಆದರೆ ನಾವೆಲ್ಲಿದ್ದೇವೆ? ಭೂಮಿಯ ಮೇಲಿದ್ದೇವೆ. ಸೊ ಭೂಮಿಯ ಮೇಲಿದ್ದಂಥ ನಮಗೆ ಭೂಮಿ ಎಲ್ಲ ಕಡೆ ತಿರುಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಸೊ ನಾವು ಸ್ಟೇಷನರಿ ಆಗಿದ್ದೇವೆ, ಎಲ್ಲ ಗ್ರಹಗಳು ಭೂಮಿ ಸುತ್ತಲೂ ತಿರುಗ್ತಾ ಇದೆ ಅಂತ ನಾವು ಅಂದ್ಕೊಳ್ತೇವೆ. ಈಗ ನಾವು ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದು ಕೂಡ ನಾವು ಕೂಡ್ತಿರುವಂಥ ಬಸ್ ಓವರ್ಟೇಕ್ ಮಾಡಿತು ಅಂದ್ಕೊಳ್ಳಿ, ಯಾವುದನ್ನ ಬಸ್, ನಮ್ಮ ಬಸ್ ಮುಂದೆ ಹೋದಂಗೆ ಕಾಣಲ್ಲ, ಪಕ್ಕದಲ್ಲಿರೋ ಬಸ್ ಹಿಂದೆ ಹೋದಂಗೆ ಕಾಣುತ್ತೆ. ಮುಂದೆ ಹೋಗ್ತಾ ಇದೆಯಾ, ನಮಗಿಂತಲೂ ಸ್ಪೀಡಾಗಿ ಹೋದಂಥ ವೆಹಿಕಲ್ ಮುಂದೆ ಹೋಗುತ್ತೆ, ನಮ್ಮ ಗಾಡಿಗಿಂತಲೂ ಸ್ಪೀಡ್ ಕಡಿಮೆ ಇರೋ ವೆಹಿಕಲ್ ಹಿಂದೆ ಹೋಗುತ್ತೆ. ನಿಜವಾಗೂ ಹಿಂದೆ ಹೋಗಲ್ಲ, ಆದರೆ ನಮಗೆ ಹಂಗೆ ಕಾಣುತ್ತೆ. ಸೊ ಇಲ್ಲಿ ಗ್ರಹಗಳ ಬಲ ನೋಡಿ, ಎಲ್ಲ ಈ ಒಂದು ಈ ಭೂಮಿಗೆ ಸಂಬಂಧಪಟ್ಟ ನೋಡಿ, ಜಿಯೋಸೆಂಟ್ರಿಕ್ ಥಿಯರಿಯಲ್ಲಿ ಎಲ್ಲ ಗ್ರಹಗಳು ಭೂಮಿಯ ಸುತ್ತಲೂ ತಿರುಗ್ತಾ ಇದೆ ಅಂತ ನಾವು ಅಸ್ಯೂಮ್ ಮಾಡಿಕೊಳ್ತೇವೆ. ಆ ಸಮಯದಲ್ಲಿ ಏನಾಗುತ್ತೆ, ಸೂರ್ಯ ಕೂಡ ಭೂಮಿಯ ಸುತ್ತಲೂ ತಿರುಗ್ತಾ ಇದೆ ಅಂತ ಅಂದುಕೊಳ್ತೇವೆ. ಯಾಕಂದ್ರೆ ಸೂರ್ಯನ ಸುತ್ತು ಭೂಮಿ ತಿರುಗಿದ್ರೂ ಕೂಡ ನಮಗೆ ಕಾಣುವುದೇನು, ಭೂಮಿ ಸುತ್ತ ಸೂರ್ಯ ತಿರುಗಿದಂಗೆ ಕಾಣುತ್ತೆ. ದಿನಾಗೂ ನೀವು ಬೆಳಗ್ಗೆ ನೋಡಿ ಸೂರ್ಯೋದಯ ಆಗುತ್ತೆ, ಸೂರ್ಯ ಮೂವ್ ಆಗ್ತಾ ಇದ್ದಾನೆ ಹೊತ್ತು ಭೂಮಿ ಮೂವ್ ಆದಂಗೆ ಕಾಣಲ್ಲ. ಯಾಕಂದ್ರೆ ನಾವು ಭೂಮಿ ಮೇಲೆ ಇದ್ದೇವೆ, ನಮಗೆ ಸ್ಟೇಷನರಿ ಇದ್ದಂಗೆ ಕಾಣುತ್ತೆ. ಹಾಗಾಗಿ ಭೂಮಿಯನ್ನು ನಾವು ತಗೊಳ್ಳೋದ ಲೆಕ್ಕದಲ್ಲಿ, ಈ ಜಿಯೋಸೆಂಟ್ರಿಕ್ ಥಿಯರಿಯಲ್ಲಿ ಭೂಮಿಯನ್ನು ಲೆಕ್ಕ ತಗೊಳ್ಳಲ್ಲ. ಭೂಮಿಯ ಮೇಲೆ ನಾವಿದ್ದೀವಾದ ಕಾರಣ ನನ್ನ ಸುತ್ತು ಯಾವ ಗ್ರಹಗಳು ಹೆಂಗೆ ತಿರುಗ್ತಾ ಇದೆ ಅದನ್ನು ನೋಡಿ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಇದನ್ನೇ ಫಿಕ್ಸ್ಡ್ ಸಿಸ್ಟಮ್ ಅಂತೇವೆ. ಸೂರ್ಯನ ಸುತ್ತು ಎಲ್ಲ ಗ್ರಹಗಳು ತಿರುಗ್ತಾ ಇದೆ ಅಂತಂಬೋದಕ್ಕೆ ಟ್ರಾಪಿಕಲ್ ಸಿಸ್ಟಮ್ ಅಂತೇವೆ. ಇದನ್ನು ಹೆಚ್ಚು ವೆಸ್ಟರ್ನ್ಸ್ ಯೂಸ್ ಮಾಡ್ತಾರೆ, ನಾವು ಇದನ್ನು ಯೂಸ್ ಮಾಡಲ್ಲ. ನಾವು ಯೂಸ್ ಮಾಡೋದು ಜಿಯೋಸೆಂಟ್ರಿಕ್ ಥಿಯರಿ ಯೂಸ್ ಮಾಡ್ತೇವೆ. ಜಿಯೋಸೆಂಟ್ರಿಕ್ ಥಿಯರಿಯಲ್ಲಿ ಏನಂತಂದರೆ ಭೂಮಿ ಅಂತಂಬೋದು ಬರುವುದಿಲ್ಲ. ಒಂದು ವೇಳೆ ಇದ್ದರೆ ಅದಕ್ಕೇನೋ ಕಾರಕತ್ವಗಳು ಇರ್ಬೋದೇನೋ, ಬಟ್ ನಮಗಿರುವಂಥ ನಮ್ಮ ಮಹರ್ಷಿಗಳು ಇವರು ಕೊಟ್ಟಂಥ ಒಂದು ವಿಷಯಗಳಲ್ಲಿ, ಗ್ರಂಥಗಳಲ್ಲಿ ಭೂಮಿ ಸ್ಟೇಷನರಿ ಅಂತ ನಾವು ಮಾಡ್ತೇವೆ. ಭೂಮಿಗೆ ಎಲ್ಲೂ ಕೂಡ ಕಾರಕತ್ವಗಳನ್ನು ಹೇಳೋದಿಲ್ಲ, ಸೂರ್ಯನಿಗೆ ಹೇಳ್ತೇವೆ ಭೂಮಿಯ. ಯಾಕೆಂದರೆ ನಾವು ಒಂದು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಗ್ರಹಗಳನ್ನು ಬಳಸ್ತೀವಿ, ಆದ ಕಾರಣ ಸೂರ್ಯನ ಸಹಾಯದಿಂದ ವಿಷಯಗಳನ್ನು ತಿಳ್ಕೊಳ್ತೇವೆ. ಈಗ ಭೂಮಿಯ ಸಹಾಯದಿಂದ ವಿಷಯಗಳನ್ನು ತಿಳ್ಕೊಳ್ಬೇಕಂದ್ರೆ ಭೂಮಿ ಯಾವಾಗೂ ಫಿಕ್ಸ್ಡ್ ಆಗೇ ಇರುತ್ತೆ, ಒಂದೇ ಕಡೆ ಇರುತ್ತೆ. ಯಾಕಂದ್ರೆ ನಾವು ಭೂಮಿ ಮೇಲೆ ಇದ್ದೀವಿ, ಭೂಮಿ ಮೂವ್ ಆಗೋದೇ ಇಲ್ಲ. ನಿಮಗೆ ಜಿಯೋಗ್ರಫಿಲಿ ಭೂಮಿ ಚೇಂಜ್ ಆಗಬಹುದು, ಆದರೆ ನಾವೆಲ್ಲಿದ್ದೇವೆ? ಭೂಮಿಯ ಮೇಲಿದ್ದೇವೆ. ಭೂಮಿ ತಿರುಗಿದಾಗಲ್ಲ ನಾವು ತಿರುಗ್ತಾ ಇದ್ದೇವೆ. ಹಾಗಾಗಿ ನಮಗೆ ಭೂಮಿ ಸ್ಟೇಷನರಿಯಾಗೆ ಕಾಣುತ್ತೆ. ಹಾಗಾಗಿ ಇದಕ್ಕೆ ಕಾರಕತ್ವಗಳು, ಗುಣಗಳು ಕೊಟ್ಟು ಅದು ತಿಳ್ಕೊಳ್ಳುವಂಥ ವಿಚಾರಗಳೇನಿಲ್ಲ, ಆದ ಕಾರಣ ನಮಗೆ ಬರುವುದಿಲ್ಲ. ಇರಬಾರ್ದು ಅಂತೇನಿಲ್ಲ, ಆದರೆ ಜ್ಯೋತಿಷ್ಯ ಅಂತಂಬೋದು ಯಾಕೆ ಮಾಡಿಕೊಂಡಿದ್ದೀವಿ ಅಂತಂದರೆ ನಾವು ಗ್ರಹಗಳ ಸಹಾಯದಿಂದ ವಿಷಯಗಳನ್ನು ತಿಳ್ಕೊಳ್ತೀವಿ ಅಷ್ಟೆ. ಗ್ರಹಗಳು ಏನಿಲ್ಲ, ಓನ್ಲಿ ಮೂಮೆಂಟ್ ತೋರಿಸ್ತದಷ್ಟೆ, ಅವುಗಳಿಗೆ ಫಲಗಳಿಗೆ ಸಂಬಂಧ ಇಲ್ಲ. ಆದರೆ ಈ ಗ್ರಹ ಇಲ್ಲಿದ್ದಾಗ ಈ ಥರ ಫಲ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಫಲಗಳಿಗೆ ಗ್ರಹಗಳಿಗೆ ಸಂಬಂಧ ಇಲ್ಲ. ಗ್ರಹಗಳನ್ನು ಓನ್ಲಿ ಸೂಚಕ ಅಷ್ಟೇ. ನಾವು ಒಂದು ಪರ್ಫಾರ್ಮೆನ್ಸ್ ನೋಡಬೇಕಾದ್ರೆ ಏನು ಮಾಡ್ತೇವೆ, ನಿನ್ನ ಮಾರ್ಕ್ಸ್ ಎಷ್ಟು ಅಂತ ಕೇಳಬೇಕು.
ನಿಜವಾಗಿಯೂ ಆ ಮಾರ್ಕ್ಸ್ ನಮ್ಮನ್ನು ಪರ್ಫಾರ್ಮೆನ್ಸನ್ನು ಡಿಸೈಡ್ ಮಾಡಲ್ಲ. ನಮ್ಮ ಪರ್ಫಾರ್ಮೆನ್ಸಿಗೆ ತಕ್ಕಂತೆ ಆ ಮಾರ್ಕ್ಸನ್ನು ನಾವು ನೀಡ್ತೇವೆ. ನಿಜವಾಗೂ ಆ ಮಾರ್ಕ್ಸಿಗೂ ನಮ್ಮ ಪರ್ಫಾರ್ಮೆನ್ಸ್ಗೂ ಏನೂ ಸಂಬಂಧ ಇಲ್ಲ. ಬಟ್ ನಾವು ಸೂಚಕಗಳಷ್ಟೇ. ಇಲ್ಲಿ ಗ್ರಹಗಳು ಕೇವಲ ಸೂಚಕಗಳಷ್ಟೇ. ಗ್ರಹಗಳು ಒಳ್ಳೆಯದೂ ಮಾಡಲ್ಲ, ಕೆಟ್ಟದ್ದೂ ಮಾಡಲ್ಲ. ಜಸ್ಟ್ ಸ್ಟೇಷನರಿ ಆಬ್ಜೆಕ್ಟ್ಸ್ ಅಷ್ಟೇ. ಸ್ಟೇಷನರಿ ಅಂತಂದ್ರೆ ಐ ಮೀನ್ ಅದು ನಮ್ಮನ್ನ ಮೇಲೆ ಇನ್ಫ್ಲೂಯೆನ್ಸ್ ಕೊಡುವಂಥ ಗ್ರಹಗಳಲ್ಲ. ಅದು ಭಾಳ ಜನ ಹೇಳ್ತಾರೆ ಗ್ರಹಗಳ ಇನ್ಫ್ಲುಯೆನ್ಸ್ ಹಿಂಗಿರುತ್ತೆ, ಆ ಗ್ರಹಗಳ ಇನ್ಫ್ಲುಯೆನ್ಸ್ ಇರೋದ್ರಿಂದ ನಾನು ಹಿಂಗೊಂದು ಉಂಗುರ ಕೊಡ್ತೇನೆ, ಆ ಉಂಗುರ ಹಾಕು, ಆ ಗ್ರಹಗಳ ಕಿರಣಗಳು ಬಂದು ಉಂಗುರದ ಮೇಲೆ ಬೀಳುತ್ತೆ, ಆ ಉಂಗುರ ನಿನ್ನ ಒಳಗೆ ಶಕ್ತಿ ಪ್ರಸರಣೆ ಆಗಿ ನಿನಗೆ ಈ ಥರ ಹೇಳ್ತಾರೆ. ಆದರೆ ನಿಜವಾಗಿಯೂ ಗ್ರಹಗಳಿಗೂ ಫಿಸಿಕಲ್ ಆಬ್ಜೆಕ್ಟ್ ಆದಂಥ ಗ್ರಹಗಳಿಗೂ ನಮಗೂ ಏನೂ ಸಂಬಂಧ ಇಲ್ಲ. ಈಗ ಸಿಂಪಲ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಮನೆಯಲ್ಲಿ ವಾಲ್ ಕ್ಲಾಕ್ ಇದೆ. ವಾಲ್ ಕ್ಲಾಕ್ ಇದಲ್ವ, ವಾಲ್ ಕ್ಲಾಕಲ್ಲಿ ಟೈಮ್ ಸೂಚನೆ ಮಾಡ್ತದೆ. 2 ಗಂಟೆ ಆಯಿತು ಮಧ್ಯಾಹ್ನ, ಊಟ ಮಾಡೋಣ. ರಾತ್ರಿ 2 ಗಂಟೆ ಆಯಿತು ಮಲಗೋಣ. 2 ಗಂಟೆ ಆಯಿತು ಊಟ ಮಾಡೋಣ ಅಂತಂದರೆ ನಾವು ಊಟ ಮಾಡೋದಕ್ಕೆ 2 ಗಂಟೆ ಎಷ್ಟುವರೆಗೂ ರೆಸ್ಪಾನ್ಸಿಬಲ್? ಸಂಬಂಧನೇ ಇಲ್ಲ. ನೀವು 2 ಗಂಟೆ ಊಟ ಮಾಡಿ ಬಿಡಿ, ನಿಮ್ಮಿಷ್ಟ. ಅದು 2 ಗಂಟೆ ಸೂಚನೆ ಮಾಡ್ತದೆ ಅಷ್ಟೇ. ಬೆಳಗ್ಗೆ 10 ಗಂಟೆಗೆ ಆಫೀಸಿಗೆ ಹೋಗ್ಬೇಕು, 10 ಗಂಟೆ ಸೂಚನೆ ಮಾಡ್ತದೆ. ನಾವು ಆ ಟೈಮನ್ನು ನಾವು ಓಡಿ ಹೋಗ್ತೀವಿ. ಅಷ್ಟೇ ಆಗಲಿ, ಆ 10 ಗಂಟೆ ವಾಲ್ ಕ್ಲಾಕ್ ನಿಮ್ಮನ್ನೇನು ಫೋರ್ಸ್ ಮಾಡಲ್ಲ. ನಾವು ಸಿಸ್ಟಮ್ ಇಟ್ಕೊಂಡಿದ್ದೇವೆ, ಈ ಟೈಮಲ್ಲಿ ಈ ಕೆಲಸ ಮಾಡಬೇಕು ಅಂತ ಸಿಸ್ಟಮ್ ಇಟ್ಕೊಂಡಿದ್ದೇವೆ. ಅದಕ್ಕೆ ಪ್ರಮಾಣ ವಾಚ್ ಅಷ್ಟೇ. ಇಲ್ಲಿ ಆ ವಾಚಲ್ಲಿ ಕೂಡ ನಿಮಗೆ 12 ನಂಬರ್ಸ್ ಇದೆ. ಇಲ್ಲಿ ಜಗತ್ತಿನ ವಾಚಿಗೆ ಬಂದು 12 ರಾಶಿಗಳಿದೆ. ಅದರಲ್ಲಿ 3 ನೀಡಿಲಿದೆ. ಇದರಲ್ಲಿ ನಮಗೆ 7 ನೀಡಿಲಿದೆ. ಅದರಲ್ಲಿ ಒಂದು ವಾಚ್ 1 ಗಂಟೆಗೂ ಇನ್ನೊಂದು ಗಂಟೆಗೂ ಮಧ್ಯದಲ್ಲಿ 10 ಡಿವಿಷನ್ಸ್ ಮಾಡಿದ್ದೇವೆ. ಇಲ್ಲಿ 9 ಡಿವಿಷನ್ಸ್ ಮಾಡಿದ್ದೇವೆ. 9 ಪಾದಗಳು, ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ 9 ಪಾದಗಳನ್ನು ಮಾಡಿದ್ದೇವೆ. ಅದು ಟೈಮ್ ಸೂಚನೆ ಮಾಡುತ್ತದೆ. ಇದು ಈ ವಿಶ್ವ ಗಡಿಯಾರ ಆಸ್ಟ್ರೋನಾಮಿಕಲ್ ವಾಚು ಟೈಮ್ ಸೂಚನೆ ಮಾಡ್ತದೆ. ಇಷ್ಟೇ, ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಪ್ರಮಾಣವಾಗಿ ಇಟ್ಟುಕೊಂಡಿದ್ದೇವೆ ಅಷ್ಟೇ ಆಗಲಿ. ಆ ಗ್ರಹಗಳಿಗೆ ನಮಗೂ ಡೈರೆಕ್ಟ್ ಇನ್ಫ್ಲೂಯೆನ್ಸ್ ಇಲ್ಲವೇ ಇಲ್ಲ. ಡೈರೆಕ್ಟ್ ಇನ್ಫ್ಲೂಯೆನ್ಸ್ ಆಗೋದು ಯಾವುದರಿಂದ ಅಂದರೆ ನಮ್ಮ ಮಾಡಿದಂಥ ಕರ್ಮದಿಂದ, ಮಾಡಬಹುದಾದ ಮಾಡ್ತಾ ಇರುವಂಥ ಕರ್ಮಗಳಿಂದ ಆಗ್ತದೆ. ಕರ್ಮ ಅಂದರೆ ಬ್ಯಾಲೆನ್ಸ್. ನಾವು ಏನು ಸಮಾಜಕ್ಕೆ ಕೊಡಬೇಕು, ಜಗತ್ತಿಗೆ ಕೊಡಬೇಕು, ಸಲ್ಲಿಸಬೇಕು, ಅದನ್ನು ಟ್ಯಾಕ್ಸನ್ನು ನಾವು ಪೇ ಮಾಡ್ತಾ ಇದ್ದೀವಿ. ಟ್ಯಾಕ್ಸು ಇಂಟ್ರೆಸ್ಟ್, ಸಮ್ಟೈಮ್ಸ್ ಟ್ಯಾಕ್ಸ್ ಪೇ ಮಾಡಬೇಕಾದ್ರೆ ಇಂಟ್ರೆಸ್ಟ್ ಕೂಡ ಅನುಭವಿಸ್ಬೇಕಾಗ್ತದೆ. ಒಂದು ಕೆಲಸ ಮಾಡಿದರೆ ಅದರಿಂದ ಬೆನಿಫಿಟೂ ಆಗಬಹುದು, ತೊಂದರೆಯೂ ಆಗಬಹುದು. ಇಲ್ಲಿ ಬೆನಿಫಿಟನ್ನು ನಾವು ಸುಖ ಅಂತೇವೆ, ತೊಂದರೆಯನ್ನು ದುಃಖ ಅಂತೇವೆ. ಈ ಎರಡನ್ನು ಗ್ರಹಗಳ ಆಧಾರದಿಂದ ತಿಳ್ಕೊಳ್ತೇವೆ. ನಾನು ಆಫೀಸಿಗೆ ಎಷ್ಟು ಗಂಟೆ ಹೋಗಬೇಕು, 10 ಗಂಟೆ ಹೋಗಬೇಕು, ನಮಗೆ ಪ್ರಮಾಣ ಯಾವುದು? ವಾಚ್ ತಾನೆ, ಅದನ್ನು ನೋಡಿ ಹೋಗ್ತೇವೆ. ಅಷ್ಟೇ ಆಗಲಿ, ವಾಚು ನಮ್ಮನ್ನು ಡೈರೆಕ್ಟಾಗಿ ಡ್ರೈವಿಂಗ್ ಫೋರ್ಸ್ ಅಲ್ಲ. ನೀವು 10 ಗಂಟೆ ಹೋಗ್ಬೋದು, ಹೋಗದೇ ಇರ್ಬೋದು, ನಿಮ್ಮ ಇಷ್ಟ. ಆದರೂ ಪ್ರಮಾಣ ಸೂಚನೆ ಮಾಡಿದ್ರೆ ಹೀಗಾಗತ್ತೆ. ಗ್ರಹಗಳ ವಿಷಯದಲ್ಲಿ ಅಷ್ಟೇ. ಗ್ರಹಗಳಿಂದ ನಾವು ನಮ್ಮ ಕರ್ಮ ಹೇಗಾಗತ್ತೆ ಅಂತ ತಿಳ್ಕೊಳ್ತೀವಿ. ಪುನಃ ಗ್ರಹಗಳಿಂದ ನಮಗೆ ಆಗುವಂಥದ್ದೇನಿಲ್ಲ. ಸೊ ನಾವು ಭೂಮಿ ಮೇಲಿದ್ದೀವಿ, ಆದ ಕಾರಣ ಭೂಮಿ ಅಂತಂಬ ಗ್ರಹ ಮೂಮೆಂಟ್ ನಮಗೆ ಕಾಣೋದಿಲ್ಲ. ಹಿಲಿಯೋಸೆಂಟ್ರಿಕ್ ಥಿಯರಿಯಲ್ಲಿ ಭೂಮಿ ಬರುತ್ತೆ. ಯಾಕಂದರೆ ಸಣ್ಣ ಸೆಂಟ್ರಾಗಿ ತಗೊಳ್ತೇವೆ. ಎಲ್ಲ ಗ್ರಹಗಳು ಸೂರ್ಯನ ಸುತ್ತಲೂ ತಿರುಗುತ್ತಾ ಇದೆ ಅಂತೇಳಿ ಭೂಮಿಯನ್ನು ಕೂಡ ಅವುಗಳಿಗೂ ಕಾರಕತ್ವಗಳು ಎಲ್ಲ ಇದೆ. ಯಾವುದರಲ್ಲಿ? ಹೀಲಿಯೋಸೆಂಟ್ರಿಕ್ ಥಿಯರಿ. ಇದು ವೆಸ್ಟರ್ನ್ಸ್ ತುಂಬ ಜಾಸ್ತಿ ಬಳಸ್ತಾರೆ. ನಮ್ಮಲ್ಲಿ ಆ ಪದ್ಧತಿ ಇಲ್ಲ. ಅದಕ್ಕಾಗಿ ನಮ್ಮ ಜ್ಯೋತಿಷಾಸ್ತ್ರದಲ್ಲಿ ಭೂಮಿ ಬರಲ್ಲ. ನಮ್ಮದು ಜಿಯೋಸೆಂಟ್ರಿಕ್ ಥಿಯರಿ. ಎಲ್ಲ ಗ್ರಹಗಳು ಭೂಮಿ ಸುತ್ತಲೇ ತಿರುಗುತ್ತಾ ಇದೆ ಅಂತ ನಾವು ಅಂದ್ಕೊಳ್ತೇವೆ. ನಮಗೆ ಕಾಣುವುದು ಅದೇ ತಾನೇ. ನಮ್ಮ ಭೂಮಿ ಎಲ್ಲ ಕಡೆ ತಿರುಗಿದಂಗೆ ಕಾಣಲ್ಲ. ನಮ್ಮ ಭೂಮಿ ಸುತ್ತ ಎಲ್ಲ ಗ್ರಹಗಳು ತಿರುಗ್ತಾ ಇದೆ. ದಿನಾಗೂ ಸೂರ್ಯನೇ ನಮಗೆ ತಿರುಗಿದಂಗೆ ಕಾಣುತ್ತೆ ಹೊತ್ತು ನಮ್ಮ ಭೂಮಿ ತಿರುಗಿದ ನಮಗೆ ಕಾಣಲ್ಲ. ಸೊ ಎಲ್ಲ ಗ್ರಹಗಳು ಇಷ್ಟೇ ಮೂವ್ ಆಗ್ತಾ ಇದ್ದಂಗೆ ಕಾಣುತ್ತೆ. ಯಾಕಂದರೆ ಭೂಮಿಯನ್ನು ಸ್ಟೇಷನರಿಯಾಗಿ ಮಾಡಿಬಿಡ್ತೇವೆ. ಇದನ್ನು ಫಿಕ್ಸ್ಡ್ ಸಿಸ್ಟಮ್ ಅಂತೇವೆ. ಹಾಗಾಗಿ ನಮ್ಮ ಶಾಸ್ತ್ರದಲ್ಲಿ ಫಿಕ್ಸ್ಡ್ ಸಿಸ್ಟಮ್ ಫಾಲೋ ಆಗುತ್ತೆ. ಆದ ಕಾರಣ ಭೂಮಿಗೆ ಯಾವ ಥರದ ಕಾರಕತ್ವಗಳನ್ನು ಕೊಟ್ಟಿಲ್ಲ. ವರ್ಣ ಆಗಲಿ ಅಥವಾ ಅದಕ್ಕೆ ಬಲ ಆಗಲಿ, ಇದನ್ನು ತಿಳಿಯೋ ಕ್ರಮ ಇಲ್ಲ. ಆದರೆ ಯಾಕಂದರೆ ಅದು ಫಿಕ್ಸ್ಡ್ ಆಗಿರುತ್ತೆ. ಯಾವಾಗ ಫಿಕ್ಸ್ಡ್ ಸಿಸ್ಟಮಲ್ಲಿ ಮೇ ಬಿ ಹೀಲಿಯೋಸೆಂಟ್ರಿಕ್ ಥಿಯರಿಯಲ್ಲಿ ಇರ್ಬೋದು. ಯಾಕಂದರೆ ಭೂಮಿಯಲ್ಲಿ ಸ್ಟೇಷನರಿ ಅಲ್ಲ, ಸೂರ್ಯ ಫಿಕ್ಸ್ಡ್ ಅಲ್ಲಿ. ಆ ಸೂರ್ಯನ ಕಾರಕತ್ವಗಳನ್ನು ಭೂಮಿ ಕೊಡ್ತಾರೇನೋ ನನಗೆ ಗೊತ್ತಿಲ್ಲ. ಆ ಸೂರ್ಯನ ಕಾರಕತ್ವಗಳೇನಿದೆ ಎಲ್ಲ ಭೂಮಿ ಕೊಡ್ತಾರೆ. ಯಾಕಂದರೆ ನಮ್ಮಿಂದ ಸೂರ್ಯ ಎಷ್ಟು ದೂರವೋ ಸೂರ್ಯನಿಂದ ಕೂಡ ನಾವು ಅಷ್ಟೇ ದೂರ ತಾನೆ. ಸೊ ಮೇ ಬಿ ಆ ಥರ ಕೊಡ್ಬೋದು. ಈ ರೀತಿ
ನಾವು ಗ್ರಹಗಳನ್ನು ಕಾರಕತ್ವಗಳನ್ನು ನೋಡ್ಬೋದು. ಸೊ ಭೂಮಿಗೆ ಯಾವ ಥರದ ಕಾರಕತ್ವಗಳನ್ನು ನಮ್ಮ ಜಿಯೋಸೆಂಟ್ರಿಕ್ ಥಿಯರಿಯಲ್ಲಿ, ಯಾಕಂದರೆ ನಮ್ಮ ಸನಾತನ ಧರ್ಮದಲ್ಲಿರುವಂಥ ಎಲ್ಲ ಗ್ರಂಥಗಳು ಜಿಯೋಸೆಂಟ್ರಿಕ್ ಥಿಯರಿನೇ ಒಬೆ ಮಾಡ್ತದೆ. ಹಾಗಾಗಿ ನಮಗೆ ಅದರಲ್ಲಿರೋ ವಿಷಯಗಳು ಯಾವುದೂ ನಮಗೆ ಭೂಮಿಗೆ ಸಂಬಂಧಪಟ್ಟದ್ದು ಯಾವುದೂ ನಮಗೆ ಬರೋದಿಲ್ಲ. ಮೇ ಬಿ ಹೀಲಿಯೋಸೆಂಟ್ರಿಕ್ ಥಿಯರಿ ಅಥವಾ ಟ್ರಾಪಿಕಲ್ ಸಿಸ್ಟಮ್ ಅಂತ ಇರ್ತೀವಿ, ವೆಸ್ಟರ್ನ್ಸ್ ಯೂಸ್ ಮಾಡ್ತಾರೆ. ಅವ್ರ ಸಿಸ್ಟಮ್ನ ಅವ್ರೇನೋ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ನಮಗೆ ಪ್ರಮಾಣ ನಮ್ಮ ಋಷಿ ಮುನಿಗಳು ಬರೆದಂಥ ಗ್ರಂಥಗಳು, ಅವುಗಳಿಗೆ ಯಾವ್ದು ಗ್ರಂಥಗಳು ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ ಅಷ್ಟೇ, ಇಲ್ಲ ಅಂತ ನಾವು ಹೇಳಲಿಕ್ಕಿಲ್ಲ. ನಮಗೆ ಗೊತ್ತಿಲ್ಲ ಅವ್ರ ಸಿಸ್ಟಮ್ ಹೇಗಿರ್ಬೋದು ಏನು. ಮೇ ಬಿ ಅವ್ರ ಸಿಸ್ಟಮಲ್ಲಿ ಹೋದರೆ ಇರ್ಬೋದೇನು. ನಾವು ಫಾಲೋ ಆಗೋದು ಪ್ಯೂರ್ಲಿ ನಮ್ಮ ಸನಾತನ ಧರ್ಮದಿಂದ ಬಂತಾ ಇರೋದು ಜಿಯೋಸೆಂಟ್ರಿಕ್ ಥಿಯರಿ, ಫಿಕ್ಸ್ಡ್ ಸಿಸ್ಟಮ್ ಅಂತ. ಭೂಮಿಯನ್ನೇ ಸೆಂಟರ್ ಆಗಿಟ್ಟುಕೊಂಡು ಎಲ್ಲ ಗ್ರಹಗಳು ಭೂಮಿಯನ್ನು ಸುತ್ತಲೂ ತಿರುಗುತ್ತಾ ಇದೆ ಅಂತ ನೋಡಿ ನಾವು ಶಾಸ್ತ್ರವನ್ನು, ಕಾಲವನ್ನು ಗಣನೆ ಮಾಡ್ತೇವೆ. ಗ್ರಹಗಳ ರೋಲ್ ಎಷ್ಟವರೆಗೂ ಅಂತಂದರೆ ಕಾಲವನ್ನು ತಿಳ್ಕೊಳ್ಳೋಷ್ಟವರೆಗೆ ಗ್ರಹಗಳ ರೋಲ್. ಅವುಗಳಿಗೆ ನಮ್ಮ ಜೀವನಕ್ಕೆ ಡೈರೆಕ್ಟ್ ಸಂಬಂಧ ಇಲ್ಲವೇ ಇಲ್ಲ. ಗ್ರಹಗಳು ಕಾಲವನ್ನು ಸೂಚನೆ ಮಾಡ್ತದೆ, ನಮಗೂ ಕಾಲಕ್ಕೆ ಸಂಬಂಧ, ಗ್ರಹಗಳಿಗೆ ಸಂಬಂಧ ಇಲ್ಲ. ನಮಗೆ ವಾಚ್ ನೋಡಿ, ನನಗೂ ವಾಲ್ ಕ್ಲಾಕ್ಗೆ ಸಂಬಂಧ ಇಲ್ಲ. ಆ ವಾಲ್ ಕ್ಲಾಕ್ ಸೂಚನೆ ಮಾಡೋ ಟೈಮಿಗೂ ನನಗೂ ಸಂಬಂಧ. ಈಗ ಯಾರೋ ಹೇಳ್ತಾರೆ ನಿಂಗೆ ಒಳ್ಳೆ ಟೈಮ್ ಇಲ್ಲಪ್ಪ ಅಂತಂದ್ರೆ, ಹೌದ್ರಿ ನಮ್ಮ ಮನೆಗೆ ವಾಚ್ ಚೇಂಜ್ ಮಾಡಬೇಕು, ಅದು ಒಳ್ಳೆ ಟೈಮೇ ತೋರಿಸ್ತಾ ಇಲ್ಲ. ವಾಚ್ ಚೇಂಜ್ ಮಾಡಿದ್ರೆ ಒಳ್ಳೆ ಟೈಮ್ಸ್ ಆಗ್ತದಾ? ಆಗೋದಿಲ್ಲ. ಯಾಕೆ? ಈಗ ಗ್ರಹಗಳೇ ಈಗ ವಾಚಲ್ಲಿರುವಂಥ ಟೈಮೇ ನಮ್ಮನ್ನು ನಿರ್ದೇಶ ಮಾಡೋದಾದರೆ ವಾಚ್ ಚೇಂಜ್ ಮಾಡಿದ್ರೆ ಆಯಿತು, ಅವಾಗ ದೊಡ್ಡ ವಾಚ್ ಬಿಸ್ನೆಸ್ ಒಂದಾಗ್ತದೆ. ಸೊ ನಮ್ಮ ಕಂಪನಿ ವಾಚೇ ತಗೊಳ್ಳಿ, ಎಲ್ಲ ಟೆಂಪಲ್ಸು ವಾಚ್ಗಳು ತಯಾರು ಮಾಡಿ ಶುರು ಮಾಡ್ತಾರೆ. ನಾವು ಒಂದು ವರ್ಷದ ದಿನ ಇದು ಪೂಜೆ ಮಾಡಿದ್ದೇವೆ, ಹಾಗಾಗಿ ನಮ್ಮ ವಾಚ್ ತೊಗೊಂಡ್ರೆ ನಿಮ್ಮ ಮನೆಗೆ ಟೈಮ್ ಚೇಂಜ್ ಆಗ್ತದೆ, ನಿಮ್ಗೆ ಒಳ್ಳೆ ಟೈಮ್ ಬರ್ತದೆ ಅಂತ ಶುರು ಮಾಡ್ತಾರೆ. ಬಿಸ್ನೆಸ್ಸೇ ತಾನೆ, ನಾವು ಗ್ರಹಗಳಿಂದನೇ ಬಿಸ್ನೆಸ್ ಮಾಡ್ತೇವೆ, ಅದೊಂದು ಬಿಸ್ನೆಸ್ ಶುರು ಆಗ್ತದೆ. ವಾಚ್ಗೆ ಸಂಬಂಧ ಇಲ್ಲ. ನಾವು ಗ್ರಹಗಳನ್ನು ತಲೆ ಕೆಡಿಸ್ಕೊಳ್ಳಬಾರ್ದು. ಈಗ 1 ಗಂಟೆ 2 ಗಂಟೆ ಆಯಿತು, 2 ಗಂಟೆಗೆ ನಮ್ಮ ಮನೆಗೆ ಏನೋ ಒಂದು ದುಃಖವಾದಂಥ ಸಿಚುವೇಶನ್ ಆಯಿತು. ಆ 2 ಗಂಟೆ ರೆಸ್ಪಾನ್ಸಿಬಲ್ ಆಗುತ್ತಾ? 2 ಗಂಟೆ ನಾವು ಬೈತೀವ? ವಾಚಲ್ಲಿರುವಂಥ 2 ಗಂಟೆಗೆ ಏನಾದರೂ ಹೋಮಗಳು ಹವನಗಳು ಏನೋ ಒಳ್ಳೇದಾಗಬೇಕಾದ್ರೆ ಆ 2 ಗಂಟೆ ನಂಬರನ್ನು ಇಟ್ಕೊಂಡು ಏನಾದರೂ ಹೋಮ ಹವನಾದಿಗಳು ಮಾಡಿದ್ರೆ ಆಗುತ್ತಾ? ಏನೂ ಇಲ್ಲ. ಗ್ರಹಗಳು ಅಷ್ಟೇ. ನಮಗೆ ಸೂರ್ಯ, ಚಂದ್ರ, ಬುಧ, ಈ ಗ್ರಹಗಳಿಗೆಲ್ಲ ಕೂಡ ಏನೋ ತಾಪತ್ರಯ ಬರ್ತಾ ಇದೆ ಅಂತ ನಾವು ಹೋಮಗಳು ಹವನಗಳು ಮಾಡ್ತೇವೆ. ನಿಜವಾಗಿಯೂ ಟೆಕ್ನಿಕಲ್ ಆಗಿ ನೋಡಿದ್ರೆ ನೀವು ಆ ಮಂತ್ರಗಳನ್ನು ನೋಡಿ, ಯಾರಾದರೂ ಈ ಗ್ರಹಗಳ ಶಾಂತಿ ಮಾಡಿಸ್ತಾರಲ್ಲ ಪೌರೋಹಿತರು, ಆ ಸ್ವಲ್ಪ ತಿಳುವಳಿಕೆ ಇರೋ ಪೌರೋಹಿತರನ್ನು ಕೇಳಿದ್ರೆ, ನಾವು ಮಾಡೋದು ಯಾರಿಗೆ ಪೂಜಾ? ಗ್ರಹಗಳಿಗೂ ಭಗವಂತನಿಗೂ ಕೇಳಿ. ಭಗವಂತನಿಗೆ ಹೇಳ್ತಾರೆ. ಆ ಗ್ರಹಗಳ ಪರವಾಗಿ ಭಗವಂತನನ್ನು ಬೇಡಿಕೊಳ್ತೇವೆ. ಗ್ರಹಗಳು ಏನಿದೆ ಅವುಗಳ ಪೋರ್ಟ್ಫೋಲಿಯೋ ತುಂಬ ಕಡಿಮೆ. ನಮ್ಮನ್ನು ನಿರ್ದೇಶ ಮಾಡುವಂಥ ಪೋರ್ಟ್ಫೋಲಿಯೋ ಗ್ರಹಗಳಿಗಿಲ್ಲ. ಅವು ಟೈಮ್ ಸೂಚನೆ ಮಾಡ್ತದೆ. ಮನೆಗೆ ವಾಚ್ ಹೇಗೋ ಗ್ರಹಗಳು ಅಷ್ಟೇ ಕೆಲಸ. ನಾವು ವಾಚಿಗೆ ಪ್ರಯಾರಿಟಿ ಕೊಡ್ತೀವ, ಅದು ಸೂಚನೆ ಮಾಡೋ ಟೈಮಿಗೆ ಪ್ರಯಾರಿಟಿ ಕೊಡ್ತೀವ? ಟೈಮಿಗೆ ಪ್ರಯಾರಿಟಿ ಕೊಡ್ತೇವೆ, ವಾಚನ್ನು ನಾವು ಹಿಡಿಸ್ಕೊಳ್ಳೋದಿಲ್ಲ. ನನಗೆ 2 ಗಂಟೆಗೆ ಪ್ರಮೋಷನ್ ಬಂತು ಅಂತ ಹೇಳಿ 2 ಗಂಟೆಗೆ ಆ ವಾಚಿಗೆ ವಿಶೇಷವಾಗಿ ಪೂಜೆಗಳು ಮಾಡ್ತೀನಿ. ಆ ವಾಚಿಗೆ ಒಂದು ಈ ಟೈಮ್ ತೋರಿಸಿದ್ರಿಂದಾನೆ ಬೆಳಗ್ಗೆ ನಾನು ಈ ಟೈಮಿಗೆ ಹೊರಟಿರೋದ್ರಿಂದ ನಂಗೆ ಕರೆಕ್ಟಾಗಿ ನನಗೆ ಅನುಕೂಲ ಆಯಿತು, ಲಾಭ ಆಯಿತು. ಹೌದು, ಇನ್ನು ದೊಡ್ಡ ಆ ವಾಚಿಗೆ ದೊಡ್ಡ ಪೂಜೆ ಮಾಡೋಣ. ಯಾವ ಕಾರಣದಿಂದ ಆ ವಾಚ್ ಕೆಟ್ಟೋಯ್ತು ಅಂದ್ಕೊಡಿ, ನನ್ನ ಜೀವನ ಕೆಟ್ಟೋದಾಗ ಅಂದ್ಕೊಳ್ತೀನಿ. ಇದು ಮನುಷ್ಯನ ದೌರ್ಬಲ್ಯ. ಇಲ್ಲಿ ವಾಚ್ಗೇನೂ ಸಂಬಂಧ ಇಲ್ಲ. ನಮಗೆ ಗೊತ್ತಿದೆ, ನಮ್ಗೇನಾದ್ರು ಒಳ್ಳೇದಾದರೂ ಕೆಟ್ಟದಾದರೂ ನಾವು ವಾಚನ್ನು ಹೊಡಿತೀವ. ನನಗೆ ಮನೆಗೆ ದುಃಖ ಆಯಿತು, ವಾಚನ್ನು ತೊಗೊಂಡೋಗಿ ಹೊಡೆದು ಬಿಡ್ತೀರಾ? ತುಂಬ ಸಂತೋಷ ಆಯಿತು, ವಾಚಿಗೆ ಸನ್ಮಾನ ಮಾಡ್ತೀರಾ? ಇಲ್ವಲ್ಲ. ವಾಚ್ ಈಸ್ ವಾಚ್. ನನ್ನ ಟೈಮನ್ನು ನೋಡ್ಕೊಳ್ತೀನಿ ಹೊತ್ತು ವಾಚನ್ನು ನೋಡ್ಕೊಳ್ಳೋದು. ಆದರೆ ನಿಮಗೆ ಟೈಮ್ ತೋರಿಸೋದು ಯಾರು? ವಾಚ್. ಗ್ರಹಗಳು ಅಷ್ಟೇ. ಗ್ರಹಗಳು ನಮಗೆ ಟೈಮನ್ನು ಸೂಚನೆ ಮಾಡ್ತದೆ, ಒಳ್ಳೆ ಟೈಮ ಕೆಟ್ಟ ಟೈಮ. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ, ನನಗೆ ಒಳ್ಳೆ ಟೈಮ್ ಆಗಬೇಕಾದ್ರೆ ಶನಿಗ್ರಹಕ್ಕೆ ಪೂಜೆ ಮಾಡೋಣ, ಗುರುಗ್ರಹಕ್ಕೆ ಪೂಜೆ ಮಾಡೋಣ ಅಂತಂದರೆ ವಾಚಿಗೆ ಪೂಜೆ ಮಾಡಿದಂಗೆ ಏನು? ವಾಚಿಗೂ ಅದಕ್ಕೂ ಏನು ಸಂಬಂಧ? ಏನು ಎಲ್ಲದ ಹತ್ತಿರ ಸಂಬಂಧ ನೋಡಿ. ಇದ್ರಾಗ 12 ನಂಬರ್ಸ್ ಇದೆ, ಅದರ 12 ರಾಶಿಗಳಿದೆ. ಇದ್ರಾಗ 3 ನೀಡಿಲಿದೆ, ಅಲ್ಲಿ 7 ನೀಡಿಲಿದೆ. ಯಾಕಂದರೆ ನಮಗೆ ಟೈಮ್ ತುಂಬ ದೊಡ್ಡ ತಾನೆ, ವೇದಿಕ್ ಟೈಮ್. ಅಲ್ಲಿ 7 ನೀಡಿಲಿದೆ, 7 ಗ್ರಹಗಳು ಸುತ್ತಾ ಇರುತ್ತೆ. ಇದು ಒಳ್ಳೆ ಟೈಮ್ ಹೇಳುತ್ತೆ, ಅದು ಹೇಳುತ್ತೆ. ಇಷ್ಟೇ. ಈಗ ಗ್ರಹಗಳಿಗೆ ನಾವು ಮಾಡೋ ಪೂಜೆಗಳೆಲ್ಲ ಗ್ರಹಗಳಿಗೆಲ್ಲ, ಗ್ರಹಗಳ ಅಂತರ್ಯಾಮಿಯಾದಂಥ ಭಗವಂತನಿಗೆ. ಗ್ರಹಗಳು ಏನು ಮಾಡ್ತದೆ? ಟೈಮ್ ಸೂಚನೆ ಮಾಡ್ತದೆ.
ಆ ಟೈಮ್ ಸೂಚನೆ ಮಾಡಿ ಅದು ಒಳ್ಳೆ ಟೈಮಾ ಕೆಟ್ಟ ಟೈಮಾ ಅಂತಂಬೋದು ನಾವು ಹಿಂದೆ ಮಾಡಿದಂಥ ಕರ್ಮದ ಮೇಲೆ ಡಿಪೆಂಡ್ ಆಗ್ತದೆ. ಆ ವಾಚ್ ಏನು ಮಾಡ್ತದೆ, ನಾವೇನು ಮಾಡ್ತೇವೆ, ನಮ್ಮ ಕರ್ಮವನ್ನು ಡಿಕೋಡ್ ಮಾಡ್ಕೊಳ್ತೀವಿ. ಒಳ್ಳೆ ಟೈಮ್ ಇದ್ರೆ ಒಳ್ಳೆ ಕರ್ಮ, ಕೆಟ್ಟ ಟೈಮ್ ಇದ್ರೆ ಕೆಟ್ಟ ಕರ್ಮ. ಒಳ್ಳೆ ಟೈಮ್ ಬಂತಂದ್ಕೊಳ್ಳಿ, ಒಳ್ಳೆ ಕರ್ಮ ಫಲ ಕೊಡ್ತಾ ಇದೆ. ಕೆಟ್ಟ ಟೈಮ್ ಬಂತಂದ್ಕೊಳ್ಳಿ, ಕೆಟ್ಟ ಟೈಮು ಫಲ ಕೊಡ್ತಾ ಇದೆ ಅಂತ ಅರ್ಥ, ಪಾಪ ಫಲ ಕೊಡ್ತಾ ಇದೆ ಅಂತ ಅರ್ಥ. ಗ್ರಹಗಳು ಕೆಟ್ಟದ್ದು ಮಾಡ್ತಾ ಇದೆ ಅಂತ ಅರ್ಥ ಅಲ್ಲ. ವಾಚ್ ಹೇಗೆ ರೆಸ್ಪಾನ್ಸಿಬಲ್ ಅಲ್ಲವೋ, ವಾಲ್ ಕ್ಲಾಕ್, ಗ್ರಹಗಳಿಗೂ ಏನೂ ರೆಸ್ಪಾನ್ಸಿಬಲ್ ಇರಲ್ಲ. ಓನ್ಲಿ ಟೈಮ್ ಸೂಚನೆ ಮಾಡ್ತದೆ. ಆ ಟೈಮನ್ನು ನಾವು ಪುಣ್ಯ ಪಾಪಗಳಾಗಿ ಡಿಕೋಡ್ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಅನ್ವಯ ಮಾಡಿಕೊಳ್ತೇವೆ. ಇಷ್ಟೇ. ಅಲ್ಲಿ ಭೂಮಿ ಸಹ ಕಾರಕತ್ವಗಳು ಇದೆಯಾ ಅಂತಂದರೆ ಅವಶ್ಯಕತೆ ಇಲ್ಲ ನಮಗೆ. ಮೇ ಬಿ ಹೀಲಿಯೋಸೆಂಟ್ರಿಕ್ ಥಿಯರಿ ಯಾರಾದರೂ ಫಾಲೋ ಆಗ್ತಾ ಇದ್ರೆ ಅವ್ರಿಗಿರ್ಬೋದೇನು, ಬಟ್ ನಮಗೆ ಭೂಮಿ ಅಂತಂಬೋದು ಎಲ್ಲಿಯೂ ಬರಲ್ಲ. ಗ್ರಹಗಳಿಗಿರುವಂಥ ಪೋರ್ಟ್ಫೋಲಿಯೋನೇ ತುಂಬ ಕಡಿಮೆ. ಅದು ಟೈಮನ್ನು ಮಾತ್ರ ಸೂಚನೆ ಮಾಡ್ತದೆ. ಅದರಿಂದ ನಾವು ಒಳ್ಳೆ ಟೈಮು ಕೆಟ್ಟ ಟೈಮು ಅಂತ ಕ್ಯಾಲ್ಕುಲೇಟ್ ಮಾಡ್ತೇವೆ. ಆ ಒಳ್ಳೆ ಟೈಮ್ಗೂ ಕೆಟ್ಟ ಟೈಮ್ಗೂ ರೆಸ್ಪಾನ್ಸಿಬಲ್ ಗ್ರಹಗಳಲ್ಲ, ನಮ್ಮ ಹಿಂದಿನ ಮಾಡಿದಂಥ ಕರ್ಮ ರೆಸ್ಪಾನ್ಸಿಬಲ್ ಆಗ್ತದೆ. ನಾವು ಕಾನ್ಸಂಟ್ರೇಟ್ ಮಾಡೋದು ಕರ್ಮವನ್ನು, ಆ ಕರ್ಮನಿಂದ ನಮ್ಮನ್ನು ಪಾರು ಮಾಡುವಂಥ ಭಗವಂತನನ್ನು ಅಷ್ಟೇ ಹೊತ್ತು ಬೇರೆ ಏನು ಮಾಡಲ್ಲ. ಇಲ್ಲಿ ನಮ್ಮ ಸಿಸ್ಟಮಲ್ಲಿ ಹೇಗಿದೆ ಅಂತಂದರೆ, ಸ್ವಲ್ಪ ಯಾವುದೇ ಆಗಲಿ ಭಗವಂತನನ್ನು ಪ್ರಾರ್ಥನೆ ಮಾಡೋ ಕಾಲಕ್ಕೆ ತದ್ ಅನುಬಂಧವಾದಂಥ ದೇವತೆಯಿಂದ ನಾವು ಹೋಗ್ತೀವಿ. ಸೊ ಶನಿಗ್ರಹಕ್ಕೆ ನಾವು ಹೋಮ ಮಾಡಿಸ್ತಾ ಇದ್ದೇವೆ ಅಂದರೆ ನಿಜವಾಗೂ ಟೆಕ್ನಿಕಲಿ ಶನಿಗ್ರಹಕ್ಕೆ ಹೋಮ ಇಲ್ಲ. ನೀವು ಮಾಡಬೇಕಾದ್ದು ಭಗವಂತನಿಗೆ. ನಮ್ಮ ಮನಸ್ಸಲ್ಲಿ ಶನಿಗ್ರಹಕ್ಕೆ ಮಾಡ್ತಾ ಇದ್ದೇನೆ ಅಂತ ನನ್ನ ಮನಸ್ಸಲ್ಲಿ ಇರ್ಬೋದು. ಆ ಮಂತ್ರಗಳನ್ನು ಡಿಕೋಡ್ ಮಾಡಿ ನೋಡಿ, ಭಗವಂತನನ್ನು ರಿಕ್ವೆಸ್ಟ್ ಮಾಡಿದಂಗೆ ಇರ್ತದೆ. ಎಲ್ಲ ಮಂತ್ರಗಳು ಭಗವಂತನ ರಿಕ್ವೆಸ್ಟ್ ಮಾಡ್ದಂಗೆ ಇರ್ತದೆ. ಶುರು ಆಗೋದು ಎಲ್ಲಿಂದ ಶುರು ಆಗ್ತದೆ? ಕೇಶವಾಯ ಸ್ವ ಅಂತ ಶುರು ಆಗ್ತದೆ. ಕೇಶವಾಯ ಸ್ವಹ, ನಾರಾಯಣಾಯ ಸ್ವ, ಇವರೆಲ್ಲ ಯಾರು? ಭಗವಂತ. ಕೊನೆಗೆ ಏನು ಹೇಳ್ತೇವೆ? ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೇವೆ. ಯಾರು ಕೃಷ್ಣಾರ್ಪಣಮಸ್ತು? ಕೃಷ್ಣನಿಗೆ ಅರ್ಪಣೆ ಆಗಿತು. ಅಲ್ಲಿ ಗ್ರಹಕ್ಕೆ ಶನಿ ಅರ್ಪಣಮಸ್ತು, ಬುಧ ಅರ್ಪಣಮಸ್ತು ಅಂತ ನಾವೇನು ಬಳಸಲ್ಲ. ನಮ್ಮ ಮಂತ್ರಗಳಲ್ಲಿರೋದು ಅದೇ. ಸೊ ಮಂತ್ರಗಳೇನು ಸೂಚನೆ ಮಾಡ್ತೇವೆ? ನಾವು ಭಗವಂತನಿಗೆ ಮಾಡ್ತೇವೆ. ನೀವು ಯಾವುದೇ ಪೂಜೆ ಮಾಡಿ, ಯಾವುದೇ ಗ್ರಹವನ್ನು, ಧನ್ವಂತರಿ ಹೋಮ ಮಾಡಿ, ಮೃತ್ಯುಂಜಯ ಹೋಮ ಮಾಡಿ, ಜಗತ್ತಿನಲ್ಲಿ ಮಾಡುವಂಥ ಹೋಮಗಳೇನೇನಿದೆ, ಮಾಡುವಂಥದ್ದು ಮಾಡಬಾರ್ದಂತ ಎಲ್ಲ ಹೋಮಗಳನ್ನು ನೋಡಿ. ಕ್ರಿಕೆಟ್ ಮ್ಯಾಚ್ ಗೆಲ್ಲಬೇಕು ಅಂತ ಹೋಮ ಮಾಡ್ತಾರೆ. ಯಾರಿಗೆ ಮಾಡ್ತೇವೆ? ಗ್ರಹಗಳಿಗೆ ಮಾಡ್ತೀವೋ? ಭಗವಂತನಿಗೆ ಮಾಡ್ತೇವೆ. ಸೊ ರಿಕ್ವೆಸ್ಟ್ ಹೋಗೋದು ಭಗವಂತನಿಗೆ. ಹಾಗಾಗಿ ಗ್ರಹಗಳ ಪೋರ್ಟ್ಫೋಲಿಯೋ ತುಂಬ ಕಡಿಮೆ. ಕಾಲವನ್ನು ಮಾತ್ರ ಸೂಚನೆ ಮಾಡ್ತದೆ ಗ್ರಹಗಳು. ಆ ಕಾಲದಿಂದ ಏನಾಗಬೇಕು ಅಂತಂಬುದು ನಮ್ಮ ಕರ್ಮ ಡಿಸೈಡ್ ಮಾಡ್ತದೆ. ಯಾವ ಕಾಲಕ್ಕೆ ಯಾವ ಕರ್ಮ ಪರಿಪಕ್ವ ಆಗಿದೆ ಅಂತಂಬುದು ನಮ್ಮ ಜೀವನದ ಕರ್ಮ. ಇದನ್ನೆಲ್ಲ ನೋಡಿಕೊಳ್ಳುವಂಥ ಭಗವಂತ. ಆದರೆ ಸನಾತನ ಧರ್ಮದಲ್ಲಿ ನಾವು ಡೈರೆಕ್ಟಾಗಿ ಭಗವಂತ ಅಲ್ಲದೆ ಗ್ರಹಗಳ ಮುಖಾಂತರವಾಗಿ, ಗ್ರಹಗಳ ಅಂತರ್ಯಾಮಿಯಾದಂಥ ಭಗವಂತ ಅಂತಂತೇವಾದ ಕಾರಣ ಗ್ರಹಗಳ ರೋಲು ಬರ್ತದೆ. ನಿಜವಾಗೂ ಗ್ರಹಗಳಿಗೆ ನಮ್ಮನ್ನು ನಿಯಂತ್ರಣ ಮಾಡುವ ಶಕ್ತಿ ಇಲ್ಲ. ಒಬ್ಬನನ್ನು ಕೆಟ್ಟದ್ದು ಮಾಡಬೇಕು ಅಂತ ಶಕ್ತಿ ಶನಿಗಿಲ್ಲ, ಒಳ್ಳೆಯದು ಮಾಡಬೇಕು ಅಂತ ಒಬ್ಬ ಶಕ್ತಿ ಶನಿಗಿಲ್ಲ. ಹಿಂದೆ ಮಾಡಿದಂಥ ಪುಣ್ಯ ಪಾಪಗಳೇನಿದೆ ಅವೇ ನಮ್ಮನ್ನು ನಿಯಂತ್ರಣ ಮಾಡ್ತವೆ. ಗ್ರಹಗಳು ಕೇವಲ ಸೂಚಕಗಳಷ್ಟೇ. ಹಾಗಾಗಿ ಭೂಮಿ ಅಂತ ಅಂಬೋದು ಇಲ್ಲಿ ಬರಲ್ಲ. ಬಂದರೂ ಕೂಡ ಗ್ರಹಗಳ ಪೋರ್ಟ್ಫೋಲಿಯೋ ಏನು ಜಾಸ್ತಿ ಇಲ್ಲ, ನಿಮಗೆ ಸೂಚನೆ ಮಾಡ್ತದೆ ಅಷ್ಟೇ. ಅದರ ರೋಲ್ ತುಂಬ ಕಡಿಮೆ. ಸೊ ಜಿಯೋಸೆಂಟ್ರಿಕ್ ಥಿಯರಿಯಲ್ಲಿ ಭೂಮಿಗೆ ಸಂಬಂಧಪಟ್ಟದ್ದು ಯಾವುದೂ ಇಲ್ಲ. ಕಾರಕತ್ವಗಳಾಗಲಿ ವರ್ಣಗಳಾಗಲಿ ಯಾವ ಸಿಸ್ಟಮು ಭೂಮಿಗೆ ಇಲ್ಲ. ಇದೊಂದು ವಿಷಯ ತಿಳ್ಕೊಳ್ತಾರೆ. ಮತ್ತೊಂದು ಕೊನೆಯ ಪ್ರಶ್ನೆ, ಇಟ್ಸ್ ಎ ವೆರಿ ಸೆನ್ಸಿಬಲ್ ಕ್ವಶನ್. ಒಬ್ಬರು ತುಂಬ ಒಳ್ಳೆ ಕ್ವಶನ್. ಈ ಥರ ಕ್ವಶನ್ಸ್ ಭಾಳ ಜನ ಕೇಳಿದ್ದಾರೆ. ಬಟ್ ರೀಸೆಂಟಾಗಿ ಒಬ್ಬರು ಕೇಳಿದ ಪ್ರಶ್ನೆಗೆ ಸ್ಟ್ರೈಕ್ ಆಯಿತು. ಏನು ಕೇಳ್ತಾರೆ, ನಾನು ಹಿಂದಿನಿಂದ ಕೇಳ್ತಾ ಇರೋದು ಏನಂತಂದರೆ, ಕೆಲವಿನ ಜನ ಜ್ಯೋತಿಷ್ಯನ ಕಲಿಬೇಕು ಅಂತ ಅಂದ್ಕೊಳ್ತಾರೆ. ಕಲಿಯೋ ಕಾಲಕ್ಕೆ ಒಂದು ಪಾಯಿಂಟ್ ಬರುತ್ತೆ, ಈ ಜ್ಯೋತಿಷ್ಯವನ್ನು ಕಲಿತು ಉದ್ಧಾರ ಆದವ್ರು ಯಾರಿದ್ದಾರೆ? ಜ್ಯೋತಿಷ್ಯ ಕಲ್ತರು ಕೂಡ ನಿಂಗೆ ಕಷ್ಟಗಳು ತಪ್ಪಿದ್ದಲ್ಲ, ಕಷ್ಟಗಳಿದ್ದೇ ಇರ್ತದೆ, ಯಾಕೆ ಕಲಿತಿ ಸುಮ್ಮನೆ ಅಂತ ಈ ಥರ ನಿರುತ್ಸಾಹಪಡಿಸೋರು ಇದ್ದಾರೆ. ಈ ಜ್ಯೋತಿಷ್ಯದಲ್ಲೊಂದೇ ಅಲ್ಲ, ಎಲ್ಲದರಲ್ಲೂ ಇದ್ದಾರೆ. ಒಂದು ಕೆಲಸ ಮಾಡ್ತೇನೆ, ಒಂದು ವಿಷಯಕ್ಕೆ ಹೋಗ್ತೇನೆ ಅಂದರೆ ಅದಕ್ಕೆ ಮಾಡುವಂಥ ಉತ್ಸಾಹಪಡಿಸೋರು ಇದ್ದಾರೆ. ಅದನ್ನು ಯಾಕೆ ಮಾಡ್ತೀಯಪ್ಪ ಅಂತೇಳಿ ನಿರುತ್ಸಾಹಪಡಿಸೋರು ಇರ್ತಾರೆ. ಅಲ್ಟಿಮೇಟ್ಲಿ ನಾವೇ ಡೀಪಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಒಬ್ಬ ವಿದ್ಯಾರ್ಥಿ ತುಂಬ ಉತ್ಸಾಹದಿಂದ ಜ್ಯೋತಿಷ್ಯ ಕಲಿಬೇಕು ಅಂಥೇಳಿ ಅವರ ಪ್ರದೇಶಕ್ಕೆ ಹತ್ತಿರ ಇರುವಂಥ ಜಾಗದಲ್ಲಿ ಒಬ್ಬ ಪೌರೋಹಿತರು, ಅವ್ರಿಗೂ ಒಳ್ಳೆ ಚಂದ ಜ್ಯೋತಿಷ್ಯ ವಿದ್ವಾಂಸರು, ಅವರನ್ನು ಹೋಗಿ ಕೇಳಿದೆ, ನನಗೆ ಜ್ಯೋತಿಷ್ಯ ಕಲಿಬೇಕು ಅಂತ ಉತ್ಸಾಹ ಇದೆ, ತಾವೇನಾದರೂ ಹೇಳ್ಕೊಳ್ಲಿಕ್ಕಾಗ್ತದಾ ಕೇಳಿದಂಗಿದೆ. ಅವರು ಹೇಳಿಕೊಡ್ತೇನೆ, ಆದರೂ ಜ್ಯೋತಿಷ್ಯ ಕಲಿತು ಉದ್ಧಾರ ಆದವರು ಯಾರೂ ಇಲ್ಲ.
ಕಷ್ಟಗಳು ಪಟ್ಟವರೇ ಇದ್ದಾರೆ. ಉದ್ಧಾರ ಇದನ್ನು ಯಾಕೆ ತಗೊಳ್ತಿ ಅಂತ ಕೇಳಿದ್ರಂತೆ. ಪಾಪ ಅವರಿಗೆ ಕನ್ಫ್ಯೂಸ್ ಆಗಿದ್ದಾರೆ. ಕನ್ಫ್ಯೂಸ್ ಆಗಿ ಮತ್ತೆ ಉತ್ತರವನ್ನು ಬರೆದಿದ್ದಾರೆ. ಜ್ಯೋತಿಷ್ಯವನ್ನು ಕಲಿದು ಉದ್ಧಾರ ಆದವರಿಲ್ಲ, ಮತ್ತು ನಾನು ಯಾಕೆ ಮಾಡಬೇಕು, ಮಾಡೋದ್ರಲ್ಲಿ ಅರ್ಥ ಇದೆ, ಏನಿದು ಗೊಂದಲವಾಗಿದೆ. ಇದು ಹಿಂದಿನಿಂದ ಕೇಳ್ತಾ ಇರುವಂಥ ಬಹಳ ಜನ ನನಗೆ ಕೇಳಿದ್ದಾರೆ. ಆ ತತ್ಕಾಲಕ್ಕೆ ಏನೋ ಉತ್ತರ ಕೊಡಬೇಕು, ಅದು ಕೊಟ್ಟೆ. ಸೊ ಇವು ಸ್ವಲ್ಪ ಇದನ್ನು ಸಿಸ್ಟಮ್ಯಾಟಿಕ್ ಆಗಿ ಉತ್ತರ ಕೊಡಬೇಕಾದ್ರೆ ಸ್ವಲ್ಪ ಅಂತರ್ಮಥನ ಮಾಡಬೇಕು. ಸೊ ಇಲ್ಲಿ ಜ್ಯೋತಿಷ್ಯ ಅಂತ ಅಂಬೋದೊಂದು ಪಕ್ಕಕ್ಕಿಟ್ಟರೆ ಎಲ್ಲ ಕೆಲಸಗಳನ್ನು ಮಾಡಿದ್ರು ಉದ್ಧಾರ ಆಗೋದೇನಿದೆ, ಉದ್ಧಾರ ಇರುತ್ತೆ, ಉದ್ಧಾರ ಇಲ್ಲದೆ ಇರೋದು ಇರುತ್ತೆ. ಎಲ್ಲ ಕೆಲಸಗಳಿಗೂ ಅನ್ವಯ ಆಗ್ತದೆ. ಇಲ್ಲಿ ಸ್ವಲ್ಪ ನಾವು ಡೀಪಾಗಿ ನೋಡಿದರೆ ಉದ್ಧಾರ ಅಂತ ಅಂಬೋದು ಏನು, ಆ ಡೆಫಿನಿಷನ್ ಏನು ಅಂತಂದರೆ, ಉದ್ಧಾರ ಅಂತ ಅಂಬೋದು ಸ್ಟ್ಯಾಂಡರ್ಡ್ ಡೆಫಿನಿಷನ್ ಅಲ್ಲ, ಬದಲಾಗ್ತದೆ. ಈಗ ಯಾರೋ ಒಬ್ರು ಹೇಳ್ತಾರೆ ನಮ್ಮ ಜೀವನದ ಬಗ್ಗೆ, ಬೇರೆ ಯಾರೋ ಹೇಳಿದ್ರೆ ಇದು ಇದು ಕೆಲಸ ಮಾಡ್ರೆ ನೀವು ಉದ್ಧಾರ ಆಗಲ್ಲ. ಬೇರೆಯವರು ಡಿಸೈಡ್ ಮಾಡೋದಂತ ನೋಡಿದಿರಾ, ಇದು ಅವರಿಗೆ ಹೇಗೆ ಕಾಣುತ್ತೋ ಹಾಗೆ ಡಿಸೈಡ್ ಮಾಡಿ. ಇಲ್ಲಿ ಉದ್ಧಾರ ಅಂತ ಅಂಬೋದು ಹೇಳಬೇಕಾದ್ರೆ ಯಾರಿಗೆ ಏನು ಕಾಣುತ್ತೆ ಅದೇ ಅವ್ರಿಗೆ ಉದ್ಧಾರ, ಯಾರ ಮನಸ್ಸಿನಲ್ಲಿ ಏನಿದೆ ಅದು ಅವ್ರ ಉದ್ಧಾರ. ಇಲ್ಲಿ ಎರಡು ಕೇಸ್ ತಗೊಳ್ಳೋಣ. ಒಬ್ಬ ಪರ್ಸನ್ ಎ ಒಬ್ಬನಿದ್ದಾನೆ, ಇಬ್ಬರು ಇದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ತುಂಬ ಚೆನ್ನಾಗಿ ಜ್ಯೋತಿಷ್ಯ ಕಲ್ತಿದ್ದಾರೆ, ತುಂಬ ಚೆನ್ನಾಗಿ ಕಲ್ತು. ಒಬ್ಬನ ಏನು ಮಾಡ್ತಾನೆ, ಆ ಜ್ಯೋತಿಷ್ಯವನ್ನು ಕಲಿತು ಸಮಾಜದಲ್ಲಿ ಜ್ಯೋತಿಷ್ಯ ಅಂತ ಅನಿಸಿಕೊಂಡು ಎಲ್ಲರಿಗೂ ಹೀಗಾಗತ್ತೆ ಹಾಗಾಗತ್ತೆ ಅಂತ ಫಲವನ್ನು ಹೇಳ್ತಾ ಇರ್ತಾನೆ. ಅವನಿಗೆ ಹೆಸರು ಬರುತ್ತೆ, ಹಣ ಬರುತ್ತೆ, ಶ್ರೀಮಂತಿಗೆ ಬರುತ್ತೆ, ಎಲ್ಲ ಬರುತ್ತೆ. ಶ್ರೀಮಂತಿಗೆ ಬಂತು ಅಂದರೆ ಶ್ರೀಮಂತಿಗೆ ಇದ್ದ ಅಂಥವರಿಗೆ ಕೊಡುವಂಥ ಹುಡುಗಿಯರೇ ಬೇರೆ, ಅವನಿಗೆ ಕೊಡೋ ಗೌರವವೇ ಬೇರೆ, ಅಂಥವರಿಗೆ ಆಗುವಂಥ ಮಕ್ಕಳೇ ಬೇರೆ, ಎಲ್ಲ ಅವನಿಗೆ ಸಿಸ್ಟಮ್ ತಕ್ಕಂತೆ ಇತ್ತು. ಒಳ್ಳೆ ಶ್ರೀಮಂತಿಗೆ ಇತ್ತು, ಬೇಕಾದಷ್ಟು ಹಣ ಇರೋದ್ರಿಂದ ಮಕ್ಕಳಿಗೆ ಕಷ್ಟಪಡಬೇಕಾದಂಥ ಅವಶ್ಯಕತೆ ಇಲ್ಲ, ಮಕ್ಕಳಿಗೂ ಹೆಂಡತಿಗೂ. ಆಬ್ವಿಯಸ್ಲಿ ಹಣ ಜಾಸ್ತಿ ಇದ್ದು ಕೈಯಲ್ಲಿ ಕೆಲಸ ಇಲ್ಲದಿದ್ದರೆ ಬ್ಯಾಡ್ ಹ್ಯಾಬಿಟ್ಸ್ ಹಿಡಿಯುವಂಥ ಅವಕಾಶ ಉಂಟು ಜಾಸ್ತಿ. ಸೊ ಏನು ಹೇಳ್ತಾರೆ ಅವರು, ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಜ್ಯೋತಿಷ್ಯ ಕಲಿತು ಉದ್ಧಾರ ಯಾರಾಗಿದ್ದಾರೆ, ಎಲ್ಲ ಹಾಳಾದವರೇ ಇದ್ದಾರೆ. ಯಾಕೆಂದರೆ ಶ್ರೀಮಂತಿಗೆ ಬರುತ್ತೆ, ಶ್ರೀಮಂತಿಗೆ ಬಂದಾಗ ಏನಾಗ್ತದೆ, ಡಿಸಿಪ್ಲೈನ್ ಕಡಿಮೆ ಆಗ್ತದೆ. ಸೊ ನಾವು ಮಾಡಬೇಕಾದಂಥ ಡ್ಯೂಟೀಸು ಅಷ್ಟು ಜಾಸ್ತಿ ಮಾಡೋಕ್ಕಾಗಲ್ಲ, ಯಾಕೆಂದರೆ ದುಡ್ಡಿದಲ್ವ, ದುಡ್ಡಿಂದ ಮ್ಯಾನೇಜ್ ಮಾಡೋಣ. ಹಾಗಾಗಿ ತಪ್ಪು ಹಾದಿ ಬ್ಯಾಡ್ ಹ್ಯಾಬಿಟ್ಸ್ ಒಳಗಾಗುತ್ತೆ. ಹಾಗಾಗಿ ಈ ಜ್ಯೋತಿಷ್ಯ ಕಲ್ತಿರೋದ್ರಿಂದ ಮನೆಗೆ ಸಿಸ್ಟಮ್ ಇಲ್ಲ ಹಂಗೆ ಹೋಗಿದೆ, ಹೆಂಡತಿ ಮಾತು ಕೇಳಲ್ಲ, ಮಕ್ಕಳ ಮಾತು ಕೇಳಲ್ಲ, ಮಾಡಬೇಕಾದದ್ದನ್ನು ಮನೆಗೆ ಮಾಡಲ್ಲ. ಈ ಥರ ಜ್ಯೋತಿಷ್ಯರ ಹಾಳಾದವರು ಬಹಳ ಜನ ಇದ್ದಾರೆ. ನಾವು ಅದನ್ನು ನೋಡಿದ್ರೆ ಆ ಥರ ಹೋಗ್ಬೋದು. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ತುಂಬ ಪ್ರಾಮಾಣಿಕವಾಗಿ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿದ್ದಾನೆ, ಅಭ್ಯಾಸ ಮಾಡ್ತಾ ಇದ್ದಾನೆ. ಅವನೇನು ಮಾಡ್ತಾನೆ, ಯಾರಿಗಾದ್ರೂ ತುಂಬ ಅವಶ್ಯಕತೆ ಇದ್ದರೆ ಅವರಿಗೆ ಮಾತ್ರ ಜ್ಯೋತಿಷ್ಯ ಹೇಳ್ತಾನೆ. ಅವ್ರ ಹತ್ರಿಂದ ನನಗೆ ಭಗವಂತ ದುಡ್ಡು ಕೊಟ್ಟು ಹೇಳ್ಕೊಟ್ಟಿಲ್ಲ, ಹಾಗಾಗಿ ನಾನು ಯಾರ ಹತ್ರ ದುಡ್ಡು ಕೇಳಲ್ಲ. ಸೊ ನಾನು ಒತ್ತಾಯ ಮಾಡಲ್ಲ, ನನ್ನ ಕುಟುಂಬಕ್ಕೆ ಎಷ್ಟು ಜೀವನ ಬೇಕೋ ಅಷ್ಟು ಮಾತ್ರ ತಗೊಳ್ತೇನೆ, ಜಾಸ್ತಿ ಬೇಡ, ಅಷ್ಟೇ ಜೀವನ ಮಾಡ್ತೇನೆ. ಇವನು ಒಂದು ಒಳ್ಳೆ ಫೇಮಸ್ ಆಗ್ತಾನೆ. ಆದರೆ ಆ ಹಣದಿಂದ ಶ್ರೀಮಂತಿಗೆ ಬರೋದಿಲ್ಲ, ಮಕ್ಕಳು ಕಷ್ಟಪಡ್ತಾ ಇರ್ತಾರೆ, ಹೆಂಡತಿ ಕಷ್ಟಪಡ್ತಾ ಇರ್ತಾರೆ, ಇರ್ಲಿಕ್ಕೆ ಜಾಗ ಇಲ್ಲ, ಈ ಥರ ಇದೆ. ಸಮಾಜ ಅಂಥವನು ಹೇಳ್ತಾರೆ, ಅವನು ಜ್ಯೋತಿಷ್ಯ ಕಲ್ತಿದ್ದಾನೆ, ಏನು ಉದ್ಧಾರ ಆಗಿದ್ದಾನೆ, ಒಂದು ಮನೆ ಇಲ್ಲ, ಒಂದು ಬಾಗಿಲು ಇಲ್ಲ, ಅವನೇ ಕಷ್ಟಪಡ್ತಾ ಇದ್ದಾನೆ, ಅವನ ಗ್ರಹಗಳೇ ಅವ್ನು ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಇಷ್ಟು ಕಷ್ಟಪಡ್ತಾ ಇದ್ದಾನೆ, ನೋಡಿದ್ರೆ ಇವನು ಇನ್ನೊಬ್ಬರ ಜೀವನ ನೀನು ಉದ್ಧಾರ ಮಾಡೋದು ಅಂತಂತಾರೆ. ಇಲ್ಲಿ ಎರಡು ಕೇಸಲ್ಲಿ ನೋಡಿ, ಫಸ್ಟ್ ಪರ್ಸನನ್ನು ಕಮೆಂಟ್ ಮಾಡಿದವ್ರು ಹೇಗಿರ್ತಾರೆ ಅಂತಂದ್ರೆ, ಏನು ಪಾಯಿಂಟ್ ಆಫ್ ವ್ಯೂ ಕಮೆಂಟ್ ಮಾಡ್ತಾರೆ ಅಂತಂದರೆ, ಎಥಿಕ್ಸ್ ಇಟ್ಕೊಂಡು ಕಮೆಂಟ್ ಮಾಡ್ತಾರೆ. ದುಡ್ಡಿದೆ, ಹಣ ಇದೆ, ಐಶ್ವರ್ಯ ಇದೆ, ಮಕ್ಕಳಿಗೆ ಒಂದು ಒಳ್ಳೆ ಗುಣ ಇಲ್ಲ, ಹೆಂಡತಿಗೆ ಒಂದು ಡಿಸಿಪ್ಲೈನ್ ಇಲ್ಲ, ಮನೆಗೆ ಯಾವಾಗೂ ಈ ರೀತಿ ದುಡ್ಡು ಅಂತ ಒದ್ದಾಡ್ತಾ ಇರ್ತಾರೆ, ಒಂದು ಪೂಜೆ ಇಲ್ಲ, ಒಂದು ಪುರಸ್ಕಾರ ಇಲ್ಲ, ಒಂದು ಸಂಪ್ರದಾಯ ಇಲ್ಲ. ಈ ಥರ ಮನಸ್ಸಲ್ಲಿ ದೃಷ್ಟಿ ಇಟ್ಕೊಂಡು ಅವ್ರಿಗಿಲ್ಲ ಅಂತ ಹೇಳ್ತಾರೆ. ಎರಡನೇ ಪರ್ಸನ್ ಟೀಕೆ ಮಾಡೋರು ಏನು ಮಾಡ್ತಾರೆ, ಹಣ ಐಶ್ವರ್ಯ ಇಲ್ಲ ಅಂತ ಟೀಕೆ ಮಾಡ್ತಾರೆ. ಅವನಿಗೆ ಗುಣ ಇದೆ, ಮಕ್ಕಳಿಗೆ ಒಳ್ಳೆ ಡಿಸಿಪ್ಲೈನ್ ಇದೆ, ಮೊದಲನೇ ಪರ್ಸನ್ಗೆ ಏನಿಲ್ಲವೋ ಅದೆಲ್ಲ ಇವನಿಗಿದೆ. ಆದರೆ ಇಷ್ಟೆಲ್ಲ ಗೊತ್ತಿದೆ, ದುಡ್ಡು ಮಾಡ್ಕೊಳ್ಳಿಕ್ಕೆ ಇವನ ಕೈಲಿ ಆಗ್ತಾ ಇಲ್ಲ, ಅಷ್ಟು ಯೋಗ್ಯತೆ ಇಲ್ಲ. ಹಾಗಾಗಿ ಎರಡನೇ ಪರ್ಸನ್ ಟೀಕೆ ಮಾಡೋರು ದುಡ್ಡಿನ ಬೇಸ್ ಮೇಲೆ ಟೀಕೆ ಮಾಡ್ತಾರೆ. ಸೊ ಎಥಿಕ್ಸ್ ಮೇಲೆ ಟೀಕೆ ಮಾಡೋರೇ ಬೇರೆ, ದುಡ್ಡಿನ ಮೇಲೆ ಟೀಕೆ ಮಾಡೋರು ಬೇರೆ. ಅಲ್ಟಿಮೇಟ್ಲಿ ನೀವು ಜ್ಯೋತಿಷ್ಯದಲ್ಲಾಗಲಿ ಯಾವುದೇ ಫೀಲ್ಡಲ್ಲಾಗಲಿ ಹೇಗೆ ಉದ್ಧಾರ ಆದರೂ ಕೂಡ ಇನ್ನೊಂದು ಕಡೆ ಉದ್ಧಾರ ಆಗಿಲ್ಲ ಅಂತಂಬೋ ಜನಗಳಿದ್ದೇ ಇರ್ತಾರೆ. ನಿಜವಾಗಿ ಉದ್ಧಾರ ಆಗುವಂತಂಬುದು ನಮ್ಮಲ್ಲಿರುತ್ತೆ, ನಾವು ಅಂದುಕೊಳ್ಳಬೇಕು. ನಿಜವಾಗೂ ನಮಗೆ ಶ್ರೀಮಂತಿಗೆ ಬೇಕು,
ಶ್ರೀಮಂತಿಗೆ ಬಂದಿದೆ. ಸೊ ನಾನು ಉದ್ಧಾರ ಆದಂಗೆ, ಯಾಕಂದರೆ ನಾನು ಯಾವುದಕ್ಕೋಸ್ಕರ ಜ್ಯೋತಿಷ್ಯವನ್ನು ಹಿಡ್ದೇನೋ ಅದು ನನಗೆ ಬಂದಿದೆ. ಐಶ್ವರ್ಯ ಬಂದಿದೆ, ಹಣ ಬಂದಿದೆ, ಹೆಸರು ಬಂದಿದೆ. ಯಾಕಂದರೆ ನನ್ನ ಪ್ರಯಾರಿಟಿ ಆದ ಕಾರಣ ಅದಿದೆ. ಮನೆಗೆ ಎತಿಕ್ಸು ಅದು ನನ್ನ ಪ್ರಯಾರಿಟಿ ಅಲ್ಲ. ಅದಿದ್ದರೆ ಇದನ್ನು ಯಾಕೆ ಮಾಡ್ತೇನೆ? ಹಾಗಾಗಿ ನನಗೆ ಬೇಕಾದ ನನಗೆ ಸಿಕ್ಕಿದೆ. ಸೊ ಹಾಗಾಗಿ ನಾನು ಸಾಧಿಸಿದಂಗೆ, ನಾನು ಉದ್ಧಾರ ಆದಂಗೆ. 2% ತಗೊಳ್ಳಿ. ನಾನು ಎಥಿಕ್ಸಿನ ಫಾಲೋ ಆಗಬೇಕು, ನನಗೆ ದುಡ್ಡು ಬೇಕಾಗಿಲ್ಲ. ಸೊ ಅವನಿಗೆ ಎಥಿಕ್ಸ್ ಹಾಗೆ ಇದೆ, ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗೇ ಇದ್ದಾರೆ, ಅವನಿಗೆ ದುಡ್ಡು ಇಲ್ಲ ಅಷ್ಟೇ. ಅವನಿಗೆ ಬೇಕಾದ ಅವನು ಸಿಕ್ಕಿದೆ, ಅವನಿಗೆ ಬೇಕಾದ ವಿಚಾರದಲ್ಲಿ ಅವನು ಉದ್ಧಾರ ಆಗ್ತಾ ಇದ್ದಾನೆ. ಉದ್ಧಾರ ಅಂತ ಅಂಬೋದು ಎರಡರಲ್ಲೂ ಇದೆ. ನಮಗೆ ಯಾವುದು ಬೇಕು ಅಂತ ಅದು ಹೋಗ್ತಾ ಇದ್ದೀವೋ ಅದು ಸಕ್ಸಸ್ ಆಯ್ತಂದ್ರೆ ಉದ್ಧಾರ ಆದಂಗೆ. ಆದರೆ ಉದ್ಧಾರ ಆಗ್ತಾನೋ ಇಲ್ಲ ಅಂತ ನಿಜವಾಗೂ ಡಿಸೈಡ್ ಮಾಡಬೇಕಾದ್ರೆ ಶಾಸ್ತ್ರವನ್ನು ಕನ್ಸಲ್ಟ್ ಮಾಡಬೇಕು. ಶಾಸ್ತ್ರದಲ್ಲಿ ಎರಡರಲ್ಲಿ ಯಾವುದು ನಿಜವಾದ ಉದ್ಧಾರ? ಹಣ ಸಂಪಾದನೆ ಮಾಡೋದು ಉದ್ಧಾರವು ಅಥವಾ ಎಥಿಕ್ಸಿಂದ ಜೀವನ ಮಾಡೋದು ಉದ್ಧಾರವು? ಅದನ್ನು ಸ್ಟ್ಯಾಂಡರ್ಡಾಗಿ ತೊಗೊಂಡು ನಾವು ಹೇಳಬೇಕಾಗುತ್ತೆ. ಸೊ ಹಾಗಾಗಿ ಇದು ಜಸ್ಟ್ ಸಿಂಪಲ್ ಒಂದು ಕಮೆಂಟ್ ಆದರೂ ಕೂಡ ಅಂತರ ಒಳಗೆ ತುಂಬ ಆಲೋಚನೆ ಮಾಡಿದರೆ ನಮಗೆ ಗೊತ್ತಾಗ್ತದೆ. ಪಾಪ ಒಬ್ಬ ವಿದ್ಯಾರ್ಥಿ ಈ ಥರ ಸ್ಟೇಟ್ಮೆಂಟ್ ಕೇಳಿ ತುಂಬ ನಿರುತ್ಸಾಹಪಟ್ಟರು. ಯಾರು ಉದ್ಧಾರ ಯಾವುದೋರಿಲ್ಲ ಅಂತಂದರೆ ಮತ್ತೆ ಎಲ್ಲರೂ ಜ್ಯೋತಿಷ್ಯ ಯಾಕೆ ಕಲಿತಾ ಇದ್ದಾರೆ, ನಾನು ಕಲಿಬೇಕೋ ಬೇಡವೋ ಅಂತಂಬೋದು ನಿರುತ್ಸಾಹ. ಎರಡರಲ್ಲೂ ಇದೆ. ಈಗ ತುಂಬ ದರಿದ್ರ ಜೀವನ, ತುಂಬ ಪೂರ್ ಫ್ಯಾಮಿಲಿ, ಫಿನಾನ್ಷಿಯಲಿ ತುಂಬ ಕಷ್ಟ ಇದ್ದರೆ ಅದಕ್ಕೂ ಹೆಲ್ಪ್ ಮಾಡುತ್ತೆ ಜ್ಯೋತಿಷ್ಯ, ಉದ್ಧಾರವನ್ನು ಮಾಡ್ತದೆ. ಆದರೆ ಒಂದು ಲಿಮಿಟೇಷನ್ ಇಟ್ಕೋಬೇಕು. ತುಂಬ ಹೋಗ್ಬಿಟ್ರೆ ತುಂಬ ಕಷ್ಟ, ಅದೇ ನಮ್ಮ ಅಧಃ ಪಾತಾಳಕ್ಕೆ ಹಾದಿ ಆಗ್ತದೆ. ಆಪತ್ಕಾಲದಲ್ಲಿ ಜ್ಯೋತಿಷ್ಯವನ್ನು ಬಳಸಿಕೊಂಡು ಉದ್ಧಾರ ಆಗ್ಬೋದು, ತಪ್ಪೇನೂ ಇಲ್ಲ. ಆದರೆ ಕೆಲವೊಂದು ನಿಬಂಧನೆಗಳು ಒಳಗಾಗಬೇಕು. ಯಾವುದು ಹೇಳಬೇಕು, ಯಾವುದು ಹೇಳಬಾರ್ದು ಅಂತ ಅದು ಗೊತ್ತಿರಬೇಕು. ಇಲ್ಲ, ನಾನು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಅಂತ ಕಲ್ತಿದ್ದೀನಿ, 4 ಜನಕ್ಕೆ ಒಳ್ಳೇದು ಮಾಡ್ತೇನೆ, ಒಳ್ಳೆಯದನ್ನು ಹೇಳ್ತೇನೆ, ನನಗೆ ಅದೇ ಸಾಕು ಆನಂದ. ಆ ಥರ ಇದ್ದವರು ಇದ್ದಾರೆ, ಅದು ಅವರ ಉದ್ಧಾರ. ಸೊ ಹಾಗಾಗಿ ಯಾವುದೇ ಒಂದು ಕೆಲಸ ಮಾಡಿ, ನೀವು ಉದ್ಧಾರ ಆಗಿದ್ದೀರಾ ಅಂತ ಹೇಳೋರು ಇರ್ತಾರೆ, ಉದ್ಧಾರ ಆಗಿಲ್ಲ ಅಂತ ಹೇಳೋರು ಇರ್ತಾರೆ. ಆದರೆ ಇಬ್ಬರು ಒಂದೇ ಪಾಯಿಂಟ್ ಮೇಲೆ ಹೇಳಲ್ಲ, ಅವ್ರಿಗೇನು ಕಾಣುತ್ತೋ ಅದ್ರ ಮೇಲೆ ಹೇಳ್ತಾರೆ. ನಮ್ಮನ್ನು ಒಳ್ಳೆಯರು ಅಂತ ಹೊಗಳೋರು ಇದ್ದಾರೆ, ಕೆಟ್ಟವರಂತ ಹೊಗಳೋರು ಬೈಯೋರು ಇದ್ದಾರೆ ಸಮಾಜದಲ್ಲಿ. ನಿಜವಾಗಿ ನಾವು ಒಳ್ಳೆಯರೋ ಕೆಟ್ಟವರು ಅಂತಂಬೋದು ನಾವು ಅಂತರ್ಪರಿಶೀಲನೆ ಮಾಡ್ಕೊಳ್ಬೇಕು. ನಿಜವಾಗಿ ನಾನು ಒಳ್ಳೇದು ಮಾಡ್ತಾ ಇದ್ದೀನಿ, ಕೆಟ್ಟದ್ದು ಮಾಡ್ತಾ ಇದ್ದೀನಿ. ಬಹಳ ಜನ ಅವ್ನು ನನ್ನನ್ನು ಬೈದ, ಇವು ನನ್ನನ್ನು ಹೊಗಳಿದ, ಆದರೆ ಆ ಗುಣ ನನ್ನಲ್ಲಿದೆಯಾ ಅಂತೇಳಿ ನಾವು ಕ್ರಾಸ್ ಚೆಕ್ ಮಾಡಿಕೊಂಡ್ರೆ ಸರಿ ಹೋಯ್ತು. ನಾನು ಕರೆಕ್ಟಾಗಿದ್ದೀನಿ, ಶಾಸ್ತ್ರ ಪ್ರಕಾರ, ಭಗವಂತನ ಪ್ರಕಾರ ನಾನು ಕರೆಕ್ಟಾಗಿದ್ದೀನಿ ಅಂತ ನೋಡ್ಕೋಬೇಕು. ಸಮಾಜ ದೃಷ್ಟಿಯಲ್ಲಿ ನಾನು ಸಮಾಜದಲ್ಲಿರುವಂಥವ್ರನ್ನೆಲ್ಲ ಸಂತೃಪ್ತಿಗೊಳಿಸಬೇಕು ಅಂತಂದರೆ ಅದು ಆಗದೇ ಇರುವಂಥ ಕೆಲಸ. ಯಾಕೆಂದರೆ 2 ಥರ ಜನವೂ ಇರ್ತಾರೆ, ಹೊಗಳೋರು ಇರ್ತಾರೆ, ಬೈಯೋರು ಇರ್ತಾರೆ. ಯಾರನ್ನ ಸ್ಯಾಟಿಸ್ಫೈ ಮಾಡ್ತೀರಿ? ಇವ್ರನ್ನ ಸ್ಯಾಟಿಸ್ಫೈ ಮಾಡೋಕ್ಕೆ ಹೋದರೆ ಅವ್ರ ಹತ್ರ ಕೆಟ್ಟ ಹೆಸರು ಬರುತ್ತೆ, ಅವ್ರನ್ನ ಸ್ಯಾಟಿಸ್ಫೈ ಮಾಡೋಕ್ಕೆ ಹೋದ್ರೆ ಇವ್ರ ಹತ್ರ ಕೆಟ್ಟ ಹೆಸರು ಬರ್ತದೆ. ಎರಡರಲ್ಲೂ ಕೆಟ್ಟ ಹೆಸರು, ಒಳ್ಳೆ ಹೆಸರು ಕಾಮನ್. ಆದರೆ ನಿಜವಾಗಿ ನಾನು ಭಗವಂತ ಸ್ಯಾಟಿಸ್ಫೈ ಆಗಬೇಕು ಅಂತ ಮಾಡಿದರೆ, ಅದರಲ್ಲಿ ಭಗವಂತ ಸ್ಯಾಟಿಸ್ಫೈ ಆದಂಥ ಕೆಲಸ ಮಾಡಿದ್ರೆ ಸಮಾಜ ಎಲ್ಲ ಕೂಡ ಕರೆಕ್ಟಾಗಿ ಅಂತ ಅನ್ನುತ್ತೆ. ತಾತ್ಕಾಲಿಕವಾಗಿ ಅನ್ಬೋದು, ಎಷ್ಟೋ ಜನ ಮಹಾನುಭಾವರಿದ್ದಾರೆ, ಎಲ್ಲರೂ ಬೈದವರೇ. ಕೊನೆಗೆ ಅವರು ಜೀವನ ಕಳ್ಕೊಂಡ ಮೇಲೆ ಅವರ ಲೈಫ್ ಸ್ಟೈಲ್ ನೋಡಿ ತುಂಬ ಹೇಳ್ತಾ ಅವ್ರಿಗೆ ಗುಡಿಗಳು ಕಟ್ಟಿ ನಾವು ಪೂಜೆಗಳು ಮಾಡ್ತಾ ಇದ್ದೇವೆ. ಆದರೂ ನಿಜವಾಗಿ ಜೀವಂತವಾಗಿದ್ದವರು ಎಲ್ಲರೂ ಅವ್ರನ್ನ ಸಸಾರ ಮಾಡಿ ಬೈದವರೇ ಇಲ್ಲ. ಹಾಗಾಗಿ ಜ್ಯೋತಿಷ್ಶಾಸ್ತ್ರದ ಉದ್ಧಾರ ಅಂತಂಬುದು ನಮಗೆ ಗೊತ್ತಿರಬೇಕು. ನನಗೆ ಏನು ಬೇಕು ಅಂತ ಜ್ಯೋತಿಷ್ಯ ಅಂತ ನನಗೆ ಕ್ಲಾರಿಟಿ ಇರಬೇಕು. ನಾನು ಏನು ಅಂದ್ಕೊಂಡಿದ್ದೀನೋ ಆ ರೂಟಲ್ಲಿ ನಾನು ಯಶಸ್ವಿ ಆಗ್ತಾ ಇದ್ದೀನಿ ಅಂತ ನೋಡ್ಕೊಳ್ಬೇಕು. ಅದೇ ಉದ್ಧಾರ. ಇನ್ನೊಬ್ಬರು ಉದ್ಧಾರ ಆಗಬೇಕು, ಇನ್ನೊಬ್ಬರ ಸ್ಟೇಟ್ಮೆಂಟ್ ಕೊಡಬೇಕು, ಜಡ್ಜ್ ಮಾಡ್ತಾ ಅಂತ ಅಂದ್ಕೋಬೇಡಿ. ಬೇರೆ ಯಾರಾದರೂ ಜಡ್ಜ್ ಮಾಡಬೇಕು ಅಂತಂದರೆ ಅವನು ಪ್ರಾಮಾಣಿಕವಾಗಿ ಪರ್ಸನ್ ಇರಬೇಕು. ಏನೂ ಗೊತ್ತಿಲ್ಲದವನು ನಾನು ಕರೆಕ್ಟಾಗಿದ್ದೀನಿ ಅಂತ ಕೇಳಿದ್ರೆ ಹೇಗೆ? ಬ್ಲೈಂಡ್ ಮ್ಯಾನ್ ಹತ್ರ ಹೋಗಿ ನಾನು ನೋಡಲಿಕ್ಕೆ ಸುಂದರವಾಗಿದ್ದೀನಾ ಇಲ್ಲ ಅಂತ ಕೇಳಿದಂಗೆ ಆಯಿತು. ಅವನಿಗೆ ಕಾಣೋದಿಲ್ಲ ಏನು, ಅವನು ನಮ್ಮನ್ನು ಸುಂದರವಾಗಿದೆ ಅಂತ ಹೆಂಗೆ ಅಂತಾನೆ. ಇದೇ ಫಿಲಾಸಫಿ ಆಗ್ತದೆ. ಸೊ ಇದು ಕಳೆದ ಒಂದು ವಾರದಲ್ಲಿ ಬಂದಂಥ ಪ್ರಶ್ನೆಗಳು, ಕರೆಕ್ಟಾದ ಪ್ರಶ್ನೆಗಳು. ಈ ಥರ ನಾವು ಏನಾದರೂ ಅಭ್ಯಾಸ ಮಾಡ್ತಾ ಇದ್ರೇ ಪ್ರಶ್ನೆಗಳು ಬರುತ್ತೆ. ಪ್ರಶ್ನೆಗಳು ಬರಲಿಲ್ಲ ಅಂದರೆ ಅಭ್ಯಾಸ ಮಾಡ್ತಾ ಇಲ್ಲ ಅಂತ ಅರ್ಥ. ಅಭ್ಯಾಸವನ್ನು ಮಾಡಿ. ಏಕೆಂತಂದರೆ ಅಭ್ಯಾಸ ಮಾಡಿದ್ರೇ ನಂಬರ್ ಆಫ್ ಕ್ವಶನ್ಸ್ ಬರುತ್ತೆ. ಅದನ್ನು ತಿಳ್ಕೊಳ್ಬೇಕು, ಮತ್ತು ಅದನ್ನು ನಾವು ತಿದ್ದುಕೊಳ್ಳೋದು ಅಥವಾ ಅಪ್ಡೇಟ್ ಮಾಡ್ಕೊಳ್ಳೋದು ಏನೋ ಒಂದು ಇರುತ್ತೆ. ಆವಾಗ ನಮಗೆ ಸಬ್ಜೆಕ್ಟು ಅನುಕೂಲ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಈ ಜ್ಯೋತಿಷ್ಯ ಹೇಳ್ಕೊಡೋಕ್ಕೆ ಸಪ್ರೇಟು ಸ್ಕೂಲುಗಳಿತ್ತು. ವಿದ್ಯಾಪೀಠಗಳಲ್ಲಿ ಗುರುಗಳ ಮುಂದೆ ಕೂತ್ಕೊಂಡು 1-to-1 ಕಾಂಟ್ಯಾಕ್ಟ್ ಇಟ್ಕೊಂಡು ನಾವು ಅವ್ರ ಎಕ್ಸಾಂಪಲ್ ಕೊಟ್ಟು ಮಾಡಿ ಅವ್ರೇನಾದರೂ ಈ ಥರ ಬೆಳೆಸಿಕೊಡ್ತಿದ್ರು. ಇವತ್ತು ಆ ಸ್ಥಿತಿ ಇಲ್ಲ. ಎಲ್ಲರೂ ಪುಸ್ತಕಗಳು ನೋಡಿ ಆದರೂ ಕಲಿಬೇಕು, ಅಥವಾ ಈ ಥರ ಆನ್ಲೈನಲ್ಲಿ ನೋಡಿದ್ರೂ ಕಲಿಬೇಕು.
ಇವತ್ತು ಟೀಚರ್ ಜೊತೆ ಇಂಟರಾಕ್ಟ್ ಆಗುವಂಥ ಸಿಸ್ಟಮ್ ತುಂಬ ಕಡಿಮೆ ಇದೆ. ಪಾಠ ಹೇಳಿ ಹೋಗ್ತಾರೆ, 1-2 ಡೌಟ್ ಕೇಳ್ತಾರೆ. ಹೆಚ್ಚು ಡೌಟ್ ಕೇಳಿದ್ರೆ ನಮ್ಮನ್ನು ಮೂರ್ಖನಾಗಿ ಮಾಡಿಬಿಡುತ್ತೆ. ಇವತ್ತು ಆ ಸಿಸ್ಟಮ್ ಇಲ್ಲ. ಪಾಠ ಹೇಳಿ ಮುಂದೆ ಹೋಗಬೇಕು ಅಂತ ಆಗಲಿ, ಒಬ್ಬರ ಪ್ರಶ್ನೆಗೆ ಉತ್ತರ ಕೊಡಬೇಕು, ಕ್ಲಿಯರ್ ಮಾಡಬೇಕು ಅಂತ ಅಂಬೋ ಆಪ್ಷನ್ಸ್ ತುಂಬ ಕಡಿಮೆ. ಬಟ್ ಈ ಕ್ಲಾಸ್ ಡೆಡಿಕೇಟೆಡ್ಲಿ ಕ್ವಶನ್ಸಿಗೋಸ್ಕರ ಇಟ್ಟರು. ಅಭ್ಯಾಸ ಹೆಚ್ಚು ಹೆಚ್ಚು ಮಾಡಿದರೆ ಅಷ್ಟು ಪ್ರಶ್ನೆಗಳು ಬರುತ್ತೆ. ಹೆಚ್ಚು ಪ್ರಶ್ನೆಗಳು ಬಂದು ಕ್ಲಿಯರ್ ಮಾಡಿಕೊಟ್ರೆ ನಮಗೆ ನೆಕ್ಸ್ಟ್ ಟೈಮ್ ನಾವು ಅಪ್ಡೇಟ್ ಆಗಿಬಿಡ್ತೀವಿ. ಹಾಗೆ ಈ ಥರ ಮಾಡ್ತಾ ಇದ್ದರೆ ನಾವು ಎಕ್ಸ್ಪರ್ಟ್ ಆಗ್ತೀವಿ. ಹೆಚ್ಚು ಪ್ರಶ್ನೆಗಳು ಕ್ಲಿಯರ್ ಮಾಡ್ಕೋ, ಯಾಕೆಂದರೆ ಅನುಭವದಿಂದ ಕ್ಲಿಯರ್ ಮಾಡ್ಕೊಳ್ಬೇಕಾದ್ರೆ ತುಂಬ ಟೈಮ್ ತೊಗೊಳುತ್ತೆ. ನೀವೇ ಅದು ಮಾಡ್ತಾ ಮಾಡ್ತಾ ಹೋಗಿ ನಿಮ್ಮ ಅನುಭವದಿಂದ ಯಾವಾಗೋ ಗೊತ್ತಾಗ್ತದೆ. ಅದೇ ಬೇರೆಯವರ ಅನುಭವದಿಂದ ಬೇಗ ಪಡ್ಕೊಂಡ್ರೆ ತುಂಬ ಸುಲಭ, ಬೇಗ ಮೇಲಕ್ಕೆ ಬಂದ್ಬಿಡ್ತದೆ. ಸೊ ಇದು ಇವತ್ತಿನ ಕೇಳಿದಂಥ ಪ್ರಶ್ನೆಗಳು. ಮತ್ತೆ ಉಳಿದ ಏನಾದರೂ ಲೈವಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು. ಕೇಳಿ, ಸಂಕೋಚವನ್ನು ಪಡಬೇಡಿ. ಆ ಪ್ರಶ್ನೆಗಳೇನಾದರೂ ಇದ್ರೆ ಕೇಳಿ. ನಮಸ್ಕಾರ, ಹೇಳಿಮ್ಮ. ಗುರುಜಿ, ಈಗ ದುಡ್ಡು ಕೊಟ್ಟಿರ್ತಾರೆ, ಅವ್ರದ್ದು ಅದ್ ಮನೆ ದುಡ್ಡು ವಾಪಸ್ ಬರೋದಿದೆ ಅಂತ ಕೇಳ್ತಾರೆ. ಯಾವಾಗಂತ ಹೇಗಂತ ಪ್ರಶ್ನೆ ಹಾಕಿ. ಯಾರಾದ್ರೂ ದುಡ್ಡು ವಾಪಸ್ ಬರುತ್ತಾ ಇಲ್ವಾ ಅಂತ ಕೇಳಿದಾಗ ಎಕ್ಸಾಂಪಲ್ ಕೊಟ್ಟಿದ್ದೀವಿ, ಅವರು ವಾಪಸ್ ನಮ್ಗೆ ಕೊಡ್ತಾರ ಅಥವಾ ದುಡ್ಡು ಬರೋದೇ ಇಲ್ವಾ, ಬರೋದಾದ್ರೂ ಯಾವಾಗ ಬರುತ್ತೆ? ಅದೇ ಇದಕ್ಕೇನ್ ಮಾಡ್ತೇವೆ, ಅವ್ರು ಯಾವ ಸಮಯದಲ್ಲಿ ಅವರು ಪ್ರಶ್ನೆ ಕೇಳ್ತಾರೋ ಆ ಸಮಯಕ್ಕೆ ಸರಿಯಾಗಿ ಒಂದು ಜಾತಕವನ್ನು ಹಾಕ್ತೇವೆ. ಸೊ ಇದರಲ್ಲಿ ಏನಾಗುತ್ತೆ, ಕೊಟ್ಟವರು ಯಾರಾದ್ರೂ ದುಡ್ಡು ಕೊಡ್ತಾರೋ, ದುಡ್ಡು ಕೊಟ್ಟವನು ನಿಮ್ಮನ್ನ ಪ್ರಶ್ನೆ ಕೇಳಿದ್ರೆ ಲಗ್ನ ಅಂತಂದ್ರೆ ಕೊಟ್ಟವನು, ತಕೊಂಡವನು ಅಂತಂದ್ರೆ ಸಪ್ತಮ ಸ್ಥಾನ. ಲಗ್ನ ಸಪ್ತಮ ಸ್ಥಾನ, ಈ ಎರಡರಲ್ಲಿ ಬಲ ಹೇಗಿದೆ ಅಂತ ನೋಡಿ. ಸಪ್ತಮ ಸ್ಥಾನ ಬಲ ಇತ್ತು, ಲಗ್ನಕ್ಕೂ ಬಲ ಇತ್ತು ಅಂತಂದ್ರೆ, ಲಗ್ನಕ್ಕೆ ಬಲ ಇತ್ತು ಅಂತಂದ್ರೆ ಪಡೆಯೋ ಅವಕಾಶ ಇದೆ, ಇವನು ದುಡ್ಡು ಬರುತ್ತೆ. ಸಪ್ತಮಕ್ಕೂ ಬಲ ಇತ್ತು ಅಂತಂದ್ರೆ ಅವನು ದುಡ್ಡು ಹಿಂದೆ ತಿರುಗಿಸ್ತಾನೆ, ಕೊಡ್ತಾನೆ ಅಂತ. ಸಪ್ತಮ ಬಲ ಇಲ್ಲ ಅಂತ ಅಂದ್ಕೊಳ್ಳಿ, ಇವನು ಏನು ದುಡ್ಡು ಬರುತ್ತೆ, ಬಟ್ ಈ ಟೈಮಲ್ಲಿ ಅವನು ಕೊಡ್ಲಿಕ್ಕೆ ಅವನಿಗೆ ಶಕ್ತಿ ಇಲ್ಲ ಅಂತ. ಮತ್ತೆ ಅಷ್ಟಮ ಸ್ಥಾನ ನೋಡ್ತೇವೆ, ಅಂದ್ರೆ ಸಪ್ತಮದಿಂದ ಸೆಕೆಂಡ್ ಹೌಸ್. ಇಲ್ಲಿ ನೋಡಿ, ಮಕರ ಲಗ್ನ ಆಗಿದೆ. ಈ ಮಕರ ಲಗ್ನ ಅಂದ್ರೆ ದುಡ್ಡು ಕೊಟ್ಟವನು. ಸಪ್ತಮ ಕರ್ಕ ರಾಶಿ ಅಂತಂದ್ರೆ ದುಡ್ಡು ತಗೊಂಡವನು. ಅಷ್ಟಮ ಸ್ಥಾನ ಅಂದ್ರೆ ಸಪ್ತಮದಿಂದ ಎರಡನೇ ಮನೆ ಅಂತಂದ್ರೆ ಇವನಿಗೆ ಧನಸ್ಥಾನ ಅಂತಂದ್ರೆ ಇವನಿಗೆ ಹಣ ಇರ್ಬೇಕಲ್ಲ, ಫಸ್ಟ್ ಕೊಡ್ಬೇಕಾದ್ರೆ, ಹಿಂದಿರುಗಿಸ್ಬೇಕಾದ್ರೆ ಫಸ್ಟ್ ಅವನ ಹತ್ರ ಹಣ ಇರ್ಬೇಕು. ಸೊ ಅಷ್ಟಮ ಸ್ಥಾನ ಹೇಗಿದೆ ಅಂತ ನೋಡ್ತೇವೆ. ಅಷ್ಟಮ ಸ್ಥಾನದಲ್ಲಿ ಶುಭ ಗ್ರಹಗಳಿದ್ದು ಅಷ್ಟಮ ಬಲವಾಗಿತ್ತು ಅಂತಂದ್ರೆ ಅವನ ಹತ್ರ ಹಣ ಇದೆ, ಆದ್ರೆ ಸಪ್ತಮ ಚೆನ್ನಾಗಿಲ್ಲ, ಆದ ಕಾರಣ ಅವನ ಹತ್ರ ಹಣ ಇದೆ ಆದ್ರೂ ಕೊಡ್ತಾ ಇದೆ. ಈಗ ಇದೇ ಕೇಸಲ್ಲಿ ನೋಡಿ, ಲಗ್ನದಲ್ಲಿ ಶನಿ ಇದ್ದಾನೆ, ಬುಧ ಸೂರ್ಯ, ಲಗ್ನದಲ್ಲಿ ಲಗ್ನಾಧಿಪತಿ ಇದ್ದಾನೆ, ಒಳ್ಳೇದು. ಬುಧ ಷಷ್ಠಾಧಿಪತಿ ಆಗಿದ್ದಾನೆ, ಷಷ್ಠಾಧಿಪತಿ ಲಗ್ನದಲ್ಲಿದ್ದಾನೆ. ಸೂರ್ಯ ಅಷ್ಟಮಾಧಿಪತಿ ಲಗ್ನದಲ್ಲಿದ್ದಾನೆ. ಸೊ ನೋಡಿ, ಅಷ್ಟಮ ಸ್ಥಾನವನ್ನು ಗುರು ನೋಡ್ತಾ ಇದ್ದಾನೆ, ಅಂದ್ರೆ ಹಣ ಇದೆ ಅವನ ಹತ್ರ. ಅಷ್ಟಮಾಧಿಪತಿ ಲಗ್ನದಲ್ಲಿ ಬೇರೆ ಇದ್ದಾನೆ, ಹಣ ಇದೆ, ಇವನ್ ದುಡ್ಡೇ ಅವನ ಹತ್ರ ಇದೆ. ಆದರೆ ಸಪ್ತಮ ಬಲಹೀನವಾಗಿದ್ರೆ ನೋಡಿ, ಸಪ್ತಮಾಧಿಪತಿ ಏನಾಗಿದ್ದಾನೆ, 6ನೇ ಮನೆಗೆ ಬಿದ್ದಿದ್ದಾನೆ. ಸಪ್ತಮ ಸ್ಥಾನ ಬಲಹೀನವಾಗಿರೋದ್ರಿಂದ ಇವನಿಗೆ ಹಿಂದಿರುಗಿಸುವಂತ ಆಲೋಚನೆ ಇಲ್ಲ. ದುಡ್ಡಿದೆ ಆದ್ರೆ ಕೊಡಬೇಕು ಅಂತಿಲ್ಲ, ಕೊಡೋಣ ಬಿಡು ಮತ್ತೆ ನಿಧಾನ ಕೊಡೋಣ, ಅವನಿಗೇನು ಅರ್ಜೆಂಟು ಅಂತ ಅವನಿಗೆ ಕೊಡಬೇಕು ಅಂತ ಇಲ್ಲ. ಸೊ ಒಂದು ವೇಳೆ ಸಪ್ತಮ ಸ್ಥಾನ ಚೆನ್ನಾಗಿದ್ದು ಅಷ್ಟಮ ಸ್ಥಾನ ಚೆನ್ನಾಗಿಲ್ಲ ಅನ್ಕೊಳ್ಳಿ, ಅವನಿಗೆ ಕೊಡಬೇಕು ಅಂತಿದೆ, ಬಟ್ ಅಷ್ಟಮ ಸ್ಥಾನ ಚೆನ್ನಾಗಿಲ್ಲ, ದುಡ್ಡಿಲ್ಲ. ಕೊಡಬೇಕು ಅಂತಿದೆ ಆದ್ರೂ ದುಡ್ಡಿಲ್ಲ. ಇನ್ನೊಂದು ಕೇಸಲ್ಲಿ ಕೊಡಬೇಕು ಅಂತಿಲ್ಲ ಆದ್ರೂ ದುಡ್ಡಿದೆ. ಎರಡು ಕೇಸ್ ಇರುತ್ತೆ. ಇದನ್ನ ಪ್ರಕಾರ ನಾವು ಗೈಡ್ ಮಾಡ್ತೇವೆ, ನೋಡಪ್ಪ ಅವನ ಹತ್ರ ದುಡ್ಡಿದೆ ಆದ್ರೂ ನಿಂಗೆ ಕೊಡಬೇಕು ಅಂದ್ಕೊತಾ ಇಲ್ಲ, ಆದ್ರೆ ಸ್ವಲ್ಪ ಪ್ರೆಷರ್ ಮಾಡು ಅಂತ ಹೇಳ್ತೇವೆ. ಸ್ವಲ್ಪ ಗಟ್ಟಿಗೆ ಕೇಳು, ಅವಾಗೇನಾದ್ರೂ ಅವ್ನು ಕೊಡ್ಬೋದೇನೋ ಅಂತ ಹೇಳ್ತೇವೆ. ಒಂದೊಂದ್ಸರಿ ಸಪ್ತಮ ಸ್ಥಾನ ಚೆನ್ನಾಗಿದೆ, ಅಷ್ಟಮ ಚೆನ್ನಾಗಿಲ್ಲಪ್ಪ, ಅವನಿಗೆ ಕೊಡಬೇಕು ಅಂತಿದೆ, ಪಾಪ ಅವನ ಹತ್ರ ಹಣ ಇಲ್ಲ, ಅವನು ಎಲ್ಲಿಂದ ತಂದು ಕೊಡ್ತಾನೆ, ಸ್ವಲ್ಪ ದಿನ ವೆಯ್ಟ್ ಮಾಡು ಅಂತ ಹೇಳ್ತೇವೆ. ಎರಡೂ ಚೆನ್ನಾಗಿತ್ತು ಅಂತ ಅಂದ್ಕೊಳ್ಳಿ, ಆಗುತ್ತೆ. ಅದೇ ಸಮಯದಲ್ಲಿ ದಶಮ ಸ್ಥಾನ ನೋಡ್ತೇವೆ. ದಶಮ ಸ್ಥಾನದಲ್ಲಿ ಶುಭ ಗ್ರಹಗಳೇನಾದ್ರೂ ಇದ್ದು ಬಲಿಷ್ಠವಾಗಿದ್ರೆ ಇವನು ಫೋಲ್ ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ. ಈಗ ನೋಡಿ, ದಶಮ ಸ್ಥಾನವನ್ನ ಗುರುಗ್ರಹ ನವಮ ದೃಷ್ಟಿಯಿಂದ ನೋಡ್ತಾ ಇದೆ. ದಶಮ ಸ್ಥಾನ ಗುರು ನೋಡ್ತಾ ಇರೋದ್ರಿಂದ ಸ್ವಲ್ಪ ಪ್ರೆಷರ್ ಮಾಡಿದ್ರೆ ದುಡ್ಡು ಬರುತ್ತೆ. ಈ ರೀತಿ ನಾವು ಪ್ರೊಡಿಕ್ಷನ್ ಮಾಡ್ತೇವೆ. ಸೊ ದುಡ್ಡು ಬರಬೇಕು, ಇವನ್ ಪಡಿಬೇಕು ಅಂದ್ರೆ ಫಸ್ಟ್ ಲಗ್ನ ಚೆನ್ನಾಗಿರ್ಬೇಕು. ಲಗ್ನ ಬಲಹೀನವಾಗಿದ್ರೆ ಅವನು ಕೊಡೋದಿಲ್ಲ, ಕೊಟ್ಟರು ನಮಗೇನದು ಉಪಯೋಗ ಆಗೋದಿಲ್ಲ, ಉಪಯೋಗ ಇಲ್ಲದ ಸಮಯದಲ್ಲಿ ಕೊಡ್ತಾನೆ.
ಲಗ್ನ ಬಲವಾಗಿರಬೇಕು. ಲಗ್ನ ಬಲವಾದ್ರೆ ಖಂಡಿತ ನಮಗೆ ದುಡ್ಡು ಹಿಂದೆ ಬರುತ್ತದೆ. ಸಪ್ತಮ ಚೆನ್ನಾಗಿದ್ರೆ ಅವನಿಗೆ ಕೊಡಬೇಕು ಅಂತ ಇರುತ್ತೆ. ಅಷ್ಟಮ ಚೆನ್ನಾಗಿತ್ತು ಅಂತಂದ್ರೆ ಅವನ ಹತ್ರ ದುಡ್ಡಿದೆ. ದಶಮ ಚೆನ್ನಾಗಿತ್ತು ಅಂತಂದ್ರೆ ಅವನ್ ಹಿಂದಿರುಗಿಸ್ತೀನ ಇಲ್ವೋ ಅಂತ ಸಕ್ಸಸ್, ಓವರ್ ಆಲ್ ಆ ಆಕ್ಷನ್ ಸಕ್ಸಸ್ ಆಗತ್ತೆಯೋ ಇಲ್ವೋ ಅಂತಂಬುದು ಗೊತ್ತಾಗ್ತದೆ. ಹಾಗಾಗಿ ಇದನ್ನ ಪ್ರಶ್ನೆಯನ್ನು ನೋಡಿ, ಪ್ರಶ್ನೆಯಲ್ಲಿ ಲಗ್ನಾಧಿಪತಿ ಸಪ್ತಮಾಧಿಪತಿಯನ್ನು ನೋಡಿ ನಾವು ಪ್ರಿಡಿಕ್ಟ್ ಮಾಡ್ಬೇಕಾಗುತ್ತೆ. ಅದೇ ಇದು ಇನ್ನೊಂದು ಅಂದ್ರೆ, ನಾನು ಸಾಲ ಕೊಟ್ಟಿದ್ದೇನೆ, ಸಾರಿ ಐ ಮೀನ್ ದುಡ್ಡು ಕೊಡ್ಬೇಕು. ನಾನು ಕೆಲವೊಂದು ಏನು ಮಾಡ್ತಾರೆ, ನಾನು ಒಬ್ಬನ ದುಡ್ಡು ಇಸ್ಕೊಂಡಿದ್ದೇನೆ, ನಾನು ಅವ್ರಿಗೆ ಕೊಡಬೇಕು, ಅವನು ತುಂಬ ಗೋಳಾಡಿಸ್ತಾ ಇದ್ದಾನೆ. ಆವಾಗ ಒಬ್ಬ ಪ್ರಶ್ನೆ ಕೇಳ್ತಾನೆ. ಆವಾಗ ಏನಾಗುತ್ತೆ, ಲಗ್ನ ಅಂತಂದ್ರೆ ತಗೊಂಡವನು, ಸಪ್ತಮ ಅಂತಂದ್ರೆ ಕೊಟ್ಟವನು. ಚೇಂಜ್ ಮಾಡಬೇಕು. ಯಾರು ಪ್ರಶ್ನೆ ಕೇಳ್ತಾ ಇದ್ರೆ ಅವನಿಗೆ ತಕ್ಕಂತೆ ಚೇಂಜ್ ಮಾಡಬೇಕು. ಸೊ ಇವನು ಪ್ರೆಷರ್, ಅವನೇನು ಮಾಡ್ತಾನೆ, ನಂಗೆ ದುಡ್ಡಿಗೆ ತುಂಬ ಕಷ್ಟ ಇದೆ, ನಾನು ಕೊಟ್ಟಿದ್ದು ದುಡ್ಡು ಕೊಟ್ಬಿಡು ಅಂತ ಹೇಳ್ತಿರ್ತಾರೆ. ನಿಜವಾಗ ಅವನಿಗೆ ತುಂಬ ಕಷ್ಟವಾಗಿದೆ ಅಂತಂಬೋದು ಅಷ್ಟಮನ ನೋಡ್ತೇವೆ. ಅಷ್ಟಮ ಚೆನ್ನಾಗಿತ್ತು ಅಂದರೆ ಅವನಿಗೆ ದುಡ್ಡಿದೆ, ನೀನು ಏನು ಚಿಂತೆ ಮಾಡಬೇಡ ಅಂತ ಹೇಳ್ತೇವೆ. ಅಷ್ಟಮ ವೀಕ ಇದೆ, ನಿಜವಾಗೂ ಅವನ ದುಡ್ಡು ಇಲ್ಲಪ್ಪ, ಅವನ ದುಡ್ಡು ಅವನಿಗೆ ಕೊಟ್ಬಿಡು. ಈ ಥರ ಎರಡು ಥರನೂ ನಾವು ಉತ್ತರವನ್ನು ಹುಡುಕ್ಬೋದು. ಕಂಪ್ಲೀಟ್ ಇದನ್ನು ಪ್ರಶ್ನೆ ಮೇಲೆ ಹೇಳ್ತೇವೆ, ಜಾತಕದ ಮೇಲೆ ಹೇಳಲಿಕ್ಕೆ ಕಷ್ಟ. ಒಂದು ಡೀಟೇಲ್ಸ್ ವಾಟ್ಸ್ಆಪ್ ಮಾಡಿದ್ದೀನಿ. ಇದು ಪ್ರಶ್ನೆ ಬಂದು 28 ವರ್ಷ ಇವ್ರಿಗೆ. ಓಕೆ. ಸೊ ಇವ್ರಿಗೆ ಆಂಗ್ಸೈಟಿ, ಡಿಪ್ರೆಷನ್, ಮೆಮರಿ ಲಾಸ್, ಫಿಯರ್. ಓಕೆ. ಸೊ ಇವರು ಕೇಳೋ ಪ್ರಶ್ನೆ ಹೇಗೆ ಅಂದ್ರೆ, ಇದು ನಮ್ಗೆ ಕಮ್ಮಿ ಆಗುತ್ತೆ, ಯಾವಾಗ ಆಗುತ್ತೆ? ಓಕೆ ಓಕೆ. ಏನು ಓದ್ತಾ ಇದ್ದಾರೆ ಇವರು? ಇಲ್ಲ, ಕೆಲಸ ಮಾಡ್ತಾ ಇದ್ದಾರೆ. 28 ವರ್ಷ. 28 ವರ್ಷ. 1/12/1994. ಒಂದು ನಿಮಿಷ. ಟೈಮ್ ಬಂದು 6:35 AM. ಎಲ್ಲಿ ಹುಟ್ಟಿದ್ದೀವರು? ಬರ್ತ್ ಪ್ಲೇಸ್? ಮುರ್ದಾಬಾದ್. ಮುರ್ದಾಬಾದ್ ಎಲ್ಲಿ ಬರುತ್ತೆ ಇದು? ಉತ್ತರ ಪ್ರದೇಶ? ಉತ್ತರ ಪ್ರದೇಶ. ಓಕೆ. ಸೊ ಇದು ಆಂಗ್ಸೈಟಿ ಇದೆ ಅವರಿಗೆ. ಓಕೆ. ಯಾವಾಗಿಂದ ಇರ್ಬೋದು ಅವರಿಗೆ? ಇವಾಗ ಕರೆಂಟ್ಲಿ ಇದೆ. ಸ್ಪೆಸಿಫಿಕ್ ಆಗಿ ಯಾವಾಗಿಂದ ಶುರು ಆಗಿದ್ದು ಅಂತ ಹೇಳಿಲ್ಲ. ಯಾಕೆಂತಂದ್ರೆ ಅವರ ಪ್ರಾರಂಭದಿಂದ ಇದೆ ಅಂತಂದ್ರೆ ಪರ್ಸನ್ ಆಟಿಟ್ಯೂಡು ಹಾಗೆ ಇದೆ ಅಂತ ಅಂದ್ಕೊಳ್ಬೇಕು. ಸದ್ಯದಲ್ಲಿ ಬಂದಿದೆ ಅಂತಂದ್ರೆ ಯಾವುದೋ ಒಂದು ಅನ್ಯೂಶುವಲ್ ಆಕ್ಟಿವಿಟಿ ಒಂದು ಆಗಿರ್ಬೇಕು, ಅದನ್ನ ನೋಡ್ತೇವೆ. ಈಗೆಲ್ಲ ಇದ್ರ ಪ್ರಕಾರ ಇವ್ರ ಜಾತಕ ನೋಡಿದ್ರೆ ಲಗ್ನದಲ್ಲಿ ಗುರು ಇದ್ದಾನೆ, ತೃತೀಯ ಪಂಚಮಾಧಿಪತಿ ಶುಭಗ್ರಹ ಇದೆ, ಬುಧಗ್ರಹವೂ ಇದೆ. ಬುಧಗ್ರಹವು ಶುಭಗ್ರಹ ಅಂತ ತಗೊಳ್ತೇವೆ. ದಶಮಾಧಿಪತಿ ಸೂರ್ಯನೂ ಇದ್ದಾನೆ, ಶುಕ್ರ, ಚಂದ್ರ, ರಾಹು ಇದ್ದಾರೆ. 3 ಜನ ಒಂದೇ ಕಡೆ 12ನೇ ಮನೆಗಿದ್ದಾರೆ. ಸೊ ಪ್ರೀತಿ ವಿಚಾರದಲ್ಲಿ ಏನಾದರೂ ಆಂಗ್ಸೈಟಿ ಇರ್ಬೋದು ಅಂತ ಅನ್ಸುತ್ತೆ. ಒಂದು ಶುಕ್ರ, ಚಂದ್ರ, ರಾಹು 3 ಜನ ಇರೋದ್ರಿಂದ ಪ್ರೀತಿ ಅಂತಂದ್ರೆ ಹೆಣ್ಣು ಮಗ ವಿಷಯ ಆಗಬಹುದು, ಅಥವಾ ಏನಾದರೂ ಒಂದು ಟಾರ್ಗೆಟ್, ನಂಗಿಂತದ್ದು ಬೇಕು ಅಂತ ಆಗ್ಬೋದು. ಅದೇ ಅತಿಯಾದಂಥ ಆಶೆನೂ ಇರ್ಬೋದು. ಸೊ ಈ ಕಾರಣಕ್ಕಾಗಿಯೂ ಇರ್ಬೋದು. ಈಗ ನಡೀತಾ ಇರುವಂಥ ದಶೆ ಶನಿ ಮಹರ್ದಶೆ, ಶುಕ್ರ ಭಕ್ತಿ, ಪ್ರತ್ಯಂತರ ಸೂರ್ಯ ಭಕ್ತಿ. ಶನಿ ಮಹರ್ದಶೆ ನಡೀತಾ ಇದೆ, ತೃತೀಯ ಚತುರ್ಥಾಧಿಪತಿ ದಶೆ ನಡೀತಾ ಇದೆ, ಪ್ಲಸ್ ಶುಕ್ರ ಭಕ್ತಿ. ಶುಕ್ರ ಬಂದು ಸಪ್ತಮಾಧಿಪತಿಯಾದಂಥ ಶುಕ್ರ ಸ್ವಕ್ಷೇತ್ರದಲ್ಲಿ ಚಂದ್ರ ರಾಹುಗಳ ಜೊತೆ ಇದ್ದಾನೆ. ಪ್ಲಸ್ 94 ಅಂತಂದ್ರೆ ಈಗ ಆಲ್ಮೋಸ್ಟ್ ಆಲ್ ಮದುವೆಗೆ ಸಂಬಂಧಪಟ್ಟ ವಿಚಾರವೇ ಅಥವಾ ಹೆಂಡತಿ ವಿಚಾರ ಇರ್ಬೋದು ಅಲ್ವಾ? ಸೊ ಆಲ್ಮೋಸ್ಟ್ 30+. ಇನ್ನೊಂದೇನು ಅಂದ್ರೆ, ಇವರು ಓದಿರೋದು BCom, ಓಕೆ. ಮಾಡ್ತಾ ಇರೋ ಕೆಲಸ ಬಂದು ಸೇಲ್ಸ್ ರಿಲೇಟೆಡ್. ಟೆನ್ಷನ್ ಇರುತ್ತಲ್ವಾ, ಸೇಲ್ಸ್ ಅಂದಮೇಲೆ ಟಾರ್ಗೆಟ್ಸು ಅದೆಲ್ಲ ಇರುತ್ತೆ. ಪ್ಲಸ್ ಬುಧ ಜಾತಕದಲ್ಲಿ ಅಸ್ತ ಆಗ್ಬಿಟ್ಟಿದ್ದಾನೆ. ಮಾರ್ಕೆಟಿಂಗು, ಬಿಸ್ನೆಸ್ಸು ಇದರಲ್ಲಿ ಚೆನ್ನಾಗಿರ್ಬೇಕು ಅಂತಂದ್ರೆ ಕ್ವಿಕ್ ಡೆಸಿಷನ್ ಇರಬೇಕು. ಡೆಸಿಷನ್ ತುಂಬ ಫಾಸ್ಟ್ ಇರಬೇಕು. ಪ್ಲಸ್ ಲೇಜಿ ಇರಬಾರ್ದು. ಮಾರ್ಕೆಟಿಂಗ್ ಫೀಲ್ಡಲ್ಲಿ ಲೇಜಿ ಕೆಲಸಕ್ಕೆ ಬರಲ್ಲ. ಇಲ್ಲಿ ಶುಕ್ರ, ಚಂದ್ರ, ರಾಹು ಈ 3 ಇರೋದ್ರಿಂದ ಲೇಜಿನೆಸ್ ಭಾಳ ಇರುತ್ತೆ. ಅಂದರೆ
ನಾನೇ ಯಾಕೆ ಮಾಡಬೇಕು, ನಾನೇ ಯಾಕೆ ಇನ್ವಾಲ್ವ್ ಆಗಬೇಕು, ಅದು ಡೆಸಿಷನ್ ತಗೊಳ್ಬೋದಾಗ್ಲಿ, ಯಾವುದೇ ಆಗಲಿ, ಕಾಯಕಷ್ಟ ಇರದೇ ಇರ್ಬೋದು, ಬಟ್ ಡೆಸಿಷನ್ ಮೇಕಿಂಗ್ ಕೂಡ ನಿಮಗೆ ಲೇಸಿನೆಸ್ ಬರುತ್ತೆ. ಒಂದು ಬುಧ ಅಸ್ತ ಆಗ್ಬಿಟ್ಟಿದ್ದಾನೆ, ಹಾಗಾಗಿ ಆಲೋಚನೆ ಮಾಡ್ತಾ ಇಲ್ಲ. ಚಂದ್ರ, ರಾಹು, ಶುಕ್ರ ಮೂರು ಏನು ಮಾಡುತ್ತೆ, ಲೇಸಿನೆಸ್ ಕ್ರಿಯೇಟ್ ಮಾಡುತ್ತೆ. ಮಾರ್ಕೆಟಿಂಗಲ್ಲಿ ಲೇಸಿನೆಸ್ ವರ್ಕೌಟ್ ಆಗಲ್ಲ, ಪ್ಲಸ್ ಪೇಷನ್ಸು ಭಾಳ ಬೇಕು. ಸೊ ಈ ಕಾರಣದಿಂದ ಏನಾಗುತ್ತೆ, ಆ ಫೀಲ್ಡ್ಗೆ ಆತ ಸೆಟ್ ಆಗಲ್ಲ. ಮಾರ್ಕೆಟಿಂಗ್ ಫೀಲ್ಡಲ್ಲಿ ಯಾವಾಗ ಪರ್ಫಾರ್ಮೆನ್ಸ್ ಇರೋದಿಲ್ವೋ ಪ್ರೆಷರ್ ಜಾಸ್ತಿ ಆಗುತ್ತೆ, ಪ್ರೆಷರು ಟೆನ್ಷನು ಜಾಸ್ತಿ ಆಗುತ್ತೆ. ಬಟ್ ಈ ಪರ್ಸನ್ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಸೆಟ್ ಆಗಲ್ಲ. ಯಾಕೆಂದರೆ ಶುಕ್ರ, ಚಂದ್ರ, ರಾಹು ಇದ್ದಾರೆ ಅಂತಂದರೆ ಇವರು ಈಸಿ ಮನಿ, ತುಂಬ ಸ್ಟ್ರೈನ್ ಇಲ್ಲದೆ ಇರುವಂಥ ಕೆಲಸವನ್ನು ಇವರು ಇಷ್ಟಪಡ್ತಾರೆ. ಇಷ್ಟು ಸ್ಟ್ರೈನ್ ಇಲ್ಲದ ಕೆಲಸವನ್ನು ಇಷ್ಟಪಡೋದಾದರೆ ಮಾರ್ಕೆಟಿಂಗ್ ಫೀಲ್ಡ್ ಸರ್ವೈವ್ ಆಗಕ್ಕಾಗಲ್ಲ. ವೈ ಮೀ ಅಂತಂದರೆ ನಾನೇ ಯಾಕೆ ಮಾಡಬೇಕು ಅಂತಂದರೆ ಕಷ್ಟ. ಎರಡನೇದು, ಬುಧ ಅಸ್ತ ಆಗ್ಬಿಟ್ಟಿರೋದ್ರಿಂದ ಇವ್ರಿಗೆ ಆ ಟ್ಯಾಲೆಂಟ್ ಕೂಡ ಇಲ್ಲ. ಟ್ಯಾಲೆಂಟ್ ಇದ್ರೆ ಬೇರೆ ಓಕೆ, ಸೊ ಬುಧ ಅಸ್ತ ಆಗಿರೋದ್ರಿಂದ ಟ್ಯಾಲೆಂಟು ಇಲ್ಲ. ಪ್ಲಸ್ ಲಗ್ನದಲ್ಲೇ ಗುರು ಇರೋದ್ರಿಂದ ಸ್ವಲ್ಪ ಎಥಿಕ್ಸು ಇರುತ್ತೆ. ಯಾವಾಗ ಎಥಿಕ್ಸ್ ಇರುತ್ತೋ ಪ್ರೆಸೆಂಟ್ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇವ್ರು ವರ್ಕೌಟ್ ಆಗಲ್ಲ. ಸೊ ಇದೆಲ್ಲ ಕೂಡ ಟೆನ್ಷನಿಗೆ ಕಾರಣ ಆಗ್ತದೆ. ಪ್ಲಸ್ ಚಂದ್ರ, ರಾಹು ಜೊತೆ ಇರೋದ್ರಿಂದ ಇವ್ರಿಗೆ ಯಾವಾಗೂ ಕೂಡ ನಾನು ಇಂಥ ಉದ್ಯೋಗದಲ್ಲಿ ಇರಬೇಕಾದವನಲ್ಲ, ನಾನು ದೊಡ್ಡ ಉದ್ಯೋಗದಲ್ಲಿ ಇರಬೇಕಾದವನು, ನಾನು ಅಂಥದ್ರಲ್ಲಿ ಇರಬೇಕಾದವನು ಅಂತೇಳಿ ಪ್ರೆಸೆಂಟ್ ಮಾಡ್ತಾ ಇರೋ ಕೆಲಸವನ್ನು ತುಂಬ ಇನ್ಫೀರಿಯರ್ ನೋಡ್ತಾರೆ. ಇದೆಲ್ಲ ಕೂಡ ಡಿಪ್ರೆಷನ್ಗೆ ಕಾರಣ ಆಗ್ತದೆ. ಹೊರಗೆ ಬರ್ಲಿಕ್ಕೆ ಆದರೆ ಓಕೆ, ಬರ್ಲಿಕ್ಕೆ ಆಗಿಲ್ಲ ಅಂದರೆ ಡಿಪ್ರೆಷನ್ ಆಗ್ತದೆ. ಸೊ ಲೇಜಿನೆಸ್ ಸ್ವಲ್ಪ ಇರೋದ್ರಿಂದ ಇವ್ರು ಯಾವ ಕೆಲಸದಲ್ಲೂ ಸಾಹಸ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಮನಸ್ಸು ಮಾತ್ರ ಯಾವಾಗೂ ಕೂಡ ನಾನು ದೊಡ್ಡ ಸ್ಥಾನದಲ್ಲಿ ಇರಬೇಕು ಅಂತಂಬೋ ಒಂದು ಏಮ್ ಇಟ್ಕೊಂಡಿರುತ್ತೆ. ಸೊ ಇದು ಮೇಯ್ನ್ ಬುಧ ಅಸ್ತ ಆಗ್ಬಿಟ್ಟಿದೆ. ಬುಧ ಅಸ್ತ ಆಗಿದೆ ಅಂತಂದ್ರೆ ವ್ಯಾಪಾರದಲ್ಲಿ ಡೆಸಿಷನ್ ಮೇಕಿಂಗ್ ಕಷ್ಟ. ಪ್ಲಸ್ ವ್ಯಾಪಾರ ವಿಚಾರಕ್ಕೆ ಸಪ್ತಮ ಸ್ಥಾನಾಧಿಪತಿ ಕೂಡ ಕಾರಕ ಆಗ್ತಾನೆ. ಅವನು ಸ್ವಕ್ಷೇತ್ರದಲ್ಲಿ ಚಂದ್ರ, ರಾಹು ಜೊತೆಗಿದ್ದಾನೆ. ಅದೇ ಕುಜನ್ ಜೊತೆಯೋ ಒಳ್ಳೆ ಪವರ್ಫುಲ್ ಆದಂಥ ಗ್ರಹ ಜೊತೆ ಇತ್ತು ಅಂದ್ಕೊಳ್ಳಿ, ಅವನಿಗೆ ಇನ್ನೂ ಸ್ವಲ್ಪ ಉತ್ಸಾಹ ಜಾಸ್ತಿ ಬರುತ್ತೆ. ಬಟ್ ಆ ಥರ ಇಲ್ಲ, ಲೇಜಿನೆಸ್ ಪ್ರವೋಕ್ ಮಾಡುತ್ತೆ. ಶುಕ್ರ, ಚಂದ್ರ, ರಾಹು ಈ ಮೂರು ಕೂಡ ನಾನು ಊಹಾ ಪ್ರಪಂಚ, ನಾನು ಹೀಗಿರಬೇಕು ಹಾಗಿರಬೇಕು, ಇದೆಲ್ಲ ಏನು ಮಾಡುತ್ತೆ, ಲೇಜಿನೆಸ್ ಕ್ರಿಯೇಟ್ ಮಾಡುತ್ತೆ. ದಶಮ ಸ್ಥಾನದಲ್ಲಿ ಕುಜ ಇರೋದ್ರಿಂದ ಸಕ್ಸಸ್ ವಿಚಾರದಲ್ಲಿ ಸ್ವಲ್ಪ ಸಕ್ಸಸ್ ಆಗ್ತಾ ಇರುತ್ತೆ. ಬಟ್ ಆ ಸಕ್ಸಸ್ಸಿಗೆ ತಕ್ಕಂತೆ ಇವ್ರದ್ದು ಇನ್ಪುಟ್ ಇಲ್ಲ. ಇವ್ರದ್ದು ಏನೋ ಒಂದು ನಾನು ಉದ್ಧಾರ ಆಗಬೇಕು, ನಾನು ಇದನ್ನು ಪ್ರೂವ್ ಮಾಡ್ಕೊಳ್ಬೇಕು ಅಂತಂಬೋಷ್ಟು ಇಂಟರ್ನಲ್ ಆಗಿಲ್ಲ. ಹಾಗಾಗಿ ಮಾರ್ಕೆಟಿಂಗ್ ಕೂಡ ಒಂದು ಉದ್ಯೋಗ ಇದ್ದಂಗೆ ಮಾಡ್ತಾರೆ. ಸೊ ಏನೋ ನನ್ನ ಕೆಲಸ ಮಾಡಿಬಿಟ್ನೆ ಸಾಕು, ನಾವು ಅದೆಲ್ಲ ನಮ್ಗೆ ಯಾಕೆ ಕಿರಿಕಿರಿ ಅಂತ ಅಂತಾರೆ, ಮಾಡ್ತಾನೆ. ಬಟ್ ಅದು ಫ್ಯೂಚರ್ಲಿ ಡೆವಲಪ್ ಇರಲ್ಲ ಮಾರ್ಕೆಟಿಂಗಲ್ಲಿ. ದಿಸ್ ಇಸ್ ದ ಪ್ರಾಬ್ಲಮ್. ಅದೇ ಆಚಾರ್ಯ, ಅವ್ರು ಸಜೆಸ್ಟ್ ಮಾಡಿರೋದ್ರಿಂದ, ನೀವು ಬಿಕಾಮ್ ಮಾಡಿರೋದ್ರಿಂದ ಪ್ರಾಬಬ್ಲಿ ಅಕೌಂಟ್ಸ್ ರಿಲೇಟೆಡ್ ಇಲ್ಲಾಂದ್ರೆ ಅಡ್ಮಿನ್ ರಿಲೇಟೆಡ್ ಜಾಬ್ಸ್ ನೋಡ್ಕೊಂಡು ನಿಮ್ಗೆ ಈ ಪ್ರೆಷರ್ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ. ನಿಮ್ಗೆ ಇದರಿಂದ ನಿಮ್ಗೆ ರಿಲೀಫ್ ಬೇಕಂದ್ರೆ ನೀವು ಇದು ಅಡ್ಮಿನಿಸ್ಟ್ರೇಟಿವ್ ಜಾಬ್ ಇಲ್ಲಾಂದ್ರೆ ಅಕೌಂಟ್ಸ್ ರಿಲೇಟೆಡ್ ಜಾಬ್ ನೋಡಿ ನೀವು ಯು ಶುಡ್ ಬಿ ಸ್ಯಾಟಿಸ್ಫೈಡ್ ವಿತ್ ದಟ್ ಅಂತಾನೆ ಪ್ರಿಡಿಕ್ಟ್ ಮಾಡಿರೋದು. ಯಾಕೆಂದ್ರೆ ಅವ್ರಿಗೆ ಅಕೌಂಟ್ ರಿಲೇಟೆಡ್ ಕೂಡ ಕಷ್ಟವೇ. ಯಾಕಂದ್ರೆ ಬುಧ ವೀಕ್ ಆಗ್ಬಿಟ್ಟಿದ್ದಾನಲ್ಲ. ಬುಧ ಯಾವಾಗ ಅಸ್ತಂಗತನಾಗಿ ವೀಕ್ ಆಗಿದ್ದಾನೋ, ಪ್ಲಸ್ ಅಷ್ಟಮಾಧಿಪತಿ ಆಗಿದ್ದಾನೆ, ಅಕೌಂಟ್ ರಿಲೇಟೆಡ್ ಜಾಬು ಕಷ್ಟ. ಬಟ್ ನವಾಂಶದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ಬುಧ. ಬಟ್ ಕುಜ ನೋಡಿ ಪವರ್ಫುಲ್ ಆಗಿದ್ದಾನೆ. ಕುಜ ತುಂಬ ಪವರ್ಫುಲ್ ಆಗಿದ್ದಾನೆ, ದಶಮ ಸ್ಥಾನದಲ್ಲಿದ್ದಾನೆ, ಪ್ಲಸ್ ಲಗ್ನಾಧಿಪತಿ ಆಗಿದ್ದಾನೆ. ಷಡ್ಬರದಲ್ಲಿ ತುಂಬ ಜಾಸ್ತಿ ಪಾಯಿಂಟ್ಸ್ ಬಂದಿದೆ. ಪ್ಲಸ್ ನವಾಂಶದಲ್ಲಿ ದಶಮ ಸ್ಥಾನಕ್ಕೆ 40 ಪಾಯಿಂಟ್ ಬಂದಿದೆ. ಹಾಗಾಗಿ ಮ್ಯಾಥಮೆಟಿಕಲ್ ರಿಲೇಟೆಡ್ ಇಲ್ಲದ ಟೆಕ್ನಿಕಲ್ ಜಾಬ್ಸ್ ಏನಿರ್ತೀವಿ ಅದು ಮಾಡೋದು ತುಂಬ ಉತ್ತಮ. ಇವರು ಕಂಪ್ಯೂಟರ್ ಸೈಡ್ ಏನೋ ಕೋರ್ಸಸ್ ಮಾಡಿ ಟೆಕ್ನಿಕಲ್ ಜಾಬ್ ಮಾಡಬೇಕು. ಅದು ಮ್ಯಾಥಮೆಟಿಕ್ಸ್ಗೆ ರಿಲೇಟೆಡ್ ಇರಬಾರ್ದು, ಬಿಸ್ನೆಸ್ ರಿಲೇಟೆಡ್ ಇರಬಾರ್ದು. ಆ ಥರ ಇದ್ದರೆ ತುಂಬ ಉತ್ತಮ. ಏನಾದರೂ ಒಂದು ಟಾಸ್ಕ್ ಕೊಟ್ಬಿಟ್ಟು ಬೇಕಾದ್ರೆ ಈ ಡಿಸೈನಿಂಗ್, ಯಾಕಂದರೆ ಶುಕ್ರ, ಚಂದ್ರ, ರಾಹು ಚೆನ್ನಾಗಿರೋದ್ರಿಂದ ಊಹಾಶಕ್ತಿ ತುಂಬ ಚೆನ್ನಾಗಿರುತ್ತೆ, ತುಂಬ ಫ್ಯೂಚರಲ್ಲಿ ಊಹಿಸ್ಬೋದು ಇವರು. ಸೊ ಹಾಗಾಗಿ ಸ್ವಲ್ಪ ಡಿಸೈನಿಂಗು ಈ ಥರ ಏನಾದರೂ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಕಂಪ್ಯೂಟರ್ ರಿಲೇಟೆಡು, ಟೆಕ್ನಿಕಲ್ ರಿಲೇಟೆಡು, ದುಡ್ಡಿಗೆ ಸಂಬಂಧ ಇಲ್ಲಾರ್ದ, ಮಾರ್ಕೆಟಿಂಗ್ ಸಂಬಂಧ ಇಲ್ಲಾರ್ದ ಏನಾದರೂ ಮಾಡಿಕೊಂಡ್ರೆ ತುಂಬ ಉತ್ತಮ ಇವರಿಗೆ. ಯಾಕಂದರೆ ಕುಜ ತುಂಬ ಪವರ್ಫುಲ್ ಆಗಿದ್ದಾನೆ. ಎನಿ ಟೆಕ್ನಿಕಲ್ ಫೀಲ್ಡ್ ತುಂಬ ಹೆಲ್ಪ್ ಆಗುತ್ತೆ. ಸರಿ, ಆ ಥರ ಗೈಡ್ ಮಾಡ್ಬೋದು. ಬಟ್ ಟಾರ್ಗೆಟ್ಸು ಇಂಥದ್ದು ಯಾವುದು ಇರಬಾರ್ದು.
ಸೊ ಬಟ್ ಬುಧ ವೀಕ್ ಆದರೆ ಬಿಸ್ನೆಸ್ ಫೀಲ್ಡಲ್ಲಿ ಸರ್ವೈವ್ ಆಗೋದು ಕಷ್ಟ. ಮಾರ್ಕೆಟಿಂಗ್ ಆಗಲಿ, ಬಿಸ್ನೆಸ್ ಫೀಲ್ಡ್ ಆಗಲಿ. ಮೋರ್ ಓವರ್ ಲೇಜಿನೆಸ್ ಇದೆ ಭಾಳ. ಶುಕ್ರ, ಚಂದ್ರ ತುಲಾರಾಶಿಯವರು, ಅದರಲ್ಲಿ ಮತ್ತೆ ರಾಹು ಶುಕ್ರ ಅಂತಂದ್ರೆ ಲೇಜಿನೆಸ್. ಈ ಲೇಜಿನೆಸ್ ಇದ್ದಾಗ ಮಾರ್ಕೆಟಿಂಗ್ ಫೀಲ್ಡಲ್ಲಿ ವರ್ಕೌಟ್ ಆಗಲ್ಲ. ಸರಿ. ಸೊ ಜಸ್ಟ್ ಇದು ಈ ಪ್ರಶ್ನೆಯಲ್ಲಿ ನಾವು ನೋಡಬೇಕಾದ್ರೆ ಹೇಗೆ ನೋಡಬೇಕು ಅಂತಂದ್ರೆ, ಆ ಕ್ವಶನ್ಸ್ ಅವ್ರು ಕೇಳಿದಂಥ ವಿಚಾರದಲ್ಲಿ ಸೊ ಮೇನ್ ಅಂತಂದ್ರೆ ಬಿಸ್ನೆಸ್ ರಿಲೇಟೆಡ್ ಯಾರಾದರೂ ಏನೇ ಪ್ರಶ್ನೆ ಕೇಳಿ, ಮಾರ್ಕೆಟಿಂಗ್ ಆಗಲಿ ಯಾವುದೇ ಬಿಸ್ನೆಸ್ ಫೀಲ್ಡಲ್ಲಿ ಫಸ್ಟು ಏನಂತಂದ್ರೆ ಬುಧ ಚೆನ್ನಾಗಿರಬೇಕು, ಮತ್ತೆ ಸಪ್ತಮಾಧಿಪತಿ. ಇಲ್ಲಿ ಬುಧ ಹಸ್ತ ಆಗಿದ್ದಾನೆ, ಅವನು ಮತ್ತೆ ಅಷ್ಟಮಾಧಿಪತಿಯೂ ಆಗಿದ್ದಾನೆ. ಪ್ಲಸ್ ಸಪ್ತಮಾಧಿಪತಿ ಯಾರಾಗ್ತಾರೆ? ಶುಕ್ರ ಆಗ್ತಾರೆ. ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾನೆ, ಚಂದ್ರ ರಾಹು ಜೊತೆ ಇದ್ದಾರೆ. ಸೊ ಚಂದ್ರ ರಾಹು ಅಂತಂದ್ರೆ ಮತ್ತೆ ಒಳಗಿನ ಮನುಷ್ಯ, ಅಂದ್ರೆ ಹೀಗಾದ್ರೆ ಹೇಗಿರುತ್ತೆ, ಹಾಗಾದ್ರೆ ಹೇಗಿರುತ್ತೆ ಅಂತ ಒಳಗೆ ಒಂದು ಪ್ರಪಂಚವನ್ನು ಕಟ್ಟಿಕೊಂಡು ಹೋಗ್ತಾ ಇರ್ತಾರೆ. ಒಳಗೆ ಪ್ರಪಂಚವನ್ನು ಕಟ್ಟಿಕೊಂಡು ಹೋದವ್ರಿಗೆ ಏನಾಗುತ್ತೆ ಅಂದ್ರೆ ಹೊರಗೆ ಕೂಡ ಅದೇ ತರ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ತರ ಹೊರಗೆ ಆಗಿಲ್ಲ ಅಂತಂದ್ರೆ ಡಿಸ್ಟರ್ಬ್ ಆಗ್ಬಿಡ್ತಾರೆ, ತುಂಬಾ ಡಿಪ್ರೆಷನ್ ಕೊಟ್ಟು ಹೋಗ್ತಾರೆ. ಸೊ ಲೇಜಿನೆಸ್ ಇದೆ, ಒಳಗಿನ ಮನುಷ್ಯ. ಸೊ ಡಿಪ್ರೆಷನ್ ಒಳಗಾಗ್ಲಿಕ್ಕೆ ಹೆಚ್ಚಿನ ಅವಕಾಶ ಇದೆ. ಪ್ಲಸ್ ಉದ್ಯೋಗವನ್ನು ಮಾಡ್ತಾ ಇದ್ದಾನೆ. ಸೊ ಉದ್ಯೋಗದಲ್ಲಿ ಬುಧಕ್ಕೆ ಬಲಹೀನವಾಗಿರೋದ್ರಿಂದ ಬಿಸ್ನೆಸ್ ರಿಲೇಟೆಡ್ ಉದ್ಯೋಗ ಅನುಕೂಲ ಆಗಲ್ಲ. ಯಾವಾಗ ಬಿಸ್ನೆಸ್ ಅನುಕೂಲ ಆಗಲ್ವೋ ನೆಕ್ಸ್ಟ್ ಏನ್ ಮಾಡಬೇಕು? ಜಾಬೇ ನೋಡ್ಕೊಳ್ಬೇಕು. ಸೊ ಜಾಬ್ ಅಂದ್ರೆ ಯಾವ ಮನೆ ನೋಡ್ಬೇಕು? ಸಪ್ತಮ ಸ್ಥಾನ, ದಶಮ ಸ್ಥಾನ ನೋಡ್ಬೇಕು. ದಶಮ ಸ್ಥಾನ ಯಾರಿದ್ದಾರೆ? ದಶಮ ಸ್ಥಾನದಲ್ಲಿ ಕುಜ ತುಂಬಾ ಪವರ್ಫುಲ್ ಆಗಿದ್ದಾನೆ. ಪ್ಲಸ್ ದಶಮಾಧಿಪತಿ ಆದಂಥ ಸೂರ್ಯ ಲಗ್ನದಲ್ಲಿ ಚೆನ್ನಾಗೇ ಇದ್ದಾನೆ. 2 ಶುಭ ಗ್ರಹಗಳ ಜೊತೆ ಸೂರ್ಯ ಇದ್ದಾನೆ, ಚೆನ್ನಾಗೇ ಇದೆ. ಹಾಗಾಗಿ ಸೂರ್ಯ ಏನು? ಅಡ್ಮಿನಿಸ್ಟ್ರೇಷನ್. ಕುಜ ಏನು? ಟೆಕ್ನಿಕಲ್. ಸೊ ಟೆಕ್ನಿಕಲ್ ಆಗಲಿ, ಇದರ ಲೀಡರ್ಶಿಪ್ಪು, ಟಾರ್ಗೆಟ್ಸು ಇಲ್ಲದಂಥ ಯಾವುದಾದ್ರೂ ಜಾಬ್ ಇವ್ರು ಓನ್ ಆಗಾದ್ರೂ ಮಾಡ್ಕೊಳ್ಬೋದು. ಅಥವಾ ಟೆಕ್ನಿಕಲ್ ಆಗಿ ಒಂದು ಕೆಲಸ ಮಾಡ್ತಾ ಇರ್ಬೇಕು, ಅದಕ್ಕೆ ಟಾರ್ಗೆಟ್ಸ್ ಏನಿರಬಾರ್ದು, ಡೆಸಿಷನ್ ಮೇಕಿಂಗ್ ಜಾಸ್ತಿ ಇರಬಾರ್ದು. ಆ ಥರ ಜಾಬ್ಸ್ ಏನಾದರೂ ಮಾಡಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ದಶಮ ಸ್ಥಾನದಲ್ಲಿ ಕುಜ ಇರೋದ್ರಿಂದ ಟೆಕ್ನಿಕಲಿ ತುಂಬ ಸೌಂಡ್ ಇದ್ದಾನೆ ಈ ಹುಡುಗ. ಟೆಕ್ನಿಕಲಿ, ಬಟ್ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಟೆಕ್ನಿಕಲ್ ಅವಶ್ಯಕತೆ ಇಲ್ಲ, ಬಟ್ ಟೆಕ್ನಿಕಲ್ ನಾಲೆಜ್ ಚೆನ್ನಾಗಿದೆ. ಬಟ್ ಆ ಹುಡುಗ ಆ ರೀತಿಯಲ್ಲಿ ಶುಕ್ರ ಚಂದ್ರ ರಾಹು ಚೆನ್ನಾಗಿರೋದ್ರಿಂದ ಊಹಾಶಕ್ತಿ ತುಂಬ ಜಾಸ್ತಿ ಇರುತ್ತೆ, ತುಂಬ ಊಹಿಸಿಕೊಳ್ತಾರೆ. ಇಂಥವ್ರು ಎಲ್ಲಿರಬೇಕು ಅಂತಂದರೆ ಈ ಡಿಸೈನಿಂಗು, DTP, ಗ್ರಾಫಿಕ್ಸು ಇಂಥ ಕಡೆ ಇರಬೇಕು. ಯಾಕಂದರೆ ಅವ್ರಿಗೆ ಊಹಾಶಕ್ತಿ ತುಂಬ ಜಾಸ್ತಿ ಇರುತ್ತೆ. ಸೊ ಟೆಕ್ನಿಕಲಲ್ಲಿ ಈ ಥರ DTP ಆಗಲಿ, ಡಿಸೈನಿಂಗ್ ಆಗಲಿ, ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗ್ರಾಫಿಕ್ಸ್ ಈ ಥರ ಇರ್ತಾವಲ್ಲ, ಆ ಥರ ಅಂಥ ಕಡೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಬಟ್ ಮಾರ್ಕೆಟಿಂಗ್ ಹುಡುಗಿ ವರ್ಕೌಟ್ ಆಗಲ್ಲ. ಆ ಥರ ಏನಾದರೂ ಟೆಕ್ನಿಕಲ್ ನಾಲೆಡ್ಜನ್ನು ಬೆಳೆಸಿಕೊಂಡು ಆ ರೀತಿ ಹೋದರೆ ತುಂಬ ಅನುಕೂಲವಾಗಿರುತ್ತೆ. ಈ ಥರ ನಾವು ಪ್ರೆಡಿಕ್ಟ್ ಮಾಡೋದು. ಬಟ್ ಮಾರ್ಕೆಟಿಂಗ್ ಫೀಲ್ಡ್ ಅನುಕೂಲ ಆಗಲ್ಲ. ಬಟ್ ಏನೋ ಫುಡ್ ತಗೋ ತಿನ್ನಬೇಕು ಅಂತಂದರೆ ಮಾರ್ಕೆಟಿಂಗ್ ಫೀಲ್ಡ್ ಇರಬೇಕು ಅಷ್ಟೇ. ಆಗಲಿ ಸಕ್ಸಸ್ಸನ್ನು ತುಂಬ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಮಾರ್ಕೆಟಿಂಗ್ ಫೀಲ್ಡ್ ಅನುಕೂಲ ಇದೆ. ಸೊ ಈ ರೀತಿ ನಾವು ಅವ್ರಿಗೆ ಫಲ ಹೇಳಬೇಕು. ಇಲ್ಲಿ ಮುಖ್ಯವಾದ ಪಾಯಿಂಟ್ಸ್ ಏನಂತಂದರೆ, ಮಾರ್ಕೆಟಿಂಗ್ ಫೀಲ್ಡಲ್ಲಿ ಹೇಳಿದ್ದಾರೆ ಅದು ಚೆನ್ನಾಗಿರಬೇಕು ಅಂದರೆ ಬುಧ ಚೆನ್ನಾಗಿರಬೇಕು, ಸಪ್ತಮ ಸ್ಥಾನ ಚೆನ್ನಾಗಿರಬೇಕು. ಎರಡೂ ವೀಕ್ ಆಗೋಗಿದೆ. ಯಾವಾಗ ಮಾರ್ಕೆಟಿಂಗ್ ಫೀಲ್ಡ್ ಅನುಕೂಲ ಇದೆರಡೂ ಚೆನ್ನಾಗಿಲ್ಲವೋ ನೆಕ್ಸ್ಟ್ ಉದ್ಯೋಗವನ್ನೇ ಹೇಳಬೇಕು. ಉದ್ಯೋಗ ಅಂದರೆ ಏನು ಮಾಡಬೇಕು? ದಶಮ ಸ್ಥಾನವನ್ನು ನೋಡಬೇಕು. ದಶಮ ಸ್ಥಾನ, ದಶಮಾಧಿಪತಿ ಅದೆರಡು ಚೆನ್ನಾಗಿದಲ್ವಾ? ಚೆನ್ನಾಗಿರೋದ್ರಿಂದ ಉದ್ಯೋಗವನ್ನು ಮಾಡ್ಬೇಕು. ದಶಮ ಸ್ಥಾನದಲ್ಲಿ ಕುಜ ಚೆನ್ನಾಗಿದ್ದಾನೆ, ಕುಜ ಇದ್ದಾನೆ. ಕಾರಣ ತುಂಬ ಎಫಿಷಿಯನ್ಸಿ, ಟೆಕ್ನಿಕಲ್ ನಾಲೆಡ್ಜ್ ಇದೆ. ಕುಜ ಅಂದರೆ ಟೆಕ್ನಿಕಲ್ ನಾಲೆಡ್ಜ್ ತಾನೆ. ಸೊ ಅದನ್ನೇನು ಮಾಡಬೇಕು? ಸೊ ಟೆಕ್ನಿಕಲ್ ನಾಲೆಡ್ಜ್ ಇದೆ, ಪ್ಲಸ್ ಸೂರ್ಯ ಕೂಡ ಬಲವಾಗಿದ್ದಾನೆ. ಶುಕ್ರ ಚಂದ್ರ ರಾಹು ಚೆನ್ನಾಗಿದೆ, ಊಹಾಶಕ್ತಿ ಚೆನ್ನಾಗಿದೆ, ಊಹಿಸಿಕೊಳ್ಳೋ ಶಕ್ತಿ ಚೆನ್ನಾಗಿದೆ. ಹಾಗಾಗಿ ಈ ಊಹಾಶಕ್ತಿಯಲ್ಲಿ ಹೋಗಬೇಕಾದ್ರೆ ಟೆಕ್ನಿಕಲ್ ನಾಲೆಡ್ಜು ಅದಕ್ಕೆ ಸಂಬಂಧ ಯಾವುದು? ಈ ಡಿಸೈನಿಂಗ್ ಫೀಲ್ಡ್. ಯಾಕಂದರೆ ಡಿಸೈನಿಂಗ್ ಫೀಲ್ಡ್ ತುಂಬ ಊಹಿಸ್ಬೇಕು. ಸೊ ಹಾಗಾಗಿ ಅದಕ್ಕೆರಡಕ್ಕೂ ರಿಲೇಟ್ ಆದ ಕಾರಣ ನಾವು ಈ ಗ್ರಾಫಿಕ್ಸ್ ಡಿಸೈನ್ ಮಾಡೋದು, DTP ಈ ಥರ ಡಿಸೈನಿಂಗ್ ಫೀಲ್ಡಲ್ಲಿ ಹೋಗ್ಬೋದು. ಯಾಕಂದ್ರೆ ತುಂಬ ಊಹಾಶಕ್ತಿ ಇರೋದ್ರಿಂದ. ಸೊ ಕುಜ ಏನು ಮಾಡ್ತಾನೆ? ಟೆಕ್ನಿಕಲ್ ಫೀಲ್ಡನ್ನು ಸೂಚನೆ ಮಾಡ್ತಾನೆ. ಶುಕ್ರ ಚಂದ್ರ ರಾಹು ಊಹಾಶಕ್ತಿಯನ್ನು ಸೂಚನೆ ಮಾಡ್ತಾರೆ. ದಶಮಾಧಿಪತಿ ಆದಂಥ ಸೂರ್ಯ ಲಗ್ನದಲ್ಲಿ ಶುಭ ಗ್ರಹಗಳಿರೋದ್ರಿಂದ ಕಂಫರ್ಟಬಲ್ ಅನ್ನು ಸೂಚನೆ ಮಾಡ್ತಾರೆ. ಹಾಗಾಗಿ ಇವ್ರು ಎಲ್ಲಿ ಕಂಫರ್ಟ್ ಇರ್ತಾರೆ? ಕಂಪ್ಯೂಟರ್ ಫೀಲ್ಡಲ್ಲಿ, ಅದರಲ್ಲೂ ಶುಕ್ರ ರಾಹು ಚಂದ್ರ ಇರೋದ್ರಿಂದ ಊಹಾಶಕ್ತಿ ಇರೋ ಫೀಲ್ಡಲ್ಲಿ, ಅದರಲ್ಲೂ ಸೂರ್ಯ ಬಲವಾಗಿರೋದ್ರಿಂದ ಕಂಫರ್ಟ್ ಆಗಿರ್ತಾರೆ. ಈ ಮೂರನ್ನ ರಿಲೇಟ್ ಮಾಡ್ರಿ ಏನು ಬರ್ತದೆ? ಸೊ ಟೆಕ್ನಿಕಲ್ ಆಗಿ ಊಹಿಸಿಕೊಳ್ಳೋ ಜಾಬ್ ಯಾವುದು? ಕಂಪ್ಯೂಟರ್ ರಿಲೇಟೆಡು, ಗ್ರಾಫಿಕ್ಸ್ ಇದೆಲ್ಲ ಊಹಿಸಿಕೊಳ್ಳೋದು ತಾನೆ.
ಸೊ ಅಂಥ ಫೀಲ್ಡ್ ಚೆನ್ನಾಗಿರುತ್ತೆ ಅಂತ ನಾವು ಒಂದು ಇವರಿಗೆ ಉತ್ತರವನ್ನು ಕೊಡ್ತೀವಿ. ಸೊ ಈ ರೀತಿ ನಾವು ಅನಲೈಸ್ ಮಾಡ್ತೀವಿ. ಸರಿ ಆಚಾರ್ಯ, ಧನ್ಯವಾದ. ನಮಸ್ಕಾರ. ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ಡೀಲ್ ಮಾಡಿ ನಾವು ಇವತ್ತಿನ ಪಾಠವನ್ನ ಮುಗಿಸೋಣ. ಯಾರಾದರೂ ಒಂದು ಪ್ರಶ್ನೆ ಇದ್ರೆ ಕೇಳ್ತೇವೆ. ಈ ಅಷ್ಟಕ ವರ್ಗ ಓಪನ್ ಆಗಿರೋದ್ರಿಂದ ಹಾ. ನೀವು ಹಿಂದೆ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಅಷ್ಟಕ ವರ್ಗ ಪಾಯಿಂಟ್ಸ್ ನ ನಾವು ಚೆಕ್ ಮಾಡ್ಬೇಕು ಹೌದು. ಹಾಗೆ ಅಂತ, ಹ್ಮ್. ಅದನ್ನ ಎಕ್ಸಾಂಪಲ್ ನ ಈ ನಂಬರ್ಸ್ ಜೊತೆಯಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದಾ ಗುರುಗಳೇ? ಹೌದು, ಎಸ್. ನೋಡಿ, ಈಗ ಎಲ್ಲದಕ್ಕಿಂತಲೂ ಜಾಸ್ತಿ ಪಾಯಿಂಟ್ಸ್ ಯಾವುದಕ್ಕಿದೆ ನೋಡಿ? ದಶಮ ಸ್ಥಾನಕ್ಕೆ ತಾನೆ. ಉದ್ಯೋಗ ಅಂತ ಈಗ ಸಪೋಸ್ ಬಿಸ್ನೆಸ್ ತಗೊಳ್ಳೋಣ. ಬಿಸ್ನೆಸ್ ಯಾವ್ದು ನೋಡ್ತೀರಿ? ಸಪ್ತಮ ಸ್ಥಾನ. ಸಪ್ತಮ ಸ್ಥಾನಕ್ಕೆ 23 ಪಾಯಿಂಟ್ ಬಂದಿದೆ. ದಶಮ ಸ್ಥಾನಕ್ಕೆ 40 ಪಾಯಿಂಟ್ ಬಂದಿದೆ. ಅಂದ್ರೆ ಏನು? ಬಿಸ್ನೆಸ್ಗಿಂತಲೂ ಮಾರ್ಕೆಟಿಂಗ್ ಫೀಲ್ಡ್ಗಿಂತಲೂ ಜಾಬೇ ಅನುಕೂಲ, ಮಾರ್ಕೆಟಿಂಗ್ ಇಲ್ಲದಂತ ಜಾಬೇ ಅನುಕೂಲ ಅಂತ ಸೂಚನೆ ಮಾಡ್ತಾ ಇದೆ. ದಟ್ ಈಸ್ ಮೋರ್ ಕಂಫರ್ಟಬಲ್. ಪ್ಲಸ್ ಲಾಭ ಸ್ಥಾನಕ್ಕೆ 41 ಬಂದಿದೆ. ಓಕೆ, ಸೊ ಈ ಎರಡರಲ್ಲೂ ಕೂಡ ಅವ್ರಿಗೆ ಲಾಭವೇ. ಈ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಕೂಡ ಅವರಿಗೆ ಅನುಕೂಲವಾದ ಹಣ ಬರ್ತಾ ಇದೆ, ಲಾಭ ಬರ್ತಾ ಇದೆ. ಬಟ್ ಹಿ ಈಸ್ ನಾಟ್ ಫೀಲಿಂಗ್ ಕಂಫರ್ಟಬಲ್. ಬಟ್ ಇದರಲ್ಲಿ ಕೂಡ ಸೇಮ್ ಕಂಟಿನ್ಯೂ ಆಗಿದೆ. ಸೊ ಚೆನ್ನಾಗಿದೆ. ಸೊ ಇದನ್ನ ನೋಡಿ ನಾವು ಮಾಡ್ಬೋದು. ಸೇಮ್ ಯಾವ ಭಾವ ಬಲವಾಗಿದೆ ಅಂತ ಅನ್ಲಿಕ್ಕೆ ನಾವು ಸರ್ವಾಷ್ಟಕ ವರ್ಗವನ್ನು ಯೂಸ್ ಮಾಡ್ತೀವಿ. ದಶಮ ಭಾವ ಬಲವಾಗಿದೆಯೋ, ಸಪ್ತಮ ಭಾವ ಬಲವಾಗಿದೆಯೋ. ಫಸ್ಟ್ ಪ್ರಯಾರಿಟಿ ಬಿಸ್ನೆಸ್ ಅಲ್ಲಿ ಇದ್ದಾನೆ, ಸೊ ಅದಕ್ಕೆ 23 ಪಾಯಿಂಟ್ಸ್ ಇದೆ. ಜಾಬಿಗೆ 40 ಪಾಯಿಂಟ್ಸ್ ಇದೆ. ಹಾಗಾಗಿ ಮಾರ್ಕೆಟಿಂಗ್ ಇಂತಲೂ ಜಾಬೇ ಅನುಕೂಲ ಅಂತ ಸೂಚನೆ ಮಾಡ್ತೀವಿ. ಪ್ಲಸ್ ಲಾಭ ಕೂಡ ಚೆನ್ನಾಗೇ ಇದೆ, ಯಾಕಂದ್ರೆ 41 ಬಂದಿದೆ ನೋಡಿ. ಲಾಭ ಕೂಡ ತುಂಬಾ ಅನುಕೂಲ ಇದೆ. ಸೊ ಹಾಗಾಗಿ ಅವರಿಗೆ ಇಷ್ಟವಾದಂಥ ಫೀಲ್ಡಲ್ಲಿ ಹೋದರೆ ಎಷ್ಟು ಹೆಚ್ಚು ಕಂಫರ್ಟ್ ಇರ್ಲಿಕ್ಕೆ ಅವಕಾಶ. ಇಲ್ಲಿ ಮಾರ್ಕೆಟಿಂಗ್ ಫೀಲ್ಡಲ್ಲಿ ದುಡ್ಡು ಬರ್ತಾ ಇರ್ಬೋದು, ಬಟ್ ಹಿ ಈಸ್ ನಾಟ್ ಫೀಲಿಂಗ್ ಕಂಫರ್ಟಬಲ್. ಆ ಮಾರ್ಕೆಟಿಂಗ್ ಕಂಫರ್ಟಬಲ್ ಇಲ್ಲ ಅಂದರೆ ಎಷ್ಟು ದಿನ ಇರ್ತದೋ ಇಲ್ಲವೋ ಗೊತ್ತಿಲ್ಲ ಆ ಜಾಬ್. ಲಾಂಗ್ ರನ್ನಲ್ಲಿ ನಿಮಗೆ ಮಾರ್ಕೆಟಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಗೇನ್ ಮಾಡೋಕ್ಕಾಗಲ್ಲ. ಒಂದೊಂದು ಡಿಪಾರ್ಟ್ಮೆಂಟಿಗೆ ಚೇಂಜ್ ಆಗ್ತಾ ಇದ್ರೆ ಎಕ್ಸ್ಪೀರಿಯನ್ಸು ಡಿಫ್ರೆಂಟ್ ಆಗಿರುತ್ತೆ. ಬಟ್ ಟೆಕ್ನಿಕಲ್ನ ಹೋದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಹೋಗ್ತಾ ಹೋಗ್ತಾ ತುಂಬ ಗೇನ್ ಆಗ್ತದೆ. ಇದು ಕಂಫರ್ಟಬಲ್ ಇಲ್ಲ ಅನ್ನೋದಕ್ಕೆ ಹೇಗೆ ನೋಡಬಹುದು ಆಚಾರ್ಯ ಜಾತಕದಲ್ಲಿ? ಅಲ್ಲ ನೋಡಿ, ಕಂಫರ್ಟ್ ಇರಬೇಕಾದ್ರೆ ಈಗ ಮಾರ್ಕೆಟಿಂಗ್ಲೇ ಕಂಫರ್ಟ್ ಇರಬೇಕಾದ್ರೆ ಈ 40 ಇಲ್ಲಿರ್ಬೇಕು. ಇದ್ರೆ ಸಪ್ತಮ ಸ್ಥಾನಕ್ಕೆ ಹೆಚ್ಚು ಪಾಯಿಂಟ್ಸ್ ಇದ್ರೆ ಕಂಫರ್ಟ್ ಇರ್ತದೆ. ಪ್ಲಸ್ ಸಪ್ತಮಾಧಿಪತಿ ಆದ್ರೂ ಕಂಫರ್ಟಬಲ್ ಇರಬೇಕು. ಸೊ ಓನ್ ಹೌಸ್ ಅಲ್ಲಿ ಇದ್ದಾನೆ, ಬಟ್ 12ನೇ ಮನೆ ಚಂದ್ರ ರಾಹು ಜೊತೆಗಿದ್ದಾನೆ. ಶುಕ್ರ ಚಂದ್ರ ರಾಹು 3 ಜನ ಸೇರಿದ್ರೆ 3 ಜನ ಕೂಡ ಲೇಜಿನೆಸ್ ಫೋಕಸ್ ಮಾಡುವಂತ ಗ್ರಹಗಳು. ಒಂದು ರಾಹು ಊಹಾಶಕ್ತಿ, ಊಹಿಸೋರು ಕೂಡ ಲೇಜಿನೆಸ್ ಇರುತ್ತೆ. ಚಂದ್ರ ಯಾವ್ದು ನೋಡ್ರೆ ಅದನ್ನು ಇಷ್ಟಪಡುತ್ತೆ, ಸಾಹಸ ಮಾಡಲ್ಲ. ಶುಕ್ರ ಸುಖವನ್ನು ಬಯಸುತ್ತೆ. ಈ 3 ಗ್ರಹಗಳು ಜೊತೆ ಇರೋದ್ರಿಂದ ಲೇಜಿನೆಸ್ ಇರುತ್ತೆ. ಬಟ್ ಮಾರ್ಕೆಟಿಂಗ್ ಅಲ್ಲಿ ಲೇಜಿನೆಸ್ ವರ್ಕೌಟ್ ಆಗಲ್ಲ. ನೀವು ಬೇಕಾದ್ರೆ ಈ ಇವರು ಡಿಸೈನಿಂಗು ಗ್ರಾಫಿಕ್ಸು ಇದರಲ್ಲಿ ಲೇಜಿನೆಸ್ ವರ್ಕೌಟ್ ಆಗ್ತದೆ. ಬಟ್ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಏನಂತಂದ್ರೆ ಕ್ವಿಕ್ ಆಗಿರ್ಬೇಕು, ಕ್ವಿಕ್ ಆಗಿ ರಿಯಾಕ್ಟ್ ಆಗಬೇಕು, ಊಹಾಶಕ್ತಿ ತುಂಬಾ ಬಲವಾಗಿರ್ಬೇಕು ಆ ಫೀಲ್ಡ್ ಅಲ್ಲಿ. ಬಟ್ ಇವ್ರಿಗೆ ಅದು ಕಷ್ಟ. ಅಂದ್ರೆ ಲಾಂಗ್ ರನ್ ಅಲ್ಲಿ ವರ್ಕೌಟ್ ಆಗಲ್ಲ. ಯಾಕಂದ್ರೆ ಈಗ ಲಾಭ ಬರೋದು ಅಂತಂದ್ರೆ ಲಾಂಗ್ ರನ್ ಅಲ್ಲಿ ಬರುವಂತದ್ದಲ್ವಲ್ಲ. ಈಗ ಒಂದು ಕಂಪನಿ ಇದೆ, ಒಂದು 3 ವರ್ಷ ತುಂಬಾ ಲಾಭಗಳಿಂದ ಬಂತು, ಮತ್ತೆ ಎಲ್ಲ ನಷ್ಟಗಳು ಬರ್ಬೋದು. ಬಟ್ ಅದೇ ಜಾಬ್ ಅಲ್ಲಿ ಹಂಗಿರಲ್ಲ. ಜಾಬ್ ಅಲ್ಲಿ ನಿಮಗೆ ರಿಸ್ಕ್ ಕಡಿಮೆ, ಬೆನಿಫಿಟ್ಸು ಕಡಿಮೆ, ಬಟ್ ಒಂದು ಸ್ಟ್ರೀಮ್ ಲೈನ್ ಆಗಿ ಬೆನಿಫಿಟ್ಸ್ ಹೋಗ್ತಾ ಇರುತ್ತೆ. ಸೊ ಈ ಪಾಯಿಂಟ್ಸ್ ನೋಡ್ರೆ ದಶಮ ಸ್ಥಾನಕ್ಕೆ ಹೆಚ್ಚಿನ ಪಾಯಿಂಟ್ಸ್ ಇರೋದ್ರಿಂದ ಇವನು ಉದ್ಯೋಗಕ್ಕೆ ಫೋಕಸ್ ಮಾಡೋದು ಉತ್ತಮ, ಅಥವಾ ಸ್ಟ್ಯಾಂಡರ್ಡ್ ವರ್ಕಿಗೆ ಫೋಕಸ್ ಮಾಡೋದು ಉತ್ತಮ. ಒಂದು ವೇಳೆ ಸಪ್ತಮ ಸ್ಥಾನಕ್ಕೆ ಹೆಚ್ಚು ಪಾಯಿಂಟ್ಸ್ ಬಂದಿದ್ರೆ, ಬುಧ ಅಸ್ತಂಗತನಾಗದೇ ಇದ್ರೆ ಮಾರ್ಕೆಟಿಂಗ್ ಫೀಲ್ಡೇ ಒಳ್ಳೆದು ಅಂತ ಹೇಳ್ಬೋದು. ಮತ್ತೆ ಆ ರೀತಿ ಹೇಳಲಿಕ್ಕೆ. ಸೊ ಇದು ಇವತ್ತಿನ ಅನಲೈಸೇಷನ್. ಇದೇ ರೀತಿ ಪ್ರಶ್ನೆಗಳನ್ನು ಕಳಿಸಿ ನೀವು ಅಭ್ಯಾಸ ಮಾಡಿದರೆ ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗಳನ್ನ ಕಳಿಸಿದರೆ ಹೇಗೆ ನೋಡಬೇಕು ಅಂತ ಒಂದು ಐಡಿಯಾ ಕೊಡ್ತೇನೆ. ಅದರ ಪ್ರಕಾರ ನೀವು ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಎಕ್ಸ್ಪೀರಿಯನ್ಸ್ ಈಸಿಯಾಗಿ ಗೇನ್ ಮಾಡಬಹುದು. ಸೊ ನೀವೇ ನಂಬರ್ ಆಫ್ ಹಾರೋಸ್ಕೋಪ್ಸ್ ನೋಡಿ ಎಕ್ಸ್ಪೀರಿಯನ್ಸ್ ಗೇನ್ ಮಾಡೋಕ್ಕೆ ತುಂಬ ಟೈಮ್ ತಗೊಳ್ಳೋದು. ಈ ಥರ ಡಿಸ್ಕಷನ್ ಇಂದ ಒಬ್ಬರ ಎಕ್ಸ್ಪೀರಿಯನ್ಸ್ ಇನ್ನೊಬ್ಬರ ಎಕ್ಸ್ಪೀರಿಯನ್ಸ್ ಶೇರ್ ಆಗ್ತದೆ. ಅವಾಗ ಏನಾಗುತ್ತೆ, ಬಹಳಷ್ಟು ಬೇಗ ನಾವು ಅದನ್ನು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಬಹುದು. ಓಕೆ, ಸೊ ಇಲ್ಲಿಗೆ ಇವತ್ತಿನ ಪಾಠವನ್ನು ಮುಗಿಸೋಣ. ಮತ್ತೆ ಬರುವಂಥ ಭಾನುವಾರ ಯಥಾ ರೀತಿ ಹೆಚ್ಚಿನ ವಿಷಯ ತಿಳ್ಕೊಳ್ಳೋಣ. ಏನಾದರೂ ಯಾರಿಗಾದ್ರೂ ಸಂಶಯಗಳು ಬಂದರೆ ನೀವು ಅದನ್ನು ಪ್ರಶ್ನೆಯಾಗಿ ಲೈವಲ್ಲಿ ಕೇಳ್ಬೋದು, ಅಥವಾ ಮೆಸೇಜ್ ಮುಖಾಂತರವಾಗಿ ಕಳಿಸ್ಬೋದು. ಇವತ್ತಿನ ಪಾಠ ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀ.